ಓಕೆ ಡನ್. ಸೊ ನೋಡ್ರಿ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂತಂದು ಹೇಳಿದ್ರೆ ಜಿ ಕೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಏನು ಸಿಂಪಲ್ ಏನಪ್ಪ ಅಂತಂದು ಹೇಳಿದ್ರೆ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿರಿ. ಸೊ ಎವ್ರಿ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಏನಂತಂದು ಹೇಳಿದ್ರೆ ಅರ್ಥ ಮಾಡಿಕೊಂಡು ಜಾಸ್ತಿ ಏನಂತಂದು ಹೇಳಿದ್ರೆ ಟೆಸ್ಟ್ಗಳನ್ನು ಬರೆಯೋಕ್ಕೆ ಟ್ರೈ ಮಾಡಿರಿ. ನೀವು ರಿಪೀಟಾಗಿ ಬರೀರಿ ಪರವಾಗಿಲ್ಲ, ಕರೆ ಏನಂತಂದು ಹೇಳಿದ್ರೆ ಜಾಸ್ತಿ ಟೆಸ್ಟ್ಗಳನ್ನು ಬರೀರಿ. ಎಲ್ಲ ಟೆಸ್ಟ್ಗಳನ್ನು ನೀವು ಬರೆಯೋದು ಬೇಡ ಬೇಕಂದ್ರೆ ಅಂತ ಹೇಳಿದ್ರೆ ಟೋಟಲ್ ಆಗಿ 80 ಕ್ವಶನ್ಸ್ಗಳನ್ನ ಏನು 20 ಕ್ವಶನ್ಸ್ಗಳ ಸೆಕ್ಷನ್ ಇರ್ತಾವಲ್ಲ, ಟೋಟಲ್ 80 ಕ್ವಶನ್ಸ್ಗಳನ್ನು 60 ಮಿನಿಟ್ಸಲ್ಲಿ ಓದಾಕ್ರೆ ಆಗುತ್ತಿಲ್ಲ ಅಂತ ಟ್ರೈ ಮಾಡಿರಿ. ಸೊ ಓದಾಕ್ರೆ ಬರುತ್ತಿಲ್ಲ, ಟೋಟಲಾಗಿ ಏನಂತಂದು ಹೇಳಿದ್ರೆ ಓದ್ಬಿಟ್ಟು ಅರ್ಥ ಮಾಡ್ಕೊಬೇಕು. ಸೊ ಇದು ಒಂದೇನಪ್ಪ ಅಂತಂದು ಹೇಳಿದ್ರೆ ನನ್ನ ಕಡೆ ಸಜೆಷನು. ಆಮೇಲೆ ನಿನ್ನೆ ಕ್ಲಾಸ್ ಏನು ತೊಗೊಂಡಿದ್ದೀನಲ್ಲ, ಸೊ ಅದ್ರ ಮೇಲೆ ನಾನು ರವಿವಾರ ಏನು ಮಾಡ್ತೀನಿ ಅಂತಂದು ಹೇಳಿದ್ರೆ ಮತ್ತೆ ಇನ್ನೊಂದು ಕ್ಲಾಸ್ ತೊಗೊತೀನಿ, ಸಿಂಪಲಾಗಿ ಹೇಳ್ಕೊತ ಹೋಗ್ತೀನಿ. ಸೊ ಯಾರು ಆನ್ಸರ್ ಬೇಗ ಮಾಡೋಕ್ಕೆ ಹೋಗ್ಬೇಡ್ರಿ, ಟ್ರಿಕ್ಸ್ಗಳನ್ನ ಹೇಳಿದ ನಂತರ ಏನಂತಂದು ಹೇಳಿದ್ರೆ ಆನ್ಸರ್ ಮಾಡೋಕ್ರೆ ಅವಾಗೆಲ್ಲ ಕನ್ಫ್ಯೂಸ್ ಹೋಗುತ್ತೆ. ಎಸ್, ಇಷ್ಟಾದ ನಂತರ ಇವತ್ತೇನು ಮಾಡೋಣಪ್ಪ ಅಂತಂದು ಹೇಳಿದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾನು ಕೇಳೋ ಕ್ವಶನ್ಸ್ಗಳಿಗೆ ಏನು ಮಾಡ್ಬೇಕಂತಂದು ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಆನ್ಸರ್ಸ್ಗಳನ್ನ ಹೇಳ್ಕೊತ ಹೋಗ್ಬೇಕು. ಹೇಳ್ತಿರಲ್ಲ? ಎಸ್, ಕೇಳೋ ಕ್ವಶನ್ಸ್ಗಳಿಗೆ ಕಂಟಿನ್ಯೂಸ್ ಆಗಿ ಆನ್ಸರ್ ಹೇಳ್ಕೊತ ಹೋಗ್ಬೇಕು. ಸೊ ಇಲ್ಲಿ ಎಲ್ಲ ಕ್ವಶನ್ಸ್ಗಳನ್ನ ನಾನು ಡಿಸ್ಕಷನ್ ಮಾಡ್ಕೊತ ಹೋಗ್ತೀನಿ, ಏನು ಇಂಪಾರ್ಟೆಂಟ್ ಅಂತಂದು ಹೇಳಿ. ಈ ಕ್ವಶನ್ ಒಂದೇ ಇಂಪಾರ್ಟೆಂಟ್ ಆಗಲ್ಲ, ನಾನು ಇವಾಗ ಡಿಸ್ಕಷನ್ ಮಾಡುವಾಗ ಕ್ವಶನ್ ಒಂದೇ ಇಂಪಾರ್ಟೆಂಟ್ ಆಗಲ್ಲ, ಅದ್ರ ಜೊತೆಗೆ ನಾನು ಏನೇನು ಡಿಸ್ಕಷನ್ ಮಾಡ್ತೀನಲ್ಲ ಅದೆಲ್ಲ ಇಂಪಾರ್ಟೆಂಟೇ. ಸೊ ನೀವೇನು ಮಾಡಬೇಕು, ಸ್ವಲ್ಪ ಎಕ್ಸ್ಟ್ರಾ ಏನಂತಂದು ಹೇಳಿದ್ರೆ ನಾಳೆ ಎಲ್ಲ ಓದಿರಿ. ಅದಾದ ನಂತರ ಮತ್ತೆ ನಾಳೆ ಸಾಯಂಕಾಲ ಏನು ಮಾಡೋಣ ಅಂತಂದು ಹೇಳಿದ್ರೆ ಕ್ಲಾಸ್ ತೊಗೊಳ್ಳೋಣ ಇದೇ ಟೈಮ್ಗೆ. ನೋಡ್ರಿ, ಫಸ್ಟ್ ಕ್ವಶನ್ ಏನೈತಪ್ಪ ಅಂತಂದು ಹೇಳಿದ್ರೆ 1936ರಲ್ಲಿ ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅಂತಂದು ಹೇಳಿ ಒಂದು ಆರ್ಗನೈಸೇಷನ್ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಏನಂತಂದು ಹೇಳಿ ಇಂಡಿಯನ್ ಸಿವಿಲ್ ಲಿಬರ್ಟಿ ಯೂನಿಯನ್ ಅಂತಂದು ಹೇಳಿ. ಇದನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದು ಹೇಳಿ ಕ್ವಶನ್ ಕೇಳಿದಾರೆ. ನೀವು ನನಗೇನು ಮಾಡಬೇಕು, ಯಾರು ಸರ್ಚ್ ಮಾಡೋಂಗಿಲ್ಲ, ಆನ್ಸರ್ ಗೊತ್ತಿದ್ರೆ ಹೇಳಬೇಕು, ಟ್ರೈ ಮಾಡಿರಿ. ಎಲಿಮಿನೇಷನ್ ಮೆಥಡ್ ಮಾಡೋಕ್ಕೆ ಟ್ರೈ ಮಾಡಿರಿ, ಬಟ್ ಆದರೆ ಯಾರು ಸರ್ಚ್ ಮಾಡೋಂಗಿಲ್ಲ, ಮೋಸ ಮಾಡೋಂಗಿಲ್ಲ ಯಾರು, ನಿಮ್ಮದು ನೀವೇ ಮೋಸ ಮಾಡ್ಕೊಂಡಂಗೆ. ಎಸ್, ಬೇಗ 30 ಸೆಕೆಂಡ್ ಒಳಗಡೆ ಏನಂತಂದು ಹೇಳಿದ್ರೆ ಹೇಳಿರಬೇಕು. ಎಸ್, ಗುಡ್. ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಆಫ್ ಯೂನಿಯನ್ ಅಂತಂದು ಹೇಳ್ಬಿಟ್ಟು ಯಾರು ಸ್ಥಾಪನೆ ಮಾಡ್ತಾರ? ಎಸ್, ತುಂಬ ಜನ ಹೇಳಕತ್ತೀರಿ. ಸೊ ಇಲ್ಲಿ ನೋಡ್ರಿ, 1936ರಲ್ಲಿ ಏನಾಗತ್ತೆ ಅಂತಂದು ಹೇಳಿದ್ರೆ ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅಂತಂದು ಹೇಳ್ಬಿಟ್ಟು ಸ್ಥಾಪನೆ ಮಾಡಿದವ್ರು ಯಾರಪ್ಪ ಅಂತಂದು ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು. ಸೊ ಯಾರು ಸ್ಥಾಪನೆ ಮಾಡ್ತಾರೆ? ಜವಾಹರ್ಲಾಲ್ ನೆಹರು ಅವರು. ಸೊ ನಿಮ್ಗೆ ಕಾಣಿಸ್ತಿಲ್ಲ ಅಂತಂದು ಹೇಳಿದ್ರೆ ಎಕ್ಸಿಟ್ ಆಗಿ ಇನ್ನೊಂದು ಸರಿ ಏನಂತಂದು ಹೇಳಿದ್ರೆ ಜಾಯ್ನ್ ಆಗ್ರಿ. ಎಲ್ರಿಗೂ ಕಾಣಿಸ್ತಿದೆಯಲ್ಲ? ಇನ್ನೊಂದು ಕನ್ಫರ್ಮ್ ಮಾಡ್ಕೊಳ್ಳೋಣ. ಎಲ್ರಿಗೂ ಕಾಣಿಸ್ತಿದೆಯಲ್ಲ? ತಂಬು ಕೊಡ್ರು. ಎಲ್ರು ಕಾಣಿಸ್ತಿದೆಯಲ್ಲ? ಯಾರಿಗೆ ಕಾಣಿಸ್ತಿಲ್ಲ ಅಂತಂದು ಹೇಳಿದ್ರೆ, ಎಲ್ರಿಗೂ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಕಡೆಯಿಂದ ಪ್ರಾಬ್ಲಮ್ ಐತೆ, ನಿಮ್ಗಷ್ಟೇ ಕಾಣಿಸ್ಲಿಲ್ಲ ಅಂತಂದು ಹೇಳಿದ್ರೆ ನೆಟ್ವರ್ಕ್ ನಿಮ್ಮ ಕಡೆ ಪ್ರಾಬ್ಲಮ್ ಐತೆ. ಒಂದು ಸರಿ ಎಂಡಾಗಿ ಜಾಯ್ನ್ ಆಗಿ. ಎಸ್, ಇಲ್ಲಿ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ 1930ರಲ್ಲಿ ಏನಾಗತ್ತ, ಸೊ ದಂಡಿ ಮೆರವಣಿಗೆ ಅಂತಂದು ಸ್ಟಾರ್ಟ್ ಆಗತ್ತ. ಏನಾಗತ್ತ? ಸೊ 1930ರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ದಂಡಿ ಮೆರವಣಿಗೆ ಸ್ಟಾರ್ಟ್ ಆಗತ್ತ. ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರು ಅಂತಂದು ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು. ಅದಾದ ನಂತರ 1931ರಲ್ಲಿ ದುಂಡು ಮೇಜಿನ ಏನಂತಂದು ಹೇಳಿದ್ರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಹೇಳಿದ್ವಿ. ದುಂಡು ಮೇಜಿನ ಸಮ್ಮೇಳನಗಳಾಗ್ತಾವ. ಆಮೇಲೆ ಏನಾಗತ್ತ, ಹದಗೆಟ್ಟು ಹೋಗ್ಬಿಡುತ್ತ. ನಮ್ಮ ಭಾರತ ದೇಶದಲ್ಲಿ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಎಲ್ಲ ಏನಾಗತ್ತೆ ಅಂತಂದು ಹೇಳಿದ್ರೆ ಹದಗೆಟ್ಟು ಹೋಗುತ್ತಾ. ಆ ಟೈಮಲ್ಲಿ ಸೊ ಗೌರ್ಮೆಂಟ್ ಫಾರ್ಮ್ ಮಾಡಬೇಕು, ಇದಕ್ಕೆ ಒಂದು ಏನಂತಂದು ಹೇಳಿದ್ರೆ ಒಂದು ದೊಡ್ಡ ಭಾರತ ದೇಶ ಅಂತಂದು ಹೇಳಿಬಿಟ್ಟು ಒಂದು ಸ್ಟೇಟಸನ್ನು ಕೊಡಬೇಕು, ಡೊಮಿನಿಯನ್ ಸ್ಟೇಟಸ್ ಅಂತಂದು ಹೇಳ್ತೀವಿ. ಅದನ್ನ ಕೊಡಬೇಕು ಅಂತಂದು ಹೇಳಿ ಹಲವಾರು ಚಳುವಳಿಗಳು ನಡೀತಾವ. ಬ್ರಿಟಿಷರು ಕೂಡ ಏನಂತಂದು ಹೇಳಿದ್ರೆ ಒಪ್ಪಂಗಿಲ್ಲ. ಸೊ ಅವಾಗ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು ಗೌರ್ಮೆಂಟನ್ನು ಅಪೋಸ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಏನು ಮಾಡಕ್ಕ, ಗೌರ್ಮೆಂಟನ್ನು ಅಪೋಸ್ ಮಾಡಕ್ಕೆ ಒಂದು ಆರ್ಗನೈಸೇಷನನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಯಾವುದಪ್ಪ ಅಂತಂದು ಹೇಳಿದ್ರೆ ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅಂತಂದು ಹೇಳಿ 1936ರಲ್ಲಿ. ಕೆಲವು ಜನ ಏನು ಹೇಳ್ರಿ ಅಂತಂದು ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಅಂತಂದು ಹೇಳಿದ್ರೆ ಇವ್ರು ಯಾವ್ದು ಸ್ಥಾಪನೆ ಮಾಡಿದಾರೆ ಹೇಳ್ರಿ ನೋಡೋಣ. ತಪ್ಪಿದ್ರೂ ಪರವಾಗಿಲ್ಲ, ನೀವು ತಪ್ಪು ಆನ್ಸರ್ ಹೇಳ್ರಿ ಅಂತಂದು ಹೇಳಿದ್ರೆ ಅದಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಅದು ಏನಂತಂದು ಹೇಳಿದ್ರೆ ಒಂದು ಮಾರ್ಕ್ಸ್ ನಿಮಗೆ ಆ್ಯಡ್ ಆದಂಗೆ ಆಗುತ್ತೆ. ನೀವು ಏನೇ ಹೇಳಿದ್ರು ಕೂಡ ಅದಕ್ಕೆ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ, ಬಟ್ ಅದರ ಆನ್ಸರ್ ಹೇಳಬೇಕು.
ಸುಭಾಷ್ ಚಂದ್ರ ಬೋಸ್ರವರು ಏನಂತಂದು ಹೇಳಿದ್ರೆ ಒಂದೇನಪ್ಪ ಅಂತಂದು ಹೇಳಿದ್ರೆ ಓಕೆ ವೆರಿ ಗುಡ್. ಸೊ INA ಸ್ಥಾಪನೆ ಮಾಡ್ತಾರೆ, ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಸ್ಥಾಪನೆ ಮಾಡ್ತಾರೆ. ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಫಾರ್ವರ್ಡ್ ಬ್ಲಾಕ್ ಅಂತ ಕೇಳಿದಿರಿ. ಎಸ್, ಫಾರ್ವರ್ಡ್ ಬ್ಲಾಕ್. ಸೊ ಫಾರ್ವರ್ಡ್ ಬ್ಲಾಕ್ ಅನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದು ಹೇಳಿದ್ರೆ ಒಂದು ಸಂಸ್ಥೆಯನ್ನ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡ್ತಾರ. ಅದೇ ತರ ನೋಡ್ರಿ ಬಾಲ್ ಗಂಗಾಧರ್ ತಿಲಕರ್ ಏನ್ ಮಾಡ್ತಾರ, ಬಾಲ್ ಗಂಗಾಧರ್ ತಿಲಕರ್ ಏನ್ ಮಾಡ್ತಾರ. ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಆಜಾದ್ ಹಿಂದ್ ಫೌಜ್ ಅಂತಾನು ಕರೀತಾರೆ. ಬಾಲ್ ಗಂಗಾಧರ್ ತಿಲಕರ್ ಏನ್ ಮಾಡ್ತಾರೆ, ನೀವು ಹೇಳ್ತಾ ಹೋಗ್ಬೇಕು, ನಾನು ಡಿಸ್ಕಷನ್ ಮಾಡ್ತಾ ಹೋಗ್ಬೇಕು, ನಾನು ಹೇಳೋದಲ್ಲ. ನೀವೇನ್ ಹೇಳಿದ್ರು ಕೂಡ ನಾನು ವೆರಿ ಗುಡ್. ಸೊ ಹೋಮ್ ರೂಲ್ ಚಳವಳಿಯನ್ನ ಸ್ಥಾಪನೆ ಮಾಡ್ತಾರ. ಹೋಮ್ ರೂಲ್ ಚಳವಳಿ 1916ರಲ್ಲಿ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕರು ಅವ್ರ ಜೊತೆಗೆ ಇನ್ನೊಬ್ರು ಯಾರಪ್ಪ ಅಂತಂದ ಹೇಳಿದ್ರೆ ಆನಿ ಬೆಸೆಂಟ್, ಇವರಿಬ್ರು ಸೇರಿ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಒಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ. ಅದೇ ಯಾವ್ದಪ್ಪ ಅಂತಂದ ಹೇಳಿದ್ರೆ ಹೋಮ್ ರೂಲ್ ಚಳವಳಿ ಅಂತಂದ ಹೇಳ್ತೀವಿ. ಹಂಗಂದ್ರೆ ಏನ ಹೋಮ್ ರೂಲ್ ಚಳವಳಿ? ಎಲ್ರಿಗೂ ಗೊತ್ತೈತಿ ಹೋಮ್ ರೂಲ್ ಚಳವಳಿ. ಸಿಂಪಲ್. ಹೋಮ್ ಅಂತಂದ ಹೇಳಿದ್ರೆ ಏನು, ಮನೆ. ರೂಲ್ಸ್ ಅಂತಂದ ಹೇಳಿದ್ರು ನಿಯಮಗಳು. ನಮ್ಮ ಭಾರತ ದೇಶ ನಮ್ದು, ನಮ್ಮ ರೂಲ್ಸ್ಗಳು, ನಮ್ದು ಆಡಳಿತ ನಾವೇ ನೋಡ್ಕೊಂತೀವಿ, ನೀವೆಲ್ಲರೂ ಬಿಟ್ಟು ಹೋಗ್ರಿ ಬ್ರಿಟಿಷ್ದವರು. ಸೊ ಅದಕ್ಕೋಸ್ಕರ ನಮ್ಮ ಭಾರತ ದೇಶವನ್ನು ನಾವು ಆಡಳಿತ ನಡೆಸ್ಕೊಂತೀವಿ. ಸೊ ನೀವೇನ್ ಮಾಡ್ರಿ ಅಂತಂದು ಹೇಳಿದ್ರೆ ಬಿಟ್ಟು ಹೋಗ್ರಿ ಅಂತಂದು ಹೇಳ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಹೋಮ್ ರೂಲ್ ಚಳವಳಿಯನ್ನ ಸ್ಥಾಪನೆ ಮಾಡ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಕರ್ನಾಟಕದ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ, ನಮ್ಗೆ ಕರ್ನಾಟಕದ ಬಗ್ಗೆ ಜಾಸ್ತಿ ಕ್ವಶನ್ಸ್ ಬರಂಗಿಲ್ಲ. ಓಕೆ, ಧಾರವಾಡದಲ್ಲೂ ಕೂಡ ಏನಂತಂದು ಹೇಳಿದ್ರೆ ಹೋಮ್ ರೂಲ್ ಚಳವಳಿ ಸ್ಟಾರ್ಟ್ ಆಗುತ್ತೆ. ದೇಶಪಾಂಡೆ ಅವರು ಸ್ಟಾರ್ಟ್ ಮಾಡ್ತಾರೆ ಅನ್ಕೊಂತೀನಿ, ನಂಗೆ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಧಾರವಾಡದಲ್ಲಿ. ಬಟ್ ಅದ್ರ ಕರ್ನಾಟಕದ ಬಗ್ಗೆ ಅಷ್ಟೊಂದಿಲ್ಲ, ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್. ಎಸ್. ಸೊ ಇಲ್ಲಿ ನೋಡ್ರಿ, ಅದೇ ತರ ಬಾಲ್ ಗಂಗಾಧರ್ ತಿಲಕರ್ ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ 2 ಪೇಪರ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಒಂದ್ ಯಾವ್ದು ಕೇಸರಿ, ಇನ್ನೊಂದು ಯಾರಪ್ಪ ಅಂತಂದ ಹೇಳಿದ್ರೆ ಮರಾಠ ಅಂತಂದ ಹೇಳಿ. ಕೇಸರಿ ಮತ್ತು ಮರಾಠ ಅಂತಂದ ಹೇಳ್ಬಿಟ್ಟು 2 ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರ. ಯಾರು? ಬಾಲ್ ಗಂಗಾಧರ್ ತಿಲಕರು. ಅದ್ರ ಜೊತೆಗೆ ನಾನೊಂದು ಕ್ವಶನ್ ಕೇಳಿದ್ದೆ ಲಾಸ್ಟ್ ಟೈಮು, ಏನಪ್ಪಾ ಅಂತಂದ ಹೇಳಿ. ಸೊ ಬಾಲ್ ಗಂಗಾಧರ್ ತಿಲಕರು ಯಾವ 2 ಹಬ್ಬಗಳನ್ನ ಸ್ಟಾರ್ಟ್ ಮಾಡಿದ್ರು ಅಂತಂದ ಹೇಳಿ. ಒಂದು ಗಣೇಶ ಹಬ್ಬ, ಇನ್ನೊಂದು ಯಾರೋ ಹೇಳ್ತಿದ್ರು, ಕೆಲವು ಜನ ಹಾಕಿದಾರೆ ರಾಖಿ ಹಬ್ಬ ಅಂತಂದ ಹೇಳಿ. ಅಲ್ಲ, ಗಣೇಶ ಜಯಂತಿ ಮತ್ತು ಶಿವಾಜಿ ಜಯಂತಿಯನ್ನ ಸ್ಥಾಪನೆ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರ. ಗಣೇಶ ಜಯಂತಿ ಮತ್ತು ಶಿವಾಜಿ ಜಯಂತಿ ಅಂತಂದು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್ ಬಗ್ಗೆ ಏನ್ ಗೊತ್ತೈತೆ? ರಾಜೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಏನ್ ಮಾಹಿತಿ? ಸೊ ವೆರಿ ಗುಡ್ ಸರ್. ರಾಜೇಂದ್ರ ಪ್ರಸಾದ್ ಏನಪ್ಪಾ ಅಂತಂದ ಹೇಳಿದ್ರೆ ಮೊದಲ ರಾಷ್ಟ್ರಪತಿ ರೀ. ಸೊ ಮೊದಲ ಪ್ರೈಮ್ ಮಿನಿಸ್ಟರ್ ಯಾರಂತಂದ ಹೇಳಿದ್ರೆ ಜವಾಹರ್ಲಾಲ್ ನೆಹರು. ಶರಣಗೌಡ್ರೆ, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಂತಂದ ಹೇಳಿದ್ರೆ ಜವಾಹರ್ಲಾಲ್ ನೆಹರು. ರಾಷ್ಟ್ರಪತಿ ಯಾರಪ್ಪ ಅಂತಂದ ಹೇಳಿದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಸೊ ಅದಾದ ನಂತರ ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಒಂದು ಬುಕ್ ಅನ್ನ ಬರೀತಾರ. ಯಾವ ಬುಕ್ ಅಪ್ಪ ಅಂತಂದ ಹೇಳಿದ್ರೆ ಇಂಡಿಯಾ ಡಿವೈಡೆಡ್. ಸೊ ಇದನ್ನ ಬುಕ್ಸ್ ಅಲ್ಲಿ ಕೇಳ್ತಾರ, ಆಥರ್ಸ್ ಯಾರು ಅಂತಂದ ಹೇಳಿ. ಇಂಡಿಯಾ ಡಿವೈಡೆಡ್ ಅಂತಂದ ಹೇಳ್ಬಿಟ್ಟು ಒಂದು ಬುಕ್ ಅನ್ನ ಬರೀತಾರೆ. ಯಾರಂತಂದ ಹೇಳಿದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಸೇಮ್ ಅದೇ ತರ ಜವಾಹರ್ಲಾಲ್ ನೆಹರು ಅವರು ಕೂಡ ಏನಂತಂದ ಹೇಳಿದ್ರೆ ಬುಕ್ಸ್ ಅನ್ನ ಬರೀತಾರ. ಆ ಬುಕ್ಸ್ಗಳು ಯಾವ್ಯಾವು? ಜವಾಹರ್ಲಾಲ್ ನೆಹರು ಬಗ್ಗೆ ತುಂಬಾ ಇದಾವ, ನೀವು ಹೇಳ್ಕೊಂತ ಹೋದ್ರೆ ಅಂತಂದ ಹೇಳಿದ್ರೆ ನಾನು ಲಿಸ್ಟ್ ಮಾಡ್ಕೊಂತ ಹೋಗ್ತೀನಿ. ಹೇಳ್ರಿ. ಓಕೆ, ವೆರಿ ಗುಡ್. ಡಿಸ್ಕವರಿ ಆಫ್ ಇಂಡಿಯಾ ಒಂದು ಬುಕ್ ಬರೀತಾರೆ. ಡಿಸ್ಕವರಿ ಆಫ್ ಇಂಡಿಯಾ ತುಂಬಾ ಇಂಪಾರ್ಟೆಂಟ್, ತುಂಬಾ ಎಕ್ಸಾಮ್ಸ್ಗಳಲ್ಲಿ ಕೇಳಿದಾರೆ ಡಿಸ್ಕವರಿ ಆಫ್ ಇಂಡಿಯಾ. ಅದಾದ ನಂತರ ನೆಕ್ಸ್ಟ್ ಮತ್ತೇನ್ ಮಾಡ್ತಾರ ಜವಾಹರ್ಲಾಲ್ ನೆಹರು ಅವರು? ಡಿಸ್ಕವರಿ ಆಫ್ ಇಂಡಿಯಾ ಅವ್ರದ್ದು ಜವಾಹರ್ಲಾಲ್ ನೆಹರುದು ಬುಕ್. ಮತ್ತೇನೇನೈತೆ ಜವಾಹರ್ಲಾಲ್ ನೆಹರು ಅಂತ ಬಂದಾಗ ನಮ್ಮ ಕ್ವಶನ್ಸ್ಗಳನ್ನ ಏನೇನು ಕೇಳ್ತಾರ? ಓನ್ಲಿ ಕ್ವಶನ್ಸ್ಗಳು, ನೋ ಪರ್ಸನಲ್ ಥಿಂಗ್ಸ್. ಸ್ವರಾಜ್ ಪಕ್ಷ, ವೆರಿ ಗುಡ್. ಅವ್ರ ಅಪ್ಪ ಸ್ಥಾಪನೆ ಮಾಡ್ತಾನೆ ಅದನ್ನ. ಜವಾಹರ್ಲಾಲ್ ನೆಹರು ಅವರ ಅಪ್ಪ ಯಾರಪ್ಪ ಅಂತಂದ ಹೇಳಿದ್ರೆ ಮೋತಿಲಾಲ್ ನೆಹರು. ಸೊ ಅವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಸೊ ಜವಾಹರ್ಲಾಲ್ ನೆಹರು, ಇವಾಗ ನಾನು ಹೇಳ್ತೀನಿ ನೋಡ್ರಿ ಏನೇನಪ್ಪ ಅಂತಂದ ಹೇಳಿದ್ರೆ ಒಂದ್ ಏನ್ ಮಾಡ್ತಾರ? ವೆರಿ ಗುಡ್, ವೆರಿ ಗುಡ್ ಲಾಲ್ ಸಾಬ್, ವೆರಿ ಗುಡ್. ಡಿಸ್ಕವರಿ ಆಫ್ ಇಂಡಿಯಾ ಅಂತಂದ ಹೇಳಿ ಒಂದು ಬುಕ್ ಅನ್ನ ಬರೀತಾರ, ತುಂಬಾ ಇಂಪಾರ್ಟೆಂಟು. ಅದಾದ ನಂತರ ಅವ್ರದ್ದು ಇನ್ನೊಂದು ಬುಕ್ ಬರುತ್ತೆ, ಯಾವ್ದಪ್ಪ ಅಂತಂದ ಹೇಳಿದ್ರೆ ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಬರುತ್ತೆ. ಸೊ ಇನ್ನೊಂದು ಬುಕ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಈ 2 ಬುಕ್ಸ್ಗಳು ತುಂಬಾ ಇಂಪಾರ್ಟೆಂಟು. ಅದಾದ ನಂತರ ನೆಕ್ಸ್ಟ್ ರಷ್ಯಾದಿಂದ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ಅಳವಡಿಸ್ಕೊಡ್ತಾರ. ನಮ್ಮ ಭಾರತ ದೇಶದೊಳಗಡೆ ನಮ್ಮ ಭಾರತ ದೇಶ ತುಂಬಾ ಹಿಂದುಳಿಯುತ್ತ, ಯುದ್ಧಗಳಾಗ್ತಾವ, ಆರ್ಥಿಕತೆ ತುಂಬಾ ಕುಗ್ಗು ಹೋಗುತ್ತಾ.
ಆ ಟೈಮಲ್ಲಿ 5 ವರ್ಷದ ಯೋಜನೆಗಳನ್ನು, ಅದನ್ನೇ ನಾವೇನಂತ ಕರಿತೀವಿ ಪಂಚವಾರ್ಷಿಕ ಯೋಜನೆಗಳನ್ನು, ಇದನ್ನು ಯಾವ ದೇಶದಿಂದ ತಗೋತಾರಪ್ಪ ಅಂತಂದು ಹೇಳಿದ್ರೆ ರಷ್ಯಾದಿಂದ ತಗೊಂತಾರ. ಸೊ ಅದ್ರ ಜೊತೆಗೆ ಏನಪ್ಪ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟು, 1929 ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಎಲ್ರಿಗೂ ಗೊತ್ತಾ? 1929 ಲಾಹೋರ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದು ಹೇಳಿದ್ರೆ ಜವಾಹರ್ಲಾಲ್ ನೆಹರು ಆಗಿರ್ತಾರ. ಎಸ್. ಸೊ ಮೊದಲನೇ ಕೃಷಿ, ಓಕೆ, ವೆರಿ ಗುಡ್. ಸೊ ಏನಪ್ಪ ಅಂತಂದು ಹೇಳಿದ್ರೆ ಒಂದನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಮೀಸಲಾಗಿತ್ತು ಅಂತಂದು ಹೇಳಿದ್ರೆ ಕೃಷಿ ಅಭಿವೃದ್ಧಿಗೆ. ಸೊ ಅದಾದ ನಂತರ ನೆಕ್ಸ್ಟ್ ಎರಡನೇದು ಯಾವುದಕ್ಕಪ್ಪ ಅಂತಂದು ಹೇಳಿದ್ರೆ ಕೈಗಾರಿಕೆಗೆ. ಇವೆರಡು ನೆನ್ಪಿಟ್ಕೊಟ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವೆ. ಮೊದಲ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿತ್ತು? ಕೃಷಿಗೆ ಸಂಬಂಧಪಟ್ಟಿತ್ತು. ಎರಡನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿತ್ತು? ಕೈಗಾರಿಕೆ ಅಭಿವೃದ್ಧಿಗೆ ಏನಪ್ಪ ಅಂತಂದು ಹೇಳಿದ್ರೆ ಸಂಬಂಧಪಟ್ಟಿತ್ತು. ವೆರಿ ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೇನಾದ್ರು ಇವ್ರ ಬಗ್ಗೆ ಯಾವ್ದಾದ್ರು ಪಾಯಿಂಟ್ಸ್ಗಳನ್ನ ಬಿಟ್ಟಿದೀವ? ನೋಡ್ರಿ, ಯಾವ್ದಾದ್ರು ಪಾಯಿಂಟ್ಸ್ಗಳು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಎಕ್ಸ್ಪ್ಲೇನ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಹೋಗೋಣ. ಸೊ ಇನ್ನೊಂದು ಯಾರಾದ್ರೂ ಕೇಳಿದಿರಾ JVP ಕಮಿಟಿ ಅಂತ ಬರುತ್ತಂತಂದು ಹೇಳಿ. JVP ಕಮಿಟಿ 1953ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಏನಪ್ಪಾ ಅಂತಂತ ಹೇಳಿದ್ರೆ ರಾಜ್ಯಗಳನ್ನ ಹೆಂಗ್ ವಿಂಗಡಣೆ ಮಾಡೋದಂತಂದು ಸ್ಟಾರ್ಟ್ ಮಾಡ್ತಾರ. ಫಸ್ಟ್ ಒಂದು ಕಮಿಟಿ ಬರುತ್ತಾ ಮಕ್ಕಳ ದಿನಾಚರಣೆ. ಸರ್, ನವೆಂಬರ್ 14 ನಾವೇನಂತ ಕರಿತೀವಿ ಅಂದ್ರೆ ಮಕ್ಕಳ ದಿನಾಚರಣೆ ಅಂತ ಕರಿತೀವಿ. ಎಸ್, ಪೂರ್ಣ ಸ್ವರಾಜ್ ಘೋಷಣೆ ಮಾಡ್ತಾರ. ತುಂಬಾ ಇಂಪಾರ್ಟೆಂಟು, ಪೂರ್ಣ ಸ್ವರಾಜ್ ಘೋಷಣೆ ಮಾಡ್ತಾರ. ಸೊ ಲಾಹೋರ್ ಅಧಿವೇಶನ ಆದ ನಂತರ ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ಪೂರ್ಣ ಸ್ವರಾಜ್ ಘೋಷಣೆ ಮಾಡ್ತಾರ. ಸೊ ವೆರಿ ಗುಡ್. ಸೊ JVP ಕಮಿಟಿ ಕೇಳಿದ್ರು ನಿಮ್ಗೆ. JVP ಕಮಿಟಿ, ಸೊ ಜೆ ಅಂತಂದು ಹೇಳಿದ್ರೆ ಜವಾಹರ್ಲಾಲ್ ನೆಹರು, ವಿ ಅಂತಂದು ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್, ಪಿ ಅಂತಂದು ಹೇಳಿದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಕೇಳಿದಿರಿ? ಜವಾಹರ್ಲಾಲ್ ನೆಹರು, ಅದಾದ ನಂತರ ಸರ್ದಾರ್ ವಲ್ಲಭಾಯಿ ಪಟೇಲ್, ಅದಾದ ನಂತರ ಪಟ್ಟಾಭಿ ಸೀತಾರಾಮಯ್ಯ. ಈ 3 ಜನರನ್ನ ಸೇರಿಸ್ಬಿಟ್ಟು ಒಂದು ಕಮಿಟಿಯನ್ನ ಮಾಡ್ತಾರ, ನಮ್ಮ ದೇಶದಲ್ಲಿ ರಾಜ್ಯಗಳನ್ನ ಹೆಂಗ್ ವಿಂಗಡಣೆ ಮಾಡ್ಬೇಕಂತಂದು ಹೇಳ್ಬಿಟ್ಟು. ಸೊ ಟೋಟಲ್ ಆಗಿ 3 ಕಮಿಟಿಗಳು ಬರ್ತಾವ. ಸೊ ರಾಜ್ಯಗಳನ್ನ ವಿಂಗಡಣೆ ಮಾಡಕ್ ಫಸ್ಟ್ ಕಮಿಟಿ ಯಾವುದು, ಸೆಕೆಂಡ್ ಕಮಿಟಿ ಯಾವುದು, ಅದಾದ ನಂತರ ಥರ್ಡ್ ಕಮಿಟಿ ಯಾವುದು. ಸೊ ಫಸ್ಟ್ ಕಮಿಟಿ ಅಂತ ಬಂದಾಗ ಧಾರ್ ಕಮಿಟಿ ಅಂತಂದು ಬರುತ್ತಾ, ಸೆಕೆಂಡ್ JVP ಕಮಿಟಿ ಅಂತ ಬರುತ್ತಾ, ಥರ್ಡ್ ಒನ್ ತುಂಬಾ ಇಂಪಾರ್ಟೆಂಟು. ಅದ್ರ ಮೇಲೆ ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ನಮ್ಮ ಭಾರತದ ರಾಜ್ಯಗಳನ್ನ ಭಾಷೆಗಳ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ವಿಂಗಡಣೆ ಮಾಡ್ತಾರ. ಸೊ ಇಷ್ಟು ಪಾಯಿಂಟ್ಸ್ಗಳು ಅರ್ಥ ಆಯ್ತಾ? ಯಾರಿಗಾದ್ರೂ ಡೌಟ್ಸ್ಗಳಿದಾವ? ಎನಿ ಡೌಟ್ಸ್? ಸೊ ಎಲ್ರಿಗೂ ಅರ್ಥ ಆಗತ್ತೈತೋ ಇಲ್ರು ಅದನ್ನೊಂದು ಮೊದಲು ಹೇಳ್ರಿ ನಂಗೆ. ಸೊ JVP ಅಂತಂದು ಹೇಳಿದ್ರೆ 3 ಜನ. ಜೆ ಅಂತಂದು ಹೇಳಿದ್ರೆ ಜವಾಹರ್ಲಾಲ್ ನೆಹರು, ಅದಾದ ನಂತರ ವಿ ಅಂತಂದು ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್, ಪಿ ಅಂತಂದು ಹೇಳಿದ್ರೆ ಪಟ್ಟಾಭಿ ಸೀತಾರಾಮಯ್ಯ ಅಂತಂದು ಹೇಳಿ 3 ಜನರ ಸೇರಿಸಿ ಒಂದು ಕಮಿಟಿ ಮಾಡ್ತಾರ. ಸೊ ಅವುಗಳನ್ನ ನಾವು ಪಾಲಿಟಿಯಲ್ಲಿ ತುಂಬಾ ಡೀಪಾಗಿ ಡಿಸ್ಕಷನ್ ಮಾಡ್ತೀವಿ. ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ ಪಾಯಿಂಟ್ಸ್ಗಳು? ಇವಾಗ ಪಾಯಿಂಟ್ಸ್ಗಳನ್ನ ಜಸ್ಟ್ ಕೇಳ್ರಿ. ನಾನು ಈ ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀನಿ, ಬೇಕಾದ್ರೆ ಅವಾಗ ಇನ್ನೊಂದ್ಸರಿ ಕೇಳ್ಬಿಟ್ಟು ಪಾಯಿಂಟ್ಸ್ಗಳನ್ನ ಮಾಡ್ಕೊಳಕ್ರೆ ನೀವೇನು ಮಾಡ್ಬೇಕು, ಇವಾಗ ಇದನ್ನ ಕೇಳಬೇಕು, ಅದಾದ ನಂತರ ನಂಗೆ ಆನ್ಸರ್ ಮಾಡಬೇಕು. ನಿಮ್ಮ ನಾಲೆಜ್ ನೀವೇ ಟೆಸ್ಟ್ ಮಾಡ್ಕೋಬೇಕು. ಸರ್, ನೀವು ಹೇಳಿದ ಕ್ವಶನ್ಗೆಲ್ಲ ನಾನು ಆನ್ಸರ್ ಮಾಡ್ತೀನಿ ಅಂತಂದಿರ್ಬೇಕು. ಎಲ್ಲಿ ಹೋದ್ರಿ ಎಲ್ಲರೂ? ನಮ್ಮ ಹುಡುಗರು ಫಸ್ಟ್ಗೆಲ್ಲ ಆನ್ಸರ್ ಮಾಡೋರು, ಎಲ್ಲರೂ ಆನ್ಸರ್ ಮಾಡ್ಬೇಕ್ರು. ತಪ್ಪಿದ್ರೂ ಪರವಾಗಿಲ್ಲ, ಅದು ಹೇಳ್ತಿದ್ದೇನಲ್ಲ, ನೀವೇನಾದ್ರೂ ತಪ್ಪು ಹೇಳ್ರಿ ಅಂತಂದು ಹೇಳಿದ್ರು ಕೂಡ ಅದಕ್ಕೂ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಿಮಗೆ ನಾಲೆಜ್ ಜಾಸ್ತಿ ಆಗುತ್ತೆ, ನನಗಲ್ಲ. ನಾಲೆಜ್ ನಿಮಗೆ ಜಾಸ್ತಿ ಆಗುತ್ತೆ. ನೀವು ಎಷ್ಟು ಪಾರ್ಟಿಸಿಪೇಟ್ ಮಾಡ್ತೀರಿ, ಎಷ್ಟು ಆನ್ಸರ್ಸ್ಗಳನ್ನ ಹೇಳ್ತೀರಿ, ತಪ್ಪು ಹೇಳಿದ್ರು ಪರವಾಗಿಲ್ಲ, ಕರೆಕ್ಟ್ ಹೇಳಿದ್ರು ಪರವಾಗಿಲ್ಲ, ನಿಮಗೇನಪ್ಪ ಅಂತಂದು ಹೇಳಿದ್ರೆ ಜಾಸ್ತಿ ಆಗುತ್ತೆ. 2-3 ಕ್ವಶನ್ ಡಿಸ್ಕಷನ್ ಮಾಡೋಣ 1 ತಾಸವರೆಗೂ, ಬಟ್ ಆದ್ರೆ ಡೀಟೇಲ್ ಆಗಿ ಹೋಗೋಣ. ಸೊ ಅದನ್ನ ನೋಡಕ್ ಹೋಗ್ಬೇಡ್ರಿ. ಸೊ 1 ಅವರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ 500 ಕ್ವಶನ್ಸ್ಗಳನ್ನ ನೋಡ್ರಿ, ಯೂಟ್ಯೂಬಲ್ಲಿ ಹಾಕಿರ್ತಾರೆ, ಅಂಥವು ನೋಡ್ರೆ ಯಾವುದು ಬರಂಗಿಲ್ಲ. ಎಸ್, ನೆಕ್ಸ್ಟ್ ನೋಡ್ರಿ, ಕ್ವಶನ್ಗೆ ಆನ್ಸರ್ ಮಾಡ್ರಿ. ತುಂಬ ಇಂಪಾರ್ಟೆಂಟ್ ಇದು. ನೀವೆಲ್ಲ ಏನಂತಂದು ಹೇಳಿದ್ರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟು, ಅದಾದ ನಂತರ ನೆಕ್ಸ್ಟು ಪಿಟ್ಸ್ ಇಂಡಿಯಾ ಆ್ಯಕ್ಟು, ಸೊ ಇವನ್ನೆಲ್ಲ ಕಲ್ತು ಬಂದಿರ್ತಿರ್ಬೋದೈತಿ. ಆಮೇಲೆ ನೆಕ್ಸ್ಟು 1833 ಆ್ಯಕ್ಟು, 1857 ಆ್ಯಕ್ಟು. ವೆರಿ ಗುಡ್. ಸೊ ವೆರಿ ಗುಡ್ ಎಲ್ರಿಗೂ.
ಸೊ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಮೊದಲು ಸ್ಥಾಪನೆ ಮಾಡ್ತು ಅಂತ ಕ್ವಶನ್ ಕೇಳಿದಾರೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಬನಾರಸ್ ಯೂನಿವರ್ಸಿಟಿ, ಅದಾದ ನಂತರ ಬಾಂಬೆ ಯೂನಿವರ್ಸಿಟಿ, ಆಮೇಲೆ ಅಲಿಗರ್ ಯೂನಿವರ್ಸಿಟಿ, ಅದಾದ ನಂತರ ಅಲಹಾಬಾದ್ ಯೂನಿವರ್ಸಿಟಿ ಅಂತಂದು ಹೇಳಿ ಕೇಳ್ರಿ ಇಲ್ಲಿ. ಸೊ ಕೆಲವು ಜನ ಏನಪ್ಪಾ ಅಂತಂದು ಹೇಳಿದ್ರೆ ಆನ್ಸರ್ ಡಿ ಹೇಳಿದ್ರಿ, ಕೆಲವು ಜನ ಬಿ ಹೇಳತ್ತೀರಿ. ಸೊ ಇಲ್ಲೇನಾಗತ್ತೆ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟು, 1857ರಲ್ಲಿ ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ 3 ಯೂನಿವರ್ಸಿಟಿಗಳನ್ನು ಸ್ಥಾಪನೆ ಮಾಡ್ತಾರೆ. ಒಂದು ಯಾವುದಪ್ಪ ಅಂತಂದು ಹೇಳಿದ್ರೆ ಕಲ್ಕತ್ತಾ ಯೂನಿವರ್ಸಿಟಿ. ಸೊ ಒಂದು ಯಾವುದು ಕಲ್ಕತ್ತಾ ಯೂನಿವರ್ಸಿಟಿ. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದು ಹೇಳಿದ್ರೆ ಬಾಂಬೆ ಯೂನಿವರ್ಸಿಟಿ. ಇನ್ನೊಂದು ಯಾವುದು ಬಾಂಬೆ ಯೂನಿವರ್ಸಿಟಿ. ಇನ್ನೊಂದು ಯಾವ್ದು ಅಂತಂದು ಹೇಳಿದ್ರೆ ಮದ್ರಾಸ್ ಯೂನಿವರ್ಸಿಟಿ. 1857ರಲ್ಲಿ 3 ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡ್ತಾರೆ. ಕಲ್ಕತ್ತಾ ಯೂನಿವರ್ಸಿಟಿ, ಮದ್ರಾಸ್ ಯೂನಿವರ್ಸಿಟಿ, ಆಮೇಲೆ ಬಾಂಬೆ ಯೂನಿವರ್ಸಿಟಿ 1857ರಲ್ಲಿ ಸ್ಥಾಪನೆ ಆಗುತ್ತೆ. ಎಸ್, ನಮ್ಗೆ ಇಲ್ಲಿ ಆನ್ಸರ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಬಾಂಬೆ ಯೂನಿವರ್ಸಿಟಿ ಆಗತ್ತೆ. ಎಲ್ರಿಗೂ ಕ್ಲಿಯರಾ? ಬಾಂಬೆ ಯೂನಿವರ್ಸಿಟಿ. ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಯೂನಿವರ್ಸಿಟಿ ಯಾವ್ದಂತಂದು ಹೇಳಿದ್ರೆ ಬನಾರಸ್ ಯೂನಿವರ್ಸಿಟಿ. ಸೊ ಇದನ್ನ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ 1916ರಲ್ಲಿ ಆನಿ ಬೆಸೆಂಟ್ ಅವ್ರು ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ ವಾರಣಾಸಿ ಒಳಗಡೆ ಬನಾರಸ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡ್ತಾರೆ. ಜಸ್ಟ್ ಇಷ್ಟು ನೆನ್ಪಿಡ್ಕೊಡ್ರಿ. ಆನಿ ಬೆಸೆಂಟ್ ಯಾರು? ಅವರು ಹೋಮ್ ರೂಲ್ ಚಳವಳಿಗೆ ಭಾಗವಹಿಸಿದ್ರು. ಸೊ ಅವ್ರು ಏನಂತಂದ ಹೇಳಿದ್ರೆ ಲೀಡ್ ತಗೊಂಡಿದ್ರು. ಆಮೇಲೆ ಆನಿ ಬೆಸೆಂಟ್ ಅವ್ರು ಏನಂತಂದು ಹೇಳಿದ್ರೆ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರಾಗಿರ್ತಾರ. ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರಾಗಿರ್ತಾರ. ಯಾವುದದು? ಯಾವ ಅಧಿವೇಶನ? ಎಷ್ಟನೇ ವರ್ಷನಾಗ? ಎಸ್, ನ್ಯೂ ಇಂಡಿಯಾ ಅಲ್ಲ, ಆಮೇಲೆ ಕಾಮನ್ವೀಲ್, ನ್ಯೂ ಇಂಡಿಯಾ ಮತ್ತು ಕಾಮನ್ವೀಲ್ ಅಂತಂದು ಹೇಳ್ಬಿಟ್ಟು 2 ಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ನ್ಯೂ ಇಂಡಿಯಾ ಮತ್ತು ಕಾಮನ್ವೀಲ್. ಸೊ ವೆರಿ ಗುಡ್. 1917ರ ಅಧಿವೇಶನದಲ್ಲಿ ಆನಿ ಬೆಸೆಂಟ್ ಅವ್ರು ಏನಂತಂದು ಹೇಳಿದ್ರೆ ಅಧ್ಯಕ್ಷರಾಗಿರ್ತಾರೆ. ಇವರನ್ನ ನಾವು ಭಾರತದ ಕಾಂಗ್ರೆಸ್ ಅಧಿವೇಶನಗಳು ಏನು ನಡೀತಾವಲ್ಲ, ಸೊ ಅದರ ಮೊದಲ ಮಹಿಳಾ ಅಧ್ಯಕ್ಷರು ಅಂತಂದು ಹೇಳ್ತೀವಿ. ಸೊ ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು? ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು. ಸೊ ಮೊದಲ ಅದೆಲ್ಲಿ ನಡಿಬೇಕಿರುತ್ತಪ್ಪ ಅಂತಂದು ಹೇಳಿದ್ರೆ ಪುಣೆ ಒಳಗೆ ನಡಿಬೇಕಿರುತ್ತ. ಸೊ ಅದು ಯಾಕೆ ನಡೆಯಂಗಿಲ್ಲ ಅಂತಂದು ಹೇಳಿದ್ರೆ ಪುಣೆ ಒಳಗಡೆ ಪ್ಲೇಗ್ ರೋಗ ಬರುತ್ತೆ. ಸೊ ಅದ್ರ ಸಂಬಂಧ ಪುಣೆಯಿಂದ ಅದನ್ನ ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಬಾಂಬೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಫಸ್ಟ್ ಏನಂತಂದು ಹೇಳಿದ್ರೆ ಬಾಂಬೆ ಒಳಗೆ ಏನಂತಂದು ಹೇಳಿದ್ರೆ ಮೊದಲ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಅದಕ್ಕೆ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದು ಹೇಳಿದ್ರೆ WC ಬ್ಯಾನರ್ಜಿ ಅವರು. ಸೊ ಒಬ್ರು ಯಾರು ಹೇಳಿದ್ರು ಎಹೋ ಹ್ಯೂಮ್ ಅಂತಂದು ಹೇಳ್ಬಿಟ್ಟು. ಇವ್ರು ಯಾರಂತಂದು ಹೇಳಿದ್ರೆ ಇವರು ಸ್ಥಾಪಕರು. ಸೊ ನಮ್ದೇನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐತಲ್ಲ, ಭಾರತದ ಕಾಂಗ್ರೆಸ್ ನಾವು ಹೇಳ್ತೀವಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC, ಅದನ್ನ ಸ್ಥಾಪನೆ ಮಾಡಿದವ್ರು ಯಾರಂತಂದು ಹೇಳಿದ್ರೆ ಎಹೋ ಹ್ಯೂಮ್. ಸೊ ವೆರಿ ಗುಡ್. ಸೊ ಅದಾದ ನಂತರ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ, ಆಮೇಲೆ ಅಲಹಾಬಾದು, ಇವೆಲ್ಲ ಏನು ಬರಂಗಿಲ್ಲ. ಬಟ್ ಅದ್ರ ಅಲಹಾಬಾದನ್ನ ಇವಾಗ ಏನಂತ ಕರೀತಾರೆ ಯಾರಿಗಾದ್ರೂ ಗೊತ್ತೈತಾ? ಅಲಹಾಬಾದ್ನ ಇವಾಗ ಏನಂತ ಕರೀತಾರೆ ಅಂದ್ರೆ ಮೊದಲು ಹಂಗೆ ಕರಿತಿದ್ರು, ಅದನ್ನ ಚೇಂಜ್ ಮಾಡಿದ್ರು ನೇಮ್. ಇವಾಗ ಮತ್ತೆ ಅದ್ರ ಹಿಂದಿನ ಹೆಸರು ಇಟ್ಟಿದ್ದಾರೆ. ಎಸ್, 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಪ್ರಯಾಗ್ರಾಜ್. ಸೊ ಅದಕ್ಕೆ ಇನ್ನೊಂದು ಹೆಸರು ಐತೆ, ಯಾರಿಗಾದ್ರೂ ಗೊತ್ತಾ? ಪ್ರಯಾಗ್ರಾಜ್ ಅಂತ ಕರೀತಾರೆ. ಅಲಹಾಬಾದನ್ನ ಏನಂತ ಕರೀತಾರಪ್ಪ ಅಂತಂತ ಹೇಳಿದ್ರೆ ಪ್ರಯಾಗ್ರಾಜ್ ಅಂತ ಕರೀತಾರ. ಅದಕ್ಕೆ ಇನ್ನೊಂದು ಹೆಸರು ಐತ? ಹೈದರಾಬಾದ. ಹೈದರಾಬಾದ್ ಇಲ್ಲರೋ, ಅದು ಸೌತ್ ಇಂಡಿಯಾದಾಗ. ಪ್ರಯಾಗ್ರಾಜ್ ಅಂತ ಕರೀತಾರೆ. ಪ್ರಯಾಗ್ರಾಜ್. ಅಲಹಾಬಾದ್ಗೆ ಇನ್ನೊಂದು ಹೆಸರು ಐತೆ, ಯಾರಿಗೂ ಗೊತ್ತಿಲ್ಲ? ತ್ರಿವೇಣಿ ಸಂಗಮ ಅಂತ ಕರೀತಾರ. ತ್ರಿವೇಣಿ ಸಂಗಮ, 3 ನದಿಗಳು ಬಂದು ಸೇರ್ತಾವ ಅಲ್ಲಿ. ಯಾವ್ದು? ಒಂದು ಗಂಗಾ ನದಿ, ಇನ್ನೊಂದು ಯಮುನಾ ನದಿ, ಇನ್ನೊಂದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಸರಸ್ವತಿ ನದಿ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು 3 ನದಿಗಳು ಬಂದು ಸೇರ್ತಾವ. ಅದನ್ನ ಏನಂತ ಕರೀತಾರ ಅಂತ ಹೇಳಿದ್ರೆ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಅದೇ ತರ ನಮ್ ಕರ್ನಾಟಕದಾಗ ಒಂದು ತ್ರಿವೇಣಿ ಸಂಗಮ ಐತೆ, ಯಾರಿಗಾದ್ರೂ ಗೊತ್ತೈತಾ? ಕರ್ನಾಟಕದಲ್ಲೂ ಕೂಡ ಏನಂತ ಹೇಳಿದ್ರೆ ಒಂದು ತ್ರಿವೇಣಿ ಸಂಗಮ ಆಯ್ತಾ? ಕೂಡ್ಲು ಸಂಗಮ. ಕೂಡ್ಲು ಸಂಗಮದಲ್ಲಿ 2 ನದಿಗಳು, ಕೃಷ್ಣ ಮತ್ತು ಮಲಪ್ರಭಾ. ಕೂಡಲ್ ಸಂಗಮದಲ್ಲಿ ಏನಪ್ಪಾ ಅಂತ, ವೆರಿ ಗುಡ್. ಸೊ ಟಿ ನರಸೀಪುರ ಏನಂತಂದು ಹೇಳಿದ್ರೆ ಇದನ್ನ ಇಲ್ಲೂ ಕೂಡ 3 ನದಿಗಳು ಬಂದು ಸೇರ್ತಾವ. ಸೊ ಇದನ್ನು ಕೂಡ ಏನಂತ ಕರಿತೀವಿ ಅಂತಂತ ಹೇಳಿದ್ರೆ ಕರ್ನಾಟಕದ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಅವು ಯಾವ್ಯಾವ ನದಿಗಳಂತಂದು ಹೇಳ್ಬಿಟ್ಟು ನೀವ ನೋಡ್ಬೇಕು, ಯಾವ್ಯಾವ ನದಿಗಳಲ್ಲಿ ಬಂದು ಜಾಯಿನ್ ಆಗ್ತಾವು ಅಂತಂದೇಳಿ. ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್,
ಸೊ ಭಾರತದ ಮೊದಲ ಉಪಗ್ರಹವಾದ ಆರ್ಯಭಟವನ್ನ ಯಾವಾಗ ಉಡಾವಣೆ ಮಾಡಿದ್ರು? ವೆರಿ ಗುಡ್. ಸೊ ಭಾರತದ ಮೊದಲ ಉಪಗ್ರಹ ಯಾವ್ದಪ್ಪ ಅಂತಂದು ಹೇಳಿದ್ರೆ ಆರ್ಯಭಟ ಅಂತಂದು ಹೇಳ್ತೀವಿ. ಈ ಆರ್ಯಭಟವನ್ನ ಸೊ ಯಾವಾಗ ಉಡಾವಣೆ ಮಾಡ್ರಪ್ಪ ಅಂತಂದು ಹೇಳಿದ್ರೆ 1975ರಲ್ಲಿ ಉಡಾವಣೆ ಮಾಡ್ತಾರ. ಯಾರ ಸಹಾಯದಿಂದ? ರಷ್ಯಾ ದೇಶದ ಸಹಾಯದಿಂದ ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಉಡಾವಣೆ ಮಾಡ್ತಾರ. ವೆರಿ ಗುಡ್. ಸೊ ಅದಾದ ನಂತರ ನಮ್ಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಇದನ್ನ ಉಡಾವಣೆ ಮಾಡಿದವ್ರು ಯಾರಪ್ಪ ಅಂತಂದು ಹೇಳಿದ್ರೆ ಇಸ್ರೋದವ್ರು ಅಂತಂದು ಹೇಳ್ತೀವಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತಂದು ಹೇಳಿ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲೈತಪ್ಪ ಅಂತಂದು ಹೇಳಿದ್ರೆ ಬೆಂಗಳೂರು ಒಳಗಡೆ ಐತೆ. ಎಲ್ಲೈತಿ? ಬೆಂಗಳೂರು ಒಳಗಡೆ. ಸೊ ಇಲ್ಲಿ ಅಂದ್ರೆ ನಾನು ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದು ಹೇಳಿದ್ರೆ ಇಲ್ಲಿ ಸೊ ಎಲ್ಲ ಇವಾಗ ಉಪಗ್ರಹಗಳನ್ನ ಬಿಡುಗಡೆ ಉಡಾವಣೆ ಮಾಡ್ತಾರಲ್ಲ, ಎಲ್ಲಿ ಮಾಡ್ತಾರ? ಅತಿ ಹೆಚ್ಚು ಎಸ್ ಸೋಮನಾಥ್. ಸೊ ಇವಾಗ ಇಸ್ರೋದ ಅಧ್ಯಕ್ಷರು ಯಾರಿದಾರಪ್ಪ ಅಂತಂದು ಹೇಳಿದ್ರೆ ಸೋಮನಾಥ್ ರವರು ಇದಾರ. ತುಂಬಾ ಏನಪ್ಪಾ ಅಂತಂದು ಹೇಳಿದ್ರೆ ಅದು ಬೇರೆ, ಅಲ್ಲಿ ಏನಪ್ಪಾ ಉಪಗ್ರಹಗಳನ್ನ ರೆಡಿ ಮಾಡ್ತಾರ, ಬಟ್ ಅದ್ರಲ್ಲಿ ಇದು ಮಾಡಂಗಿಲ್ಲ. ಸೊ ಇಲ್ಲಿ ಏನ್ ಮೇಲ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಶ್ರೀಹರಿಕೋಟ ಒಳಗಡೆ. ಎಲ್ಲಪ್ಪ ಅಂತಂದು ಹೇಳಿದ್ರೆ ಶ್ರೀಹರಿಕೋಟ ಒಳಗಡೆ ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ಸೊ ಎಲ್ಲಾ ಉಪಗ್ರಹಗಳನ್ನ ಉಡಾವಣೆ ಮಾಡ್ತಾರ. ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ, ಏನಂತ ಕರೀತಾರ ಅಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತಾನು ಕರೀತಾರ. ಶ್ರೀಹರಿಕೋಟವನ್ನ ಇನ್ನೊಂದು ಏನಂತ ಕರೀತಾರ? ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತಾನು ಕರೀತಾರ. ಈ ಶ್ರೀಹರಿಕೋಟ ಆಯ್ತಲ್ಲ, ಸೊ ಇದೊಂದು ಏನಪ್ಪಾ ಅಂತಂದು ಹೇಳಿದ್ರೆ ಇದೊಂದು ದ್ವೀಪ. ಸೊ ಅದ್ರ ಸುತ್ತಮುತ್ತ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಕೆರೆ ಐತೆ, ಅಂದ್ರೆ ನಾವು ಸರೋವರ ಅಂತ ಹೇಳ್ತೀವಲ್ಲ, ಸರೋವರ. ಆ ಸರೋವರ ಯಾವ್ದಪ್ಪ ಅಂತಂದು ಹೇಳಿದ್ರೆ ಪುಲಿಕಾಟ್ ಸರೋವರ ಅಂತಂದು ಹೇಳ್ತೀವಿ. ಹುಲಿಕಟ್ ಅಲ್ಲ, ಪುಲಿಕಾಟ್ ಸರೋವರ. ವೆರಿ ಗುಡ್. ಟ್ರೈ ಮಾಡಿದಿರ, ಆ ಥರ ಟ್ರೈ ಮಾಡಬೇಕು, ತಪ್ಪಾಗ್ಲಿ. ಪುಲಿಕಾಟ್ ಸರೋವರ. ಹುಲಿಕಲ್ ಅಂತಂದು ಬರುತ್ತೆ, ಗೊತ್ತೈತೆ ಯಾರಿಗಾದ್ರೂ? ಹುಲಿಕಲ್ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಹುಲಿಕಲ್. ಆಗುಂಬೆ ಅಂದ್ರೆ ಮತ್ತೆ ಆಗುಂಬೆ ಚೇಂಜ್ ಆಗೈತಿ. ಪುಲಿಕಾಟ್ ಸರೋವರ ಏನಪ್ಪಾ ಅಂತಂದು ಹೇಳಿದ್ರೆ ಶ್ರೀಹರಿಕೋಟ ಸುತ್ತಮುತ್ತ ಐತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟು, ಚಿಲ್ಕಾ ಸರೋವರ ಅಂತ ಕೇಳಿದ್ರೆ ಯಾರಾದ್ರೂ? ಚಿಲ್ಕಾ ಸರೋವರ. ಚಿಲ್ಕಾ ಸರೋವರ. ಸೊ ಇದನ್ನ ಲಗೂನ್ ಸರೋವರ ಅಂತಾನು ಕರೀತಾರ. ಲಗೂನ್. ಇವಾಗ ಏನಪ್ಪಾ ಅಂತಂದು ಹೇಳಿದ್ರೆ ಇದನ್ನ ನಾವು ಜೂಮ್ ಮಾಡಿ ನೋಡೋಣ ಇಲ್ಲಿ. ಸೊ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಸರೋವರ ಐತೆ ಅಂತ ಅನ್ಕೊಡ್ರಿ. ಸೊ ಇಲ್ಲೆಲ್ಲ ಏನಂತಂದು ಹೇಳಿದ್ರೆ ಹೈಟ್ ಜಾಸ್ತಿ ಇರುತ್ತೆ. ಸೊ ಇವಾಗ ಸಮುದ್ರದ ಅಲೆಗಳು ಬರ್ತಾವ, ಸಮುದ್ರದ ಅಲೆಗಳು ಬಂದು ಏನಂತಂದು ಹೇಳಿದ್ರೆ ಇಲ್ಲಿ ಬಂದು ಸ್ಟೋರ್ ಆಗ್ತಾವ. ಈ ತರ ಸ್ಟೋರ್ ಆಗಿ ಏನಂತಂದು ಹೇಳಿದ್ರೆ ಒಂದು ಈ ರೀತಿಯಾಗಿ ಒಂದು ಸರೋವರ ರೆಡಿ ಆಗುತ್ತೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಲಗೂನ್ ಸರೋವರ ಅಂತ ಕರಿತೀವಿ. ನಮ್ಮ ಭಾರತ ದೇಶದಲ್ಲಿ ಏನಂತಂದು ಹೇಳಿದ್ರೆ ಅತಿ ದೊಡ್ಡ ಸರೋವರ ಅಂತಂದು ಹೇಳ್ತೀವಿ ಲಗೂನ್ ಸರೋವರದಲ್ಲಿ. ಅಂದ್ರೆ ಸಮುದ್ರದ ಅಲೆಗಳಿಂದ ನಿರ್ಮಿತವಾದಂತಹ ಒಂದು ಸರೋವರ ಚಿಲ್ಕಾ ಸರೋವರ. ಇದು ಎಲ್ಲೈತಪ್ಪ ಅಂತಂದು ಹೇಳಿದ್ರೆ ಒಡಿಸ್ಸಾದಲ್ಲೈತೆ. ಸೊ ಇದು ಎಲ್ಲೈತಪ್ಪ ಅಂತಂದು ಹೇಳಿದ್ರೆ ಒಡಿಸ್ಸಾ. ಅದು ಸಿಹಿ ನೀರಿನ ಸರೋವರ ಅಲ್ರಿ. ಸೊ ಅದು ಉಪ್ಪು ನೀರಿನ ಸರೋವರ. ಅದು ಸಿಹಿ ನೀರಿನ ಸರೋವರ ಕಾಶ್ಮೀರದಾಗ ಬರ್ತಾವ. ದಾಲ್ ಲೇಕು, ಇನ್ನೊಂದು ಬರುತ್ತೆ ನೋಡ್ರಿ, 2 ಬರ್ತಾವ. ಎಸ್, ಊಲಾರ್ ಸರೋವರ. ಓಕೆ, ದಾಲ್ ಮತ್ತು ಊಲಾರ್ ಸರೋವರ ಜಮ್ಮು ಕಾಶ್ಮೀರ ಒಳಗಡೆ ಬರ್ತಾವ. ದಾಲ್ ಮತ್ತು ಊಲಾರ್ ಸರೋವರ ಅವು ಎರಡು ಏನಂತಂದು ಹೇಳಿದ್ರೆ ಉಪ್ಪು ನೀರಿನ ಸರೋವರ, ಸಿಹಿ ನೀರಿನ ಸರೋವರಗಳು ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಉಪ್ಪು ನೀರಿನ ಸರೋವರ ಅಂತ ಬರುತ್ತಾ, ಅದೆಲ್ಲಪ್ಪ ಅಂತಂದು ಹೇಳಿದ್ರೆ ರಾಜಸ್ಥಾನದಲ್ಲಿ ಸಾಂಬಾರ್ ಸರೋವರ ಅಂತಂದು ಹೇಳ್ತೀವಿ. ಸಾಂಬಾರ್ ಸರೋವರ, ಸಾಂಬಾರ್ ಸರೋವರ ಅಂತಂದು ಹೇಳ್ತೀವಿ. ಆಮೇಲೆ ಹಂಗೆ ಒಂದು ಸ್ವಲ್ಪ ಜಾಸ್ತಿ ಇಲ್ಲೇ ನೋಡ್ಕೊಂಬರೋಣ. ನಮ್ಮ ಇದು ವರ್ಲ್ಡ್ ಅಲ್ಲಿ ಅತಿ ದೊಡ್ಡ ಸರೋವರ ಯಾವುದು? ಪಟ್ ಅಂತ ಮೆಸೇಜ್ ಆಗ್ಬೇಕು. ನಮ್ಮ ವರ್ಲ್ಡ್ ಅಲ್ಲಿ, ಭಾರತ ದೇಶ ಅಲ್ಲ, ವರ್ಲ್ಡ್ ಅಲ್ಲಿ ಅತಿ ದೊಡ್ಡ ಸರೋವರ ಯಾವುದು? ಅದು ನೇಲ್ ನದಿನೋ? ನದಿ ಅದು. ನಾನು ಕೇಳ್ತಾ ಇರೋದು ಸರೋವರ. ನೈಲ್ ನದಿ. ಅದು ಅತಿ ಉದ್ದವಾದ ನದಿ ಯಾವ್ದಂತಂದು ಹೇಳಿದ್ರೆ ನೈಲ್ ನದಿ. ಚಿಲ್ಕಾ ಸರೋವರ ಅಲ್ಲ, ಪೆಸಿಫಿಕ್ ಮಹಾಸಾಗರ. ಅದು ಮಹಾಸಾಗರ ಸರೋವರ. ಕ್ಯಾಸ್ಪಿಯನ್ ಸಮುದ್ರ. ನೆನ್ಪಿಟ್ಕೊಳ್ರಿ, ಅತಿ ದೊಡ್ಡ ಉಪ್ಪು ಅಥವಾ ಸಿಹಿ ನೀರಿಂದ ಎರಡೂ ಸೇರ್ಬಿಟ್ಟು ಅತಿ ದೊಡ್ಡ ಸರೋವರ ಯಾವ್ದಂತ ಕರಿತೀವಿ ಅಂತಂದ ಹೇಳಿದ್ರೆ ಕ್ಯಾಸ್ಪಿಯನ್ ಸಮುದ್ರ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್, ಕ್ಯಾಸ್ಪಿಯನ್ ಸಮುದ್ರ. ಕ್ಯಾಸ್ಪಿಯನ್ ಸಮುದ್ರ. ಅದಾದ ನಂತರ ಸಿಹಿ ನೀರಿನ ಸರೋವರ ಅಂತಂದು ಹೇಳಿದ್ರ ಇದು ದೊಡ್ಡ ಸರೋವರ. ಅದಾದ ನಂತರ ನೆಕ್ಸ್ಟ್ ಸಿಹಿ ನೀರಿನ ಒಳಗಡೆ ಅತಿ ದೊಡ್ಡ ಸರೋವರ ಯಾವ್ದಪ್ಪ ಅಂತಂದು ಹೇಳಿದ್ರೆ ಸಿಹಿ ನೀರಿನ ಸರೋವರ ಅಮೆರಿಕ ಒಳಗಡೆ ಐತೆ. ವೆರಿ ಗುಡ್.
ಸುಪೀರಿಯರ್ ಸರೋವರ. ಸುಪೀರಿಯರ್ ಸರೋವರವನ್ನು ನಾವೇನಂತ ಕರಿತೀವಿ ಅಂದ್ರೆ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಕರಿತೀವಿ. ಸೊ ಇನ್ನೊಬ್ಬರು ಮೆಸೇಜ್ ಹಾಕಿದ್ರು ಬೈಕಾಲ್ ಸರೋವರ, ರಷ್ಯಾದೊಳಗಡೆ ಐತೆ. ಬೈಕಾಲ್ ಸರೋವರ ಏನಪ್ಪಾ ಅಂತಂದು ಹೇಳಿದ್ರೆ ಅತಿ ಆಳವಾದ ಸರೋವರ. ಬೈಕಾಲ್ ಸರೋವರವನ್ನ ಏನಂತ ಕರಿತೀವಿ ಅಂದ್ರೆ ಪ್ರಪಂಚದ ಅತಿ ಆಳವಾದ ಸರೋವರ ಅಂತ ಕರಿತೀವಿ. ಅದಾದ ನಂತರ ಇನ್ನೊಂದು ಬರುತ್ತಾ. ಸೊ ಎಲ್ಲಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಒಂದು ಯಾವ್ದಿದು ಕಾಂಟಿನೆಂಟು ಆಫ್ರಿಕಾ ಒಳಗಡೆ ಈ ಪ್ರದೇಶದಲ್ಲಿ ಬರುತ್ತಾ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಟಾಂಗಾನಿಕಾ ಸರೋವರ ಅಂತಂದ ಹೇಳಿ. ಟಾಂಗಾನಿಕಾ ಸರೋವರ ಅಂತಂದು ಹೇಳ್ಬಿಟ್ಟು. ಸೊ ಇದೇನಪ್ಪಾ ಅಂತಂದು ಹೇಳಿದ್ರೆ ಅತಿ ಉದ್ದವಾದ ಸರೋವರ. ಪ್ರಪಂಚದ ಅತಿ ಉದ್ದವಾದ ಸರೋವರ ಯಾವ್ದಂತ ಹೇಳಿದ್ರೆ ಟಾಂಗಾನಿಕಾ ಸರೋವರ ಅಂತಂದು ಹೇಳ್ತೀವಿ. ಸೊ ಎಲ್ರಿಗೂ ಕ್ಲಿಯರಾ ಇಷ್ಟು ಪಾಯಿಂಟ್ಸ್ಗಳು? ಸೊ ಯಾರಿಗಾದ್ರೂ ಏನಾದ್ರೂ ಕನ್ಫ್ಯೂಷನ್ ಐತಾ? ಹಾಂ, ಎಸ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ಜಸ್ಟ್ ಕೇಳ್ಬಿಟ್ಟು ನನಗೆ ಆನ್ಸರ್ ಮಾಡ್ರಿ ಅಷ್ಟೇ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾರಿಗೂ ಏನಾದರೂ ಇಲ್ಲ ಅಂತಂದು ಹೇಳಿದ್ರೆ ಪ್ರಾಬ್ಲಮ್ಸು? ಎಸ್ ಹಾಕ್ತೀನಿ. ಸೊ ಟಾಂಗಾನಿಕಾ ಸರೋವರ ಅದೊಂದೇನಪ್ಪ ಅಂತಂದು ಹೇಳಿದ್ರೆ ದೊಡ್ಡ ಸರೋವರ. ಟಾಂಗಾನಿಕಾ ಸರೋವರ ಅಂತಂದು ಹೇಳ್ಬಿಟ್ಟು ಅದೆಲ್ಲಪ್ಪ ನಿನ್ನೆ ವಿಡಿಯೋನು ಹಾಕ್ತೀನಿ ನಿನ್ನೆದು ಹಾಕ್ತೀನಿ. ನಂಗೆ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಹಾಕಕ್ಕ. ನಿನ್ನೆದು ಇವಾಗ ಹಾಕ್ತೀನಿ, ಆಮೇಲೆ ಇವತ್ತಿಂದು ಹಾಕ್ತೀನಿ. ಟಾಂಗಾನಿಕಾದು ಉದ್ದವಾದ ಸರೋವರ. ನಮ್ಮ ಭಾರತದಲ್ಲಿ ಉದ್ದವಾದ ಸರೋವರ ಯಾವ್ದಂತಂದು ಹೇಳಿದ್ರೆ ವೆಂಬನಾಡ್ ಕೇರಳದೊಳಗಡೆ ಐತೆ. ಎಸ್, ಇದನ್ನ ನೋಡ್ರಿ. ಔರಂಗಜೇಬ್ ಎಲ್ ಸತ್ತ. ಬಿ ಸಿ ಹಾ. ಸೊ ಎಲ್ಲರೂ ಆಕ್ಟಿವ್ ಆಗ್ಬೇಕ್ರು, ಎಲ್ಲರೂ ಹೇಳ್ಬೇಕು ಆನ್ಸರ್ಸ್ಗಳನ್ನ. ಎಸ್, ತುಂಬ ಆನ್ಸರ್ಸ್ ಹೇಳಿದ್ರಿ. ಸೊ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ನಿಮ್ಗೆ ಇಷ್ಟೊಂದು ಕನ್ಫ್ಯೂಸ್ ಆಗತ್ತಿತ್ತು ಅಂತಂದು ಹೇಳಿದ್ರೆ ಔರಂಗಜೇಬ್ ಪುಣೆದಲ್ಲಿ ಸತ್ತಾನ್ರಿ. ಜಸ್ಟ್ ನನಗೆ ಕ್ಲಾರಿಫೈ ಮಾಡ್ರಿ, ಪುಣೆದಾಗ ಸಾಯ್ತಾನ್ರಿ. ಪುನಾದಾಗ ಯಾಕೆ ಬರ್ತಾರ್ರಿ ಅಲ್ಲಿ? ಯಾಕಂತಂದು ಹೇಳಿದ್ರೆ ಮರಾಠರು ಇದ್ರಿ, ಪುಣೆ ಒಳಗಡೆ ಸಾಯಂಗಿಲ್ಲ. ಅದಾದ ನಂತರ ಮುಂಬೈ ಒಳಗಡೆ ಸತ್ತೇನ್ರಿ, ಮುಂಬೈ ಒಳಗೂ ಸಾಯಂಗಿಲ್ಲ. ಇನ್ನಿರೋದ 2. ಸೊ ಇಲ್ಲಿ ಆನ್ಸರ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಅಹಮದ್ ನಗರ್. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಆನ್ಸರ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಅಹಮದ್ ನಗರ್. ಸೊ ಔರಂಗಜೇಬ್ ಎಲ್ಲಿ ಸತ್ತೋಗ್ತಾನಪ್ಪ ಅಂತಂದು ಹೇಳಿದ್ರೆ ಅಹಮದ್ ನಗರ್ ಒಳಗಡೆ. ಸೊ ನಿಮ್ಗೆಲ್ರಿಗೂ ಏನಪ್ಪ ಅಂತಂದು ಹೇಳಿದ್ರೆ ಮೊಘಲರ ಬಗ್ಗೆ ಗೊತ್ತೈತೆ ಅನ್ಕೊಂತೀನಿ. ಸೊ ಏನಾದರೂ ಇನ್ಫಾರ್ಮೇಶನ್ ಹೇಳ್ತೀರ ನಂಗೆ ಡಿಸ್ಕಷನ್ ಮಾಡಕ್ಕೆ? ನಾವು ಓದ್ಕೊಂಡಿಲ್ರೋ ನಿಮ್ಗೆ ಕ್ಲಾಸ್ ಮಾಡ್ಬೇಕಂತಂದು ಹೇಳಿ ಆಫೀಸಿಂದ ಸಡನ್ನಾಗಿ ಬಂದ್ಬಿಟ್ಟು ಏನು ಮಾಡೋಣ ಅಂತಂದು ಹೇಳಿದ್ರೆ ಕ್ಲಾಸ್ ತೊಗೊಂಡನಿ. ಮೊಘಲರ ಬಗ್ಗೆ ಏನಾದರೂ ಹೇಳ್ತೀರಾ ನಂಗೆ? ಬಾಬರು, ಜಸ್ಟ್ ರಿವೈಸ್ ಮಾಡ್ಕೊಳ್ರಿ ಏನೇನು ಗೊತ್ತೈತಿ ನಿಮಗಲ್ಲಿ. ಮೊಘಲರೊಳಗಡೆ ಏನೇನು ಗೊತ್ತೈತೆ ಅಂತಂದು ಹೇಳಿ ಗೊತ್ತಾತಂದ್ರೆ ಮುಗೀತು. ಈಗ ನಾನು ಹೇಳೋ ಪಾಯಿಂಟ್ಸ್ಗಳೆಲ್ಲ ಏನಂತಂದು ಹೇಳಿದ್ರೆ ನೆನ್ಪುಳಿತಾವೆ ನಿಮ್ಗೆ. 1556 ಬಾಬರು, ರೋಜು, ಮೊಘಲರ ಪ್ರಸಿದ್ಧರು ಅಕ್ಬರು. ನೆಕ್ಸ್ಟ್ 1526 ವೆರಿ ಗುಡ್, ಫಸ್ಟ್ ಪಾನಿಪತ್ತು. ನೆಕ್ಸ್ಟ್ ಬೇರೆ ಬೇರೆ ಹೇಳ್ಬೇಕು, ಡಿಫ್ರೆಂಟಾಗಿ ಹೇಳ್ಬೇಕು. ನೀವು ಎಷ್ಟು ಇದು ಪಾರ್ಟಿಸಿಪೇಟ್ ಮಾಡಿದ್ರೆ ಅಷ್ಟು ನನಗೆ ಒಳ್ಳೇದು. ನಾನು ನೆಕ್ಸ್ಟ್ ಕ್ಲಾಸ್ ತೊಗೊತಾನೆ. ಇಲ್ಲ ನೀವು ಮೆಸೇಜ್ ಹಾಕಂಗಿಲ್ಲ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ ಇಲ್ಲ. ನಾನು ವರ್ಕ್ ಮಾಡಿ ಬಂದ್ಬಿಟ್ಟು ತ್ರಾಸ್ ತೊಗೊಂಡು ಇಷ್ಟೊಂದೆಲ್ಲ ಹೇಳ್ತಿದ್ರ? ಓಕೆ. ಶಹಜಹಾನ್, ತಾಜ್ ಮಹಲ್ ರೀ. ನೆಕ್ಸ್ಟ್ ಔರಂಗಾಬಾದ್, ಹಲ್ದಿಘಾಟ್ ಯುದ್ಧ ವೆರಿ ಗುಡ್. ದೆಹಲಿ. ಇಷ್ಟೇ ಗೊತ್ತಿರೋದಾ ಮೊಘಲರ ಬಗ್ಗೆ? ಅವೆಲ್ಲ ಓದ್ದಾರ ನಿಮ್ಗೆಲ್ಲ ಭಾಳ ಗೊತ್ತಿತ್ತು ಅಂತ ಅನ್ಕೊಂಡ್ನಲ್ರು ನಾನು. ಹಿಂಗೆ ಮಾಡಿದ್ರೆ ಹೆಂಗೆ ನೀವು? ಹಾಂ, ಬಾಬರ್ನಾಮ ವೆರಿ ಗುಡ್, ಬಾಬರ್ನಾಮ. ನೆಕ್ಸ್ಟ್
ಅಕ್ಬರ್ ಮಾಮ, ಅಕ್ಬರ್ ನಾಮ. ನೆಕ್ಸ್ಟ್ ಕೆಂಪುಕೋಟೆ, ವೆರಿ ಗುಡ್. ಅಬುಲ್ ಫಜಲ್, ವೆರಿ ಗುಡ್. ಇಲ್ಲಪ್ಪ, ನಾನು ಸುಮ್ ಕಾಮಿಡಿ ಮಾಡಿದ್ನಿ. ನೀವು ಆನ್ಸರ್ ಹಾಕ್ಬೇಕು. ನೀವು ತಾಜ್ ಮಹಲ್ ಹೇಳಿದೆ ಹೇಳಕದ್ರಿ, ಎಕ್ಸಾಮ್ದಾಗ ಏನ್ ಕೇಳ್ತಾರೋ ಅದನ್ನ ಹೇಳ್ರು ಅಂತಂದು ಹೇಳಿದ್ರೆ ತಾಜ್ ಮಹಲ್, ಲವ್ವ, ಸತ್ತ, ತುಜಕಿ ಬಾಬ್ರಿ, ವೆರಿ ಗುಡ್. ನ್ಯಾಯದ ಗಂಟೆ, ವೆರಿ ಗುಡ್. ಅಮೀರ್ ಖುಸ್ರೋ, ಓಕೆ. ಕೇಳ್ರಿ, ಮೊಘಲ್ರು ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಮೊಘಲ್ರು. ಜಸ್ಟ್ ನಾನು ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಅದಾದ ನಂತರ ನೆಕ್ಸ್ಟ್ ನೀವೇನು ಮಾಡ್ಬೇಕಂತಂದು ಹೇಳಿದ್ರೆ ಸ್ವಲ್ಪ ಸ್ಟಡಿ ಮಾಡ್ಬೇಕು ಹೋಗಿ. ಸೊ ಮೊದಲು ಏನು ಮಾಡ್ತಿರ್ತಾರಪ್ಪ ಅಂತಂದು ಹೇಳಿದ್ರೆ ದೆಹಲಿ ಸುಲ್ತಾನರು ಏನು ಮಾಡ್ತಿರ್ತಾರಂದ್ರೆ ಆಳ್ವಿಕೆ ನಡೆಸ್ತಿರ್ತಾರ. ಲಾಸ್ಟ್ ಸಂತತಿ ಯಾವುದು? ಲೋಧಿ ಸಂತತಿ ಅಂತಂದು ಹೇಳ್ತೀವಿ. ಲೋಧಿ ಸಂತತಿ ಒಳಗಡೆ ಲಾಸ್ಟ್ ಯಾರಪ್ಪ ಅಂತಂದು ಹೇಳಿದ್ರೆ ಇಬ್ರಾಹಿಂ ಲೋಧಿ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಸೊ ದೆಹಲಿ ಒಳಗಡೆ. ಸೊ ಇಬ್ರಾಹಿಂ ಲೋಧಿನ ಸೋಲಿಸ್ಬೇಕಂತಂದು ಹೇಳಿ ಕೆಲವು ಜನ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ ಅಫ್ಘನ್ ದಾಳಿಕೋರ. ಸೊ ಇವ್ ಬಾಬರ್ ಯಾರಂತಂದು ಹೇಳಿದ್ರೆ ಅಫ್ಘನ್. ಸೊ ಅಫ್ಘಾನಿಸ್ತಾನ ಐತಲ್ಲ, ಆ ಕಡೆಯಿಂದ ದಾಳಿಕೋರನ್ನ ಕರೆಸ್ತಾರ. ಅವನ ಯಾರಂತಂದು ಹೇಳಿದ್ರೆ ಬಾಬರ್. ಸೊ ಇವನ್ ಬಂದ್ ಏನ್ ಮಾಡ್ತಾ ಅಂತಂದು ಹೇಳಿದ್ರೆ ಇವನನ್ನ ಸೋಲಿಸ್ತಾನ. ಸೊ ಒಂದ್ ಪ್ಲೇಸ್ ಅಲ್ಲಿ ಇಲ್ಲಪ್ಪ ಅಂತಂದು ಹೇಳಿದ್ರೆ ಪಾನಿಪತ್ ಎಂಬಲ್ಲಿ ಸೊ ಒಂದ್ ಯುದ್ಧ ಆಗತ್ತ 1526 ಮೊದಲ ಪಾನಿಪತ್ ಕದನ ಅಂತಂದು ಹೇಳ್ತೀವಿ. ಈ ಕದನದೊಳಗಡೆ ಬಾಬರ್ ಇದ್ದ ಮಾಡ್ತಾನ ಇಬ್ರಾಹಿಂ ಲೋಧಿಯನ್ನ ಕೊಂದ್ ಹಾಕ್ಬಿಡ್ತಾನ. ಕೊಂದ್ ಹಾಕಿ ಸಾವು ಸುಮ್ಮ ಇರಂಗಿಲ್ಲ. ಸೊ ಅವನೇನ್ ಮಾಡ್ತಾನಪ್ಪ ಅಂತಂದು ಹೇಳಿದ್ರೆ ಈ ಕಡೆ ಸೈಡು ಹರಿಯಾಣ. ಸೊ ಇಲ್ಲೇನ್ ಮಾಡ್ತಾ ಅಂತಂದು ಹೇಳಿದ್ರೆ ದೆಹಲಿಯಲ್ಲಿ ಏನ್ ಮಾಡ್ತಾ ಅಂತಂದು ಹೇಳಿದ್ರೆ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಅದನ್ನ ನಾವ್ ಏನಂತ ಹೇಳ್ತೀವಿ ಅಂತಂದು ಹೇಳಿದ್ರೆ ಮೊಘಲ್ ಸಾಮ್ರಾಜ್ಯ ಅಂತಂದು ಹೇಳ್ತೀವಿ. ಏನಂತಂದು ಹೇಳ್ತೀವಿ? ಮೊಘಲ್ ಸಾಮ್ರಾಜ್ಯ ಅಂತಂದು ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಸೊ ಇದಾದ ನಂತರ ಇವ್ ಬ್ಯಾರೆದವ್ರು ಯಾರು ಬಂದ್ರೆ ಸುಮ್ನಿರ್ತಾರೇನ್ರಿ? ಇಲ್ಲಿ ರಾಜರು ಕೂಡ ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ಅವ್ನ ವಿರುದ್ಧ ಯುದ್ಧ ಮಾಡಕ್ ಸಂಚು ಮಾಡ್ತಿರ್ತಾರ. ಅವಾಗ ಬಾಬರ್ ಕೂಡ ಏನಂತಂದು ಹೇಳಿದ್ರೆ ರಿಟರ್ನ್ ಯುದ್ಧ ಮಾಡ್ತಾನ. ತುಂಬಾ ಇಂಪಾರ್ಟೆಂಟು ಬಾಬರ್ ಮಾಡುವಂತಹ ಕದನಗಳು ಯಾವ್ಯಾವಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ಒನ್ನು ಕನ್ವಾ ಕದನ ಅಂತಂದು ಹೇಳ್ತೀವಿ. ಕನ್ವ ಕಾಳಗ ಅಂತ ಹೇಳ್ತೀರಿ ನೋಡು, ವೆರಿ ಗುಡ್. ಕನ್ವ ಕಾಳಗ ಸೊ ಯಾವಾಗ ನಡೆಯತ್ತಪ್ಪ ಅಂತಂದು ಹೇಳಿದ್ರೆ 1527 ನಡೆಯುತ್ತ. ಯಾರ ಜೊತೆ ಅಂತಂದು ಹೇಳಿದ್ರೆ ರಾಣಾ ಸಂಘ್ ಜೊತೆ ನಡೆಯುತ್ತ. ರಾಣಾ ಸಂಘ್ ಜೊತೆಗೆ, ವೆರಿ ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯುದ್ಧ ಮಾಡ್ತಾನ ಗೋಗ್ರಾ ಕದನ ಅಂತಂದು ಹೇಳ್ಬಿಟ್ಟು 1529. ಆಮೇಲೆ 1528 ಇದೊಂದು ಮಿಸ್ ಆಯ್ತು, ಚಾಂದೇರಿ ಕದನ, ವೆರಿ ಗುಡ್. ಸೊ ಚಾಂದೇರಿ ಕದನ ಅಂತಂದು ಹೇಳಿ ಮೆದಿನಿ ರಾಯ್ ಜೊತೆಗೆ. ಯಾರ ಜೊತೆಗೆ? ಮೆದಿನಿ ರಾಯ್. ಸೊ ಟೋಟಲ್ ಆಗಿ 4 ಮಾಡ್ತಾನ. ತುಂಬಾ ಇಂಪಾರ್ಟೆಂಟು. ಪಾನಿಪತ್ ಕದನ ಮಾಡಿ ಸೋಲಿಸ್ಬಿಟ್ಟು ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನ. ಅವಾಗ ಸೈಡ್ ಇದ್ದಾರೆ ಸುಮ್ಮಿರಂಗಿಲ್ಲ. ಅವಾಗ ಯಾರಪ್ಪ ಅಂತಂದು ಹೇಳಿದ್ರೆ ಮೊದಲು ಯುದ್ಧ ಮಾಡೋದು ಕನ್ವಾ ಕದನ 1527 ರಾಣಾ ಸಂಘನ್ ಜೊತೆಗೆ. ಅದಾದ ನಂತರ 1528 ಚಾಂದೇರಿ ಮೆದಿನಿ ರಾಯ್ ಜೊತೆಗೆ. ಆಮೇಲೆ ಗೋಗ್ರಾ ಕದನ 1529 ಯಾರ ಜೊತೆ ಅಂತ ನೋಡಿ. ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಮುಗಿತಾ. ಇವನ ಆದ ನಂತರ ನೆಕ್ಸ್ಟ್ ಯಾರು ಬರ್ತಾರ ಅಂತಂದು ಹೇಳಿದ್ರೆ ಹುಮಾಯೂನ ಬರ್ತಾನ. ಹುಮಾಯೂನ. ಸೊ ಹುಮಾಯೂನ ಆದ ನಂತರ ನೆಕ್ಸ್ಟ್ ಇವನನ್ನ ಸೋಲಿಸಿ ಕನೋಜ್ ಕಾಳಗಗಳು ಅಂತ ಬರ್ತಾವ. ಕನೋಜ್ ಕದನ ಅಂತಂದು ಬರುತ್ತಾ. ಯಾರ ಜೊತೆ ಅಪ್ಪ ಅಂತಂದು ಹೇಳಿದ್ರೆ ಹುಮಾಯೂನ ಮತ್ತು ಶೇರ್ ಶಾ ಸೂರಿ ಅಂತಂದು ಹೇಳ್ಬಿಟ್ಟು ಬರ್ತಾನ. ಸೊ ಇವರಿಬ್ರು ನಡುವೆ ಏನಪ್ಪಾ ಅಂತಂದು ಹೇಳಿದ್ರೆ ಯುದ್ಧ ನಡೆದ್ಬಿಟ್ಟು ಹುಮಾಯೂನನ್ನ ಸೋಲಿಸ್ತಾನ. ಅವಾಗ ದೆಹಲಿ ಇರುತ್ತಲ್ಲ, ಸೊ ಅದನ್ನ ಯಾರು ಆಳ್ವಿಕೆ ನಡೆಸ್ತಾರ ಅಂತಂದು ಹೇಳಿದ್ರೆ ಶೇರ್ ಶಾ ಸೂರಿ ಕೆಲವು ದಿನಗಳವರೆಗೂ ಆಳ್ವಿಕೆ ನಡೆಸ್ತಾನ. ಅವನ ಬಗ್ಗೆ ನಾವು ಒಂದು ಸಪ್ರೇಟ್ ಆಗಿ ಕ್ಲಾಸ್ ತಗೊಳ್ಳೋಣ. ಸರ್ ಹಿಂದ್ ಕಾಳಗ, ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದಾದ ನಂತರ ನೆಕ್ಸ್ಟ್ ಏನ್ ಬರ್ತಾರಪ್ಪ ಅಂತಂದು ಹೇಳಿದ್ರೆ ಅಕ್ಬರ್ ಬರ್ತಾನ. ಅಕ್ಬರ್ನಲ್ಲಿ ನಮ್ಗೆ ಕೇಳೋ ಕ್ವಶನ್ಸ್ಗಳು ಯಾವ್ಯಾವಪ್ಪ ಅಂತಂದು ಹೇಳಿದ್ರೆ ಅಕ್ಬರ್ ಅಂತಂದು ಹೇಳಿ ಬಂದಾಗ ಕೇಳೋ ಕ್ವಶನ್ಸ್ಗಳು ಯಾವ್ದು ಅಂತಂದು ಹೇಳಿದ್ರೆ ಅವನು ಯುದ್ಧಗಳ ಬಗ್ಗೆ ಕೇಳ್ತಾರ. ಅದರಲ್ಲಿ ತುಂಬಾ ಇಂಪಾರ್ಟೆಂಟು. ಒಬ್ರು ಹೇಳಿದ್ರು 1576 ನಡೆದಂತ ಹಲ್ದಿಘಾಟ್ ಯುದ್ಧ ತುಂಬಾ ಇಂಪಾರ್ಟೆಂಟು. 1576 ನಡೆದಂತಹ ಹಲ್ದಿಘಾಟ್ ಯುದ್ಧ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸೊ ಯಾರ ಜೊತೆ ನಡೆಯುತ್ತದು? ರಾಣಾ ಪ್ರತಾಪ್ ಸಿಂಗ್ ಜೊತೆಗೆ. ಯಾರ ಜೊತೆ ನಡೆಯುತ್ತಪ್ಪ ಅಂತಂದು ಹೇಳಿದ್ರೆ ರಾಣಾ ಪ್ರತಾಪ್ ಸಿಂಗ್. ನೀವೆಲ್ಲರೂ ಒಂದು ಸ್ಟೋರಿ ಕೇಳ್ಬೇಕು, ರಾಣಾ ಪ್ರತಾಪ್ ಸಿಂಗ್ ಹೆಂಗಿದ್ದ ಅಂತಂದು ಹೇಳ್ಬಿಟ್ಟು. ಸೊ ಅವನೊಬ್ಬ ಅನಕ್ಷರಸ್ಥ ದೊರೆ. ಸೊ ಅಕ್ಬರ್ ಏನಂತಂದು ಹೇಳಿದ್ರೆ ಸಾಲಿನ ಕಲ್ತಿಲ್ಲ, ಅನಕ್ಷರಸ್ಥ ದೊರೆ. ಸೊ ರಾಣಾ ಪ್ರತಾಪ್ ಸಿಂಗ್ ಹೆಂಗಿದ್ದಪ್ಪ ಅಂತಂದು ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ರಾಣಾ ಪ್ರತಾಪ್ ಸಿಂಗ್. ಸೊ ಅವ್ನ ಏನಾರ ಭಾಳ ಹೈಟ್ ಇದ್ದ. ಅದಾದ ನಂತರ ಅವನದೇನಪ್ಪ ಅಂತ ಖಡ್ಗನ 80 kg ಇರ್ತಿತ್ತು. ಸೊ ಆ ಥರ ಏನಂತಂದು ಹೇಳಿದ್ರೆ ಬೀಸ್ತಿದ್ದ. ಸೊ ಅವ್ನು ಹೊತ್ತಂತಹ ಕುದುರೆ ಇನ್ನಾದ್ರೂ ನೀವು ನೋಡ್ಕೋಬೇಕು. ಸೊ ಇಲ್ಲಪ್ಪ ಅಂತಂದು ಹೇಳಿದ್ರೆ ರಾಜಸ್ಥಾನದೊಳಗಡೆ ಅವ್ನು ಧರಿಸುವಂತಹ ಡ್ರೆಸ್ಗಳಿದಾವ. ಸೊ ಅವ್ನ ಟೋಟಲ್ ವೇಟ್ ಏನಪ್ಪಾ ಅಂತಂದು ಹೇಳಿದ್ರೆ ಅವ್ನ ಟೋಟಲ್ ವೇಟ್ ಎಷ್ಟು ಬರುತ್ತಪ್ಪ ಅಂತಂದ್ರೆ ನಿಯರ್ಲಿ 180 kg ವರೆಗೂ ಬರುತ್ತೆ. ಅವನೆಲ್ಲಾದ್ರೂ ಯುದ್ಧದ ಮಟೀರಿಯಲ್ಸ್ ಹಾಕೊಂಡ ಅಂತಂದು ಹೇಳಿ. ಇವನನ್ನ ಹೊತ್ಕೊಂಡು ಓಡುವಂತಹ ಒಂದು ಕುದುರೆ ಯಾವ್ದಂತಂದು ಹೇಳಿದ್ರೆ ಚೇತಕ್ ಕುದುರೆ.
ಚೇತಕ್. ಅದಕ್ಕೆ ಭಾಳ ಚಂದ ಸ್ಟೋರಿ ಅದಾವ, ಅದನ್ನೆಲ್ಲ ಹೇಳಂಗಿಲ್ಲ ಈಗ. ಸೊ ಅದಕ್ಕೋಸ್ಕರ ಏನಂತಂದು ಹೇಳಿದ್ರೆ ಚೇತಕ್ ಒಂದು ಬೈಕ್ ನೇಮ್ ಇಟ್ಟಿದ್ದಾರೆ ನೋಡ್ರಿ ರೀಸೆಂಟಾಗಿ. ಏನಂತಂದ್ರೆ ರೀಸೆಂಟಾಗಲ್ಲ, ಓಲ್ಡ್ ಡೇಸಲ್ಲಿಂದನ ಚೇತಕ್ ಅಂತಂದು ಹೇಳ್ಬಿಟ್ಟು ಒಂದು ಬೈಕ್ ನೇಮ್ ಕೂಡ ಇಟ್ಟಿದ್ದಾರೆ. ಅದನ್ನ ಸ್ವಲ್ಪ ನೋಡ್ಕೊಡ್ರಿ. ಸೊ ಇಷ್ಟ ಆಯ್ತಾ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯುದ್ಧ ಬಿಟ್ವಿ 1556ರ ಎರಡನೇ ಪಾನಿಪತ್ ಕದನ. 1556ರಲ್ಲಿ ಎರಡನೇ ಪಾನಿಪತ್ ಕದನ ನಡೆಯುತ್ತಾ. ಯಾರ ಜೊತೆಗೆ? ಅಕ್ಬರ್ ಮತ್ತು ಹೇಮುವಿನ ಜೊತೆಗೆ ಏನಂತಂದು ಹೇಳಿದ್ರೆ ಯುದ್ಧ ನಡೆಯುತ್ತ. ಇವ್ರ ಆದ ನಂತರ ನೆಕ್ಸ್ಟ್ ಯಾರು ಬರ್ತಾರ? ಇವ್ರಾದ ನಂತರ ಅಕ್ಬರ್ ಆದ ನಂತರ ಯಾರು ಬರ್ತಾನ? ಅಕ್ಬರ್ ಮತ್ತು ಹೇಮು ನಡುವೆ 1556ರಲ್ಲಿ ಎರಡನೇ ಪಾನಿಪತ್ ಕದನ. ಅಕ್ಬರ್ ಆದ ನಂತರ ಯಾರು ಬರ್ತಾರ? ಜಹಾಂಗೀರ್. ಅಕ್ಬರ್ ಆದ ನಂತರ ಯಾರು ಬರ್ತಾರಪ್ಪ? ಶಹಜಾನ್ ಅಲ್ಲ, ಜಹಾಂಗೀರ್. ಜಹಾಂಗೀರ್ ನಮಗ್ ತುಂಬಾ ಇಂಪಾರ್ಟೆಂಟು. ಜಹಾಂಗೀರ್. ಸೊ ಜಹಾಂಗೀರ್ ಏನಂತಂದು ಹೇಳಿದ್ರೆ ಆಳ್ವಿಕೆ ನಡೆಸ್ತಿರ್ತಾನ, ಅವನ ಕಡೆ ಆಗಂಗಿಲ್ಲ, ಫುಲ್ ಕುಡುಕಿರ್ತಾನ, ಅವ್ನ ಹ್ಯಾಂತಿ ನಡೆಸ್ತಾಳ, ನೂರ್ ಜಹಾನ ಅದ ಇದ ಅಂತಂದು ಹೇಳಿ ಸ್ಟೋರಿ ಬರ್ತಾವ. ಅವೆಲ್ಲ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ತುಂಬಾ ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ ಜಹಾಂಗೀರ್ನ ಆಸ್ಥಾನಕ್ಕೆ ಬ್ರಿಟಿಷ್ ರಾಯಭಾರಿಗಳು ಬರ್ತಾರ, ನಮ್ಗ ವ್ಯಾಪಾರ ಮಾಡಕ್ಕ ನಮಗ್ ಪರ್ಮಿಷನ್ ಕೊಡ್ರಿ ಅಂತಂದ ಹೇಳಿ. ಎಸ್, ನಮ್ಗ ವ್ಯಾಪಾರ ಮಾಡಕ ಪರ್ಮಿಷನ್ ಕೊಡ್ಬೇಕು ನೀವು ಅಂತಂದ ಹೇಳಿ ಬ್ರಿಟಿಷ್ ರಾಯಭಾರಿಗಳು ಬರ್ತಾರ. ಫಸ್ಟ್ ಯಾರಪ್ಪ ಅಂತಂದ ಹೇಳಿದ್ರೆ ವಿಲಿಯಂ ಹಾಕಿನ್ಸ್. ಫಸ್ಟ್ ಯಾರು ಬರ್ತಾರ? ವಿಲಿಯಂ. ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತ ಹೇಳ್ತೀವಿ, ಅಥವಾ ಕ್ಯಾಪ್ಟನ್ ವಿಲಿಯಂ ಅಂತಂದು ಹೇಳ್ತೀವಿ. ಸೊ ಇವಂಗೇನಂತಂದು ಹೇಳಿದ್ರೆ ಪರ್ಮಿಷನ್ ಕೊಡಂಗಿಲ್ಲ. ನೆಕ್ಸ್ಟ್ ಅದಾದ ನಂತರ ಸೊ 1615ರಲ್ಲಿ ಮತ್ತೊಬ್ಬನ್ ಬರ್ತಾನ. ಅವ್ರು ಯಾರಪ್ಪ ಅಂತಂದು ಹೇಳಿದ್ರೆ ಸರ್ ಥಾಮಸ್ ರೋ. ಸರ್ ಥಾಮಸ್ ರೋ ಬರ್ತಾರ. ಇವ್ರು ಹೆಂಗೋ ಮಾಡ್ಬಿಟ್ಟು ಜಹಾಂಗೀರ್ನ ಮನವೊಲಿಸ್ಬಿಟ್ಟು ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ಫಸ್ಟ್ ಟೈಮು ಒಂದು ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರ. ಎಲ್ಲಪ್ಪ ಅಂತಂದು ಹೇಳಿದ್ರೆ ಸೂರತ್ ಒಳಗಡೆ. ಎಲ್ಲಿ ಸ್ಥಾಪನೆ ಮಾಡ್ತಾರ? ಸೂರತ್ ಒಳಗಡೆ. ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ. ಇವ್ರಿಗೆ ಪರ್ಮಿಷನ್ ಕೊಟ್ರ. ಸೂರತ್ ಒಳಗಡೆ ಏನ್ ಮಾಡಿದ್ರು? ವ್ಯಾಪಾರ ಕೇಂದ್ರವನ್ನ ತೆಗೆದ್ರು. ವ್ಯಾಪಾರ ಕೇಂದ್ರವನ್ನ ತೆಗೆದ ನಂತರ ಸುಮ್ಮನಿದ್ರ ಕೆಲವು ದಿನಗಳವರೆಗೂ ಏನಂತಂದ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಜೊತೆಗೆ ಏನಂತಂದ ಹೇಳಿದ್ರೆ ಒಂದು ಏನೋ ಮಾಡ್ಕೊಂಡು ವ್ಯಾಪಾರ ನಡ್ಸ್ಕೊತ ಬಂದ್ರು. ಅದಾದ ನಂತರ ನೆಕ್ಸ್ಟ್ ನಮ್ಮ ಆಡಳಿತದೊಳಗೆ ಹಸ್ತಕ್ಷೇಪ ಮಾಡಿದ್ರು. ಅವನ್ನೆಲ್ಲ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಯಾವಾಗ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾರೋ ಹೇಳ್ರಿ ನೋಡೋಣ. ಯಾವಾಗ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾರ? 3 ಯುದ್ಧಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಅವಾಗಿಂದ ಏನಂತಂದ ಹೇಳಿದ್ರೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ಯಾವು? ಪ್ಲಾಸಿ ಕದನ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವುದು? ಪ್ಲಾಸಿ ಕದನ. 3 ಯುದ್ಧಗಳು. ಹಸ್ತಕ್ಷೇಪ ಏನಂತಂದ್ರೆ ಆಲ್ಮೋಸ್ಟ್ ಭಾರತದ ಆಡಳಿತವನ್ನ ತೆಗೆದುಕೊಂಡ್ತಾರ. ಸೊ ವೆರಿ ಗುಡ್. ಬಕ್ಸಾರ್ ಕದನ. ಸೊ ಇನ್ನೊಂದು ಯಾವ್ದಪ್ಪ ಅಂತಂದ ಹೇಳಿದ್ರೆ ವಾಂಡಿವಾಶ್ ಕದನ. ಪ್ಲಾಸಿ ಕದನ ಯಾವಾಗ ನಡೆಯುತ್ತಾ? ಪ್ಲಾಸಿ ಕದನ ವೆರಿ ಗುಡ್. 1764ರಲ್ಲಿ ಬಕ್ಸಾರ್ ಕದನ ನಡೆಯುತ್ತೆ. ಸೊ ವೆರಿ ಗುಡ್. 1757ರಲ್ಲಿ ಏನಪ್ಪಾ ಅಂತಂತ ಹೇಳಿದ್ರೆ ಪ್ಲಾಸಿ ಕದನ ನಡೆಯುತ್ತೆ. ಸೊ ವಾಂಡಿವಾಶ್ ಕದನ ಯಾವಾಗ ನಡೆಯುತ್ತೆ ಅಂತಂತ ಹೇಳಿದ್ರೆ 1760ರಲ್ಲಿ ನಡೆಯುತ್ತೆ. ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನ್ ಸೋಲಿಸ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ 1760ರಲ್ಲಿ ವಾಂಡಿವಾಶ್ ಕದನದಲ್ಲಿ ಫ್ರೆಂಚರನ್ನ ಸೋಲಿಸ್ತಾರ. ಆಮೇಲೆ 1764ರಲ್ಲಿ ಒಂದು ದೊಡ್ಡ ಆರ್ಮಿನ ಸೋಲಿಸ್ತಾರೆ. ಯಾರು? ಮೀರ್ ಕಾಸಿಮ್ಮು. ಸೊ ಅದಾದ ನಂತರ ನೆಕ್ಸ್ಟ್ 2ನೇ ಶಾ ಆಲಮ್ಮು. ಆಮೇಲೆ ಇನ್ನೊಬ್ನ ಯಾರಪ್ಪ ಅಂತಂತ ಹೇಳಿದ್ರೆ ಶೂಜಾವುದ್ದೌಲ್. ಸೊ ಇವ್ರನ್ನೆಲ್ಲ ಸೋಲಿಸ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂತಂತ ಹೇಳಿದ್ರೆ ಟೋಟಲ್ ಆಗಿ ಉತ್ತರ ಭಾರತವನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅವ್ರು ತೆಕ್ಕೆಗೆ ತಗೊಂಡ್ಬಿಡ್ತಾರ. ಸೊ ಇಲ್ಲಿ ನೋಡ್ರಿ, ಮೊಘಲರ ದೊರೆಯಾದಂತಹ ಶಾ ಆಲಂನನ್ನೇ ಸೋಲಿಸ್ಬಿಟ್ರ ಅಂತಂತ ಹೇಳಿದ್ರೆ ಅವ್ರು ಆಲ್ಮೋಸ್ಟ್ ಈ ಪ್ರದೇಶವನ್ನ ತಗೊಂಡ್ಬಿಟ್ಟಂಗ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ? ನೆಕ್ಸ್ಟ್ ಮರಾಠ ಯುದ್ಧಗಳನ್ನ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಮೈಸೂರು ಯುದ್ಧಗಳನ್ನ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರ? ಸೊ ಇನ್ನೊಂದು ಯುದ್ಧಗಳು ಮಾಡ್ತಾರೆ ನೋಡ್ರಿ, ಆಂಗ್ಲೋ ಮರಾಠ ಯುದ್ಧಗಳು. ಸೊ ಆಂಗ್ಲೋ ಮೈಸೂರು ಯುದ್ಧ. ಆಮೇಲೆ ಇಲ್ಲಿ ಮೇಲ್ಗಡೆ ಬಂದ ಆಂಗ್ಲೋ ಸಿಖ್ ಯುದ್ಧಗಳಂತ ಬರ್ತಾವ. ಈ ತರ ಯುದ್ಧಗಳನ್ನ ಮಾಡಿಬಿಟ್ಟು ಆಲ್ಮೋಸ್ಟ್ ಇಂಡಿಯಾವನ್ನ ವಶಪಡಿಸಿಕೊಂಡು ಆಳ್ವಿಕೆ ನಡೆಸ್ತಾರೆ. ಅವುಗಳನ್ನೆಲ್ಲ ನಾವು ಡಿಸ್ಕಷನ್ ಮಾಡ್ತಾ ನೆಕ್ಸ್ಟ್ ಹೋಗೋಣ. ಎಸ್, ಕಾರ್ನಾಟಿಕ್ ವಾರ್. ಓಕೆ, ಕಾರ್ನಾಟಿಕ್ ವಾರ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವೆ. ಇಷ್ಟು ಪಾಯಿಂಟ್ಸಾ ಜಹಾಂಗೀರ್ದಲ್ಲಿ ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಜಹಾಂಗೀರ್ ಆದ ನಂತರ ಶಹಜಾನ್ ಬರ್ತಾನ. ಇವನೇನಪ್ಪ ಅಂತಂದ ಹೇಳಿದ್ರೆ ಒಂದು ಡೈಲಾಗ್ ಐತಲ್ಲ, ತಾಜ್ ಮಹಲ್ನ ಕಟ್ಟಿಸ್ತಾನ. ಸೊ ಸೈಡ್ ಇದ್ದವರೆಲ್ಲ ಸುಮ್ಮಿರ್ತಾರ. ಅದು ಡೈಲಾಗ್ ಐತೆ ನೋಡ್ರಿ, ಮೂವಿ ಡೈಲಾಗ್ ಐತೆ, ಕೆರ್ಕೊಳಕ್ ಟೈಮ್ ಇಲ್ಲ ಅಂತ. ಯಾರಾದ್ರೂ ದಾಳಿ ಮಾಡಿದ್ರ ಅಂತಂದ ಹೇಳಿದ್ರೆ ಕೆರ್ಕೊಳಕ್ ಟೈಮ್ ಇರ್ತಿರ್ಲಿಲ್ಲ, ಅವಂಗ್ ತಾಜ್ ಮಹಲ್ ಕಟ್ಟಿಸ್ತಿದ್ದ ಅಂತಂದೇಳಿ. ಸೊ ತಾಜ್ ಮಹಲ್ ಕಟ್ಟಿಸ್ತಾನ. ಸೊ ಅದಾದ ನಂತರ ಅದಷ್ಟೇ ಇಂಪಾರ್ಟೆಂಟ್. ಅದ್ರಲ್ಲಿ ಅವನೇನು ಕೆಂಪು ಕೋಟೆ ಅದು ಇದು ಬರೀ ಅವುಗಳನ್ನ ಏನಂತಂದ ಹೇಳಿದ್ರೆ ಕಟ್ಟಿಸ್ತಾರ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟು ನ್ಯಾಯದ ಗಂಟೆ. ಯಾರೋ ಒಬ್ರು ಹೇಳಿದ್ರು ನ್ಯಾಯದ ಗಂಟೆ.
ಸೊ ಇಲ್ಲೇನಂತಂದು ಹೇಳಿದ್ರೆ ಯಾರಿಗಾದ್ರೂ ನ್ಯಾಯ ಸಿಗ್ಲಿಲ್ಲ ಅಂತಂದು ಹೇಳಿದ್ರೆ ಯಮುನಾ ನದಿಯ ದಡದಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಂದು ದೊಡ್ಡ ಗಂಟೆಯನ್ನು ಕಟ್ತಾರೆ, ಅದನ್ನು ಜಹಾಂಗೀರ್ ಸ್ಟಾರ್ಟ್ ಮಾಡ್ತಾನೆ. ನೀವು ಯಾರಾದರೂ ಬಂದು ನ್ಯಾಯದ ಗಂಟೆಯನ್ನು ಹೊಡೆದ್ರಿ ಅಂತಂದು ಹೇಳಿದ್ರೆ ಸುಲ್ತಾನ ಬಂದ್ಬಿಟ್ಟು ನ್ಯಾಯವನ್ನು ಒದಗಿಸ್ಕೊಡುವಂಥ ಒಂದು ಸಿಸ್ಟಮನ್ನು ಸ್ಟಾರ್ಟ್ ಮಾಡ್ತಾನೆ. ನಮಗೆ ಟೋಟಲ್ ಆಗಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ಥಿಂಗ್ಸ್ಗಳು ಬರ್ತಾವ. ಮಾರುಕಟ್ಟೆ ವ್ಯವಸ್ಥೆ ಯಾರು ಸ್ಟಾರ್ಟ್ ಮಾಡ್ತಾರೆ ಹೇಳ್ರಿ ನೋಡೋಣ. ಮಾರುಕಟ್ಟೆ ವ್ಯವಸ್ಥೆ ಪ್ರಾಪರಾಗಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು ನಮ್ಮ ಭಾರತದಲ್ಲಿ? ಯಾವ ಸುಲ್ತಾನ ಅಥವಾ ಯಾವ ದೊರೆ? ಎಸ್, ವೆರಿ ಗುಡ್, ಅಲ್ಲಾವುದ್ದೀನ್ ಖಿಲ್ಜಿ. ತುಂಬ ಇಂಪಾರ್ಟೆಂಟು, ಅಲ್ಲಾವುದ್ದೀನ್ ಖಿಲ್ಜಿ. ಅದಾದ ನಂತರ ಕರೆಕ್ಟಾಗಿ ನೀರಾವರಿ ಸಿಸ್ಟಮನ್ನು ಜಾರಿಗೆ ತಂದವನು ಯಾರು? ಎಸ್. ಅದಾದ ನಂತರ ನೆಕ್ಸ್ಟ್ ಯಾರು? ತೋದರ್ಮಲ್ ಅಲ್ಲ, ಫಿರೋಜ್ ಶಾ ತುಘಲಕ್. ವೆರಿ ಗುಡ್, ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕ್ ಏನಪ್ಪಾ ಅಂತಂದು ಹೇಳಿದ್ರೆ ನೀರಾವರಿ ಸಿಸ್ಟಮನ್ನು ನೀರಾವರಿ ಪಿತಾಮಹ ಅಂತಾನು ಕರಿತೀವಿ ನಾವು. ಫಿರೋಜ್ ಶಾ ತುಘಲಕ್ನ ನೀರಾವರಿ ಪಿತಾಮಹ ಅಂತಾನು ಕರಿತೀವಿ. ಸೇಮ್ ಅದೇ ಥರ ಏನಂತಂದು ಹೇಳಿದ್ರೆ ದೊಡ್ಡ ದೊಡ್ಡ ರಸ್ತೆ ಮಾರ್ಗಗಳನ್ನು ನಿರ್ಮಾಣ ಮಾಡಿದವ್ರು ಯಾರು? ಶೇರ್ ಶಾ ಸೂರಿ. ಶೇರ್ ಶಾ ಸೂರಿ. ಇನ್ನೂ ಕೂಡ ಏನಂತಂದು ಹೇಳಿದ್ರೆ ಸಿಲ್ಕ್ ರೂಟ್ ಅಂತಂದು ಐತ್ರಿ, ಭಾರತ ಮತ್ತು ಚೀನಾ ನೋಡಿ ಸಿಲ್ಕ್ ರೂಟ್. ಇದನ್ನೆಲ್ಲ ಏನಂತಂದು ಹೇಳಿದ್ರೆ ಶೇರ್ ಶಾ ಸೂರಿ. ಆಮೇಲೆ ರೋಡ್ಗಳ ನಡುವೆ ಏನಂತಂದು ಹೇಳಿದ್ರೆ ತಂಗುದಾನಗಳನ್ನ ನಿರ್ಮಾಣ ಮಾಡೋದು, ಬಾವಿಗಳನ್ನು ನಿರ್ಮಾಣ ಮಾಡೋದು, ಆಮೇಲೆ ರೋಡ್ ಸೈಡ್ ಎಲ್ಲ ಏನಂತಂದು ಹೇಳಿದ್ರೆ ಗಿಡ ಮರಗಳನ್ನು ಬೆಳೆಯೋದು. ಇದನ್ನೆಲ್ಲ ಯಾರು ಜಾರಿಗೆ ತರ್ತಾರೆ ಅಂತಂದು ಹೇಳಿದ್ರೆ ಶೇರ್ ಶಾ ಸೂರಿ ತೊಗೊಂಡು ಬರ್ತಾನೆ. ಸೊ ಈ ಥರ ಏನಂತಂದು ಹೇಳಿದ್ರೆ ಒಂದು ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳನ್ನ ಏನಂತಂದು ಹೇಳಿದ್ರೆ ನೀವು ನೋಡ್ಕೊಬೇಕು. ಸೊ ಇಲ್ಲ ಅಂತಂದು ಹೇಳಿದ್ರೆ SSC ಎಕ್ಸಾಮ್ಸ್ಗಳನ್ನ ಬರೆಯೋದು ಕಷ್ಟ ಆಗುತ್ತೆ. ಇವಾಗ ನೋಡ್ರಿ ಎಷ್ಟೊಂದು ಪಾಯಿಂಟ್ಸ್ಗಳು ಕ್ಲಿಯರ್ ಆಯಿತು. ಆಲ್ಮೋಸ್ಟ್ ಇದರಲ್ಲಿದೆ ಏನಂತಂದು ಹೇಳಿದ್ರೆ PCಗೆಲ್ಲ ಕ್ಲಿಯರ್. ನಾನು ಹೇಳ್ತೀನಲ್ಲ, ಕರೆಕ್ಟಾಗಿ ನೀವೆಲ್ಲಾದರೂ ಸ್ಟಡಿ ಮಾಡ್ರಿ ಅಂತಂದು ಹೇಳಿದ್ರೆ, ಅದು ನನ್ನ ಜೊತೆಗೆ ಎಲ್ಲಾದರೂ ಸ್ಟಡಿ ಮಾಡ್ರಿ ಅಂತ ನಾನು ನಿಮ್ಮ ಜೊತೆಗೆ ಕಲಿತಾ ಇರ್ತೀನಿ, ಎಲ್ಲಾದರೂ ಸ್ಟಡಿ ಮಾಡ್ರಿ ಅಂದರೆ PC ಎಕ್ಸಾಮ್ ಇವೆಲ್ಲ ಮಾಮೂಲಿ, ನಿಜ ಹೇಳ್ತಿದ್ದೀನಿ, ಮಾಮೂಲಿ ಆರಾಮಾಗಿ ಕ್ಲಿಯರ್ ಮಾಡ್ಕೊತೀವಿ. ಎಸ್, ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ಕರಿತೀವಿ ಅದನ್ನು. ಸೊ ಸಿಲ್ಕ್ ರೂಟನ್ನು ಏನಂತ ಕರಿತೀವಿ ಅಂದರೆ ವೆರಿ ಗುಡ್, ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತಂದು ಕರಿತೀವಿ. ಎಸ್, ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ. ಇಲ್ಲಿ ಏನಂತಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟು, ಜಹಾಂಗೀರಿನ ಟೈಮಲ್ಲಿ ಶಹಜಹಾನ್ಗೆ ಏನಂತಂದು ಹೇಳಿದ್ರೆ ಹೆಲ್ಪ್ ಮಾಡತ್ತಾರು. ಜಹಾಂಗೀರ್ನ ಸೈಡ್ ತೆಗೆದುಬಿಟ್ಬಿಟ್ಟು ಶಹಜಹಾನನ್ನು ಸುಲ್ತಾನ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಕೆಲವು ಜನ ಸಿಖ್ ಜನ, ಅದಾದ ನಂತರ ಸಿಖ್ ದೊರೆಗಳೇನು ಅಂದ್ರೆ ಗುರುಗಳಂತ ಇರ್ತಲ್ಲ, ಸಿಖ್ ಗುರು ಇದ್ದವ ಭಾಳ ಸಪೋರ್ಟ್ ಮಾಡತ್ತ ಶಹಜಹಾನ್ಗೆ ಅಂತಂದು ಹೇಳ್ಬಿಟ್ಟು ಜಹಾಂಗೀರ್ ಇದ್ದವ ಒಬ್ಬ ಸಿಖ್ ಗುರುಗೆ ಏನು ಮಾಡ್ತಾನೆ ಅಂತಂದು ಹೇಳಿದ್ರೆ ಗಲ್ಲು ಶಿಕ್ಷೆನ ಕೊಡ್ತಾನೆ. ಅವನು ಯಾರು? ಯಾರಿಗೆ ಗಲ್ಲು ಶಿಕ್ಷೆ ಕೊಡ್ತಾನೆ? ಜಹಾಂಗೀರ್. ಶಹಜಹಾನ್ಗೆ ಸಪೋರ್ಟ್ ಮಾಡತ್ತ ಅಂತಂದು ಹೇಳ್ಬಿಟ್ಟು ಡೆಲ್ಲಿ ಅಂದ್ರೆ ಮೊಘಲರ ಸುಲ್ತಾನವನ್ನು ಆಳ್ವಿಕೆ ನಡ್ಸಕ್ಕೆ ನೆಕ್ಸ್ಟ್ ಅವು ಬರ್ಬೇಕು. ವೆರಿ ಗುಡ್, ಅರ್ಜುನ್ ದೇವ್. ಸೊ ಯಾರಪ್ಪ ಅಂತಂದು ಹೇಳಿದ್ರೆ ಅರ್ಜುನ್ ದೇವ್. ಸೊ ಅರ್ಜುನ್ ದೇವ್ ಏನಪ್ಪ ಅಂತಂದು ಹೇಳಿದ್ರೆ ಒಬ್ಬ ಸಿಖ್ ಗುರು. ಸೊ ಇವ್ರನ್ನ ಏನಂತಂದು ಹೇಳಿದ್ರೆ ಜಹಾಂಗೀರ ಗಲ್ಲಿಗೇರಿಸ್ತಾನೆ. ಸೇಮ್ ಅದೇ ಥರ ಏನಂತಂದು ಹೇಳಿದ್ರೆ ನೆಕ್ಸ್ಟ್ ಬರುತ್ತಾ ಅವ್ನು ಯಾರಪ್ಪ ಅಂತಂದು ಹೇಳಿದ್ರೆ ಜಹಾಂಗೀರ್. ಸೊ ಜಹಾಂಗೀರ್ ಅಂತ ಔರಂಗಜೇಬನ ಬಗ್ಗೆ ಅಷ್ಟೊಂದೇನು ಭಾಳ ಮಾಹಿತಿ ಇಲ್ಲ. ಸೊ ಇವನೇನಂತಂದು ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಯಾರ ಜೊತೆ ಯುದ್ಧ ಮಾಡ್ತಾನೆ? ಶಿವಾಜಿ ಜೊತೆಗೆ. ಮರಾಠರ ಪ್ರಸಿದ್ಧ ಛತ್ರಪತಿ ಮಹಾರಾಜ್ ಯಾರಪ್ಪ ಅಂತಂದು ಹೇಳಿದ್ರೆ ಬರೀ ಶಿವಾಜಿ ಜೊತೆಗೆ ಏನಂತಂದು ಹೇಳಿದ್ರೆ ಯುದ್ಧವನ್ನು ಮಾಡ್ತಾನೆ. ಇದು ತುಂಬ ಇಂಪಾರ್ಟೆಂಟ್. ಇವ್ರ ನಡುವೆ ಒಂದು ಒಪ್ಪಂದ ಆಗುತ್ತಾ, ಅದು ಯಾವ್ದು ಒಪ್ಪಂದ? ಒಂದು ಒಪ್ಪಂದ ಆಗುತ್ತೆ. ವೆರಿ ಗುಡ್, ಪುರಂದರ ಒಪ್ಪಂದ. ಸೊ ಯಾವ್ದು ಒಪ್ಪಂದ ಆಗತ್ತಪ್ಪ ಅಂತಂದು ಹೇಳಿದ್ರೆ ಪುರಂದರ ಒಪ್ಪಂದದ ಪ್ರಕಾರ ಎಷ್ಟು ಕೋಟೆಗಳನ್ನು ಬಿಟ್ಕೊಡ್ತಾನೆ ಶಿವಾಜಿ ಮಹಾರಾಜು? ನೋಡ್ರಿ. ಎಸ್, ಸೊ ಇಲ್ಲಿ ಔರಂಗಜೇಬನ ಅಧಿಕಾರಿಗೆ ಅಂದ್ರೆ ಔರಂಗಜೇಬನ ಏನಂತಂದು ಹೇಳಿದ್ರೆ ನೇತೃತ್ವ ವಹಿಸಿ ಯಾರು ಬರ್ತಾರೆ ಅಂತಂದು ಹೇಳಿದ್ರೆ ಜೈಸಿಂಗ್ ಬರ್ತಾನ. ಜೈಸಿಂಗ್ ಮತ್ತು ಶಿವಾಜಿ ನಡುವೆ ಅಂದ್ರೆ ಟೋಟಲ್ ಆಗಿ ಔರಂಗಜೇಬ್ ಮತ್ತು ಶಿವಾಜಿ ನಡುವೆ ಏನಂತಂದು ಹೇಳಿದ್ರೆ ಸೊ ಒಂದು ಒಪ್ಪಂದ ಆಗತ್ತಾ, ಪುರಂದರ ಒಪ್ಪಂದ ಅಂತಂದು ಹೇಳ್ತೀವಿ. ಇದ್ರ ಪ್ರಕಾರ 24 ಕೋಟೆಗಳನ್ನು ಕರೆಕ್ಟಾಗಿ ನೋಡ್ಕೊಳ್ರಿ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಸಂಖ್ಯೆ. 24 ಕೋಟೆಗಳನ್ನ ಏನಂತಂದು ಹೇಳಿದ್ರೆ ಸೊ ಮರಾಠರಿಗೆ ಇವ್ರಿಗೆ ಮೊಘಲರಿಗೆ ಒಪ್ಪಿಸ್ತಾರೆ ಮರಾಠರು. ಅದಾದ ನಂತರ ನೆಕ್ಸ್ಟ್ ನಮಗೆ ಕ್ವಶನ್ಸ್ ಕೇಳೋ ಯಾವ ಅಂತಂದು ಹೇಳಿದ್ರೆ ಎರಡನೇ ಶಾ ಆಲಂ ಬಗ್ಗೆ ಕೇಳ್ತಾನೆ. ನಾನು ಆಲ್ರೆಡಿ ಹೇಳಿದೆ, ಎರಡನೇ ಶಾ ಆಲಂ ಅಂತ ಬರ್ತಾನ, ಅವನು ಯುದ್ಧ ಮಾಡ್ತಾನ, ಯಾವುದು ಬಕ್ಸರ್ ಕದನ ಮಾಡ್ತಾನ ಅಂತಂದು ಹೇಳಿ. ಇನ್ನೊಂದು ಕ್ವಶನ್ ಕೇಳ್ತಾರೆ ಇವ್ರ ಮೇಲೆ, ಎರಡನೇ ಅಕ್ಬರ್ ಅಂತಂದು ಹೇಳ್ಬಿಟ್ಟು ಕೇಳಿದ್ರೆ ಇವನ ಹೆಸರು ಎರಡನೇ ಅಕ್ಬರ್. ರಾಜಾರಾಮ್ ಮೋಹನ್ ರಾಯ್ಗೆ ಏನಪ್ಪಾ ಅಂತಂದು ಹೇಳಿದ್ರೆ ರಾಜ ಅಂತ ಬಿರುದು ಕೊಟ್ಟವರು.
ಎರಡನೇ ಅಕ್ಬರು, ಈ ಅಕ್ಬರ್ ಅಲ್ಲ, ಮೊದಲನೇ ಅಕ್ಬರ್ ಅಲ್ಲ, ಎರಡನೇ ಅಕ್ಬರ್ ರಾಜ ಅಂತಂದು ಹೇಳಿ ಬಿರುದು ಕೊಡ್ತಾನೆ ಯಾರಿಗೆ? ರಾಜಾರಾಮ್ ಮೋಹನ್ ರಾಯ್ಗೆ. ಯಾಕಂತಾರೆ ಗೊತ್ತೈತೇನ್ರಿ ಯಾರಿಗಾದ್ರೂ ರೀಸನ್? ಲಂಡನ್ಗೆ ಹೋಗಿ ಏನಂತಂದು ಹೇಳಿದ್ರೆ ಪೆನ್ಷನ್ ತೊಗೊಂಡು ಬಂದಿರ್ತಾನೆ ಬ್ರಿಟಿಷರ ಹತ್ರ. ಎರಡನೇ ಅಕ್ಬರ್ದು ಏನಂತಂದು ಹೇಳಿದ್ರೆ ನಿವೃತ್ತಿ ವೇತನ ಅಂದರೆ ಪೆನ್ಷನ್ ಕೊಡ್ತಿರ್ತಾರ. ನೀನು ರಾಜ ಅಷ್ಟ ಆಗಿರೋ ನಿಮ್ಗೆ ಪೆನ್ಷನ್ ಕೊಡ್ತೀವಿ ಅಂತಂದು ಹೇಳಿ ಅದನ್ನು ಹೋಗ್ಬಿಟ್ಟು ರಾಜಾರಾಮ್ ಮೋಹನ್ ರಾಯರು ತೊಗೊಂಡು ಬಂದಿರ್ತಾರೆ. ಅದಕ್ಕೋಸ್ಕರ ಫುಲ್ ಖುಷಿಯಾಗಿಬಿಟ್ಟು ಒಂದು ಬಿರುದನ್ನು ಕೊಡ್ತಾನೆ ರಾಜಾರಾಮ್ ಮೋಹನ್ ರಾಯ್ ಅಂತಂದೇಳಿ. ಇವ್ರು ರಾಜಾರಾಮ್ ಮೋಹನ್ ರಾಯರು ಏನು ಮಾಡ್ತಾರೆ? ತುಂಬ ಇಂಪಾರ್ಟೆಂಟು. 1928 ಯಾವಾಗಲೂ 1828ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಜೊತೆ ಸೇರಿಬಿಟ್ಟು ಸತಿ ಸಹಗಮನ ಪದ್ಧತಿಯನ್ನ ತೆಗೆದಾಕ್ತಾರೆ. ಜಸ್ಟ್ ಅಷ್ಟೇ ಮಾಹಿತಿ ಇಟ್ಕೊಡ್ರಿ. ನೆಕ್ಸ್ಟ್ ಮತ್ತೆ ಬರ್ತಾವೆ ಕ್ವಶನ್ಸ್ಗಳು. ಎಸ್, ಇಷ್ಟು ಸಾಕು. 1829 ಇದು. ನೆಕ್ಸ್ಟ್ ನೋಡ್ರಿ ಕ್ವಶನ್. ಇದನ್ನ ನಾನು ಹೇಳಿದ್ದೀನಿ ಲಾಸ್ಟ್, ನೀವು 1 ರಿಂದ 20 ಕ್ವಶನ್ಸ್ಗಳನ್ನ ಎಲ್ಲಾದ್ರೂ ನೋಡಿದ್ರಿ ಅಂತಂದು ಹೇಳಿದ್ರೆ GK ವಿಡಿಯೋ, ಅದರಲ್ಲಿ ಹೇಳಿದ್ದೀನಿ ನಾನು ಇದಕ್ಕೆ ಆನ್ಸರ್. ಸೊ ವೆರಿ ಗುಡ್. ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರಿಗೆ ಸರ್ದಾರ್ ಅಂತಂದು ಹೇಳಿ ಬಿರುದು ಕೊಡ್ತಾರ. ಸರ್ದಾರ್ ಅಂತಂದು ಹೇಳ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಬಿರುದು ಕೊಡ್ತಾರ. ಸೊ ಆಮೇಲೆ ನಮಗೆ ಕ್ವಶನ್ಸ್ಗಳನ್ನ ಕೇಳಿದಾರೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಯಾವ ಚಳುವಳಿ ಮುಖಾಂತರ ಎಲ್ರಿಗೂ ಪರಿಚಯ ಆದ್ರು ಅಂತಂದು ಹೇಳ್ಬಿಟ್ಟು. ಸೊ ಯಾರಾದ್ರೂ ಮಾಹಿತಿ ಐತಾ ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರ ಬಗ್ಗೆ? ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರು ಏನಂತಂದು ಹೇಳಿದ್ರೆ ಯಾವ ಚಳುವಳಿ ಮುಖಾಂತರ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬಾರ್ದೋಲಿ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. ಸೊ ಗುಜರಾತ್ ಒಳಗಡೆ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ, ಸೊ ಅಲ್ಲಿ ಏನಾಗತ್ತ, ಗುಜರಾತ್ ಒಳಗಡೆ ಫುಲ್ ಬರಗಾಲ ಬೀಳುತ್ತಾ. ಬರಗಾಲ ಬಿದ್ದ ನಂತರ ಏನಾಗತ್ತ, ಅಲ್ಲಿ ಟ್ಯಾಕ್ಸ್ ಕಟ್ಟಕ್ಕಾಗಿಲ್ಲ, ತೆರಿಗೆ ಏನ ಕಟ್ಟಕ್ಕಾಗಿಲ್ಲ. ಅಲ್ಲಿರೋ ಗುಜರಾತಿನ ರೈತರೆಲ್ಲರೂ ಸೇರಿ ಏನಂತಂದು ಹೇಳಿದ್ರೆ ಬಾರ್ದೋಲಿ ಎಂಬಲ್ಲಿ, ಇಲ್ಲಿ ನೋಡ್ರಿ ಇಲ್ಲೇ ಕೊಟ್ಟಿದ್ದಾರೆ, ಬಾರ್ದೋಲಿ ಎಂಬಲ್ಲಿ ಏನಂತಂದು ಹೇಳಿದ್ರೆ ಸೊ ಒಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ನಾವು ತೆರಿಗೆ ಕಟ್ಟಕ್ಕಾಗಿಲ್ಲ ಅಂತಂದೇಳಿ. ಅದ್ರ ನೇತೃತ್ವವನ್ನು ಯಾರು ವಹಿಸಿರ್ತಾರೆ ಅಂತಂದು ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ವಹಿಸಿರ್ತಾರ. ಸೊ ಅದಕ್ಕೋಸ್ಕರ ಅವ್ರಿಗೆ ಏನಂತಂದು ಹೇಳಿದ್ರೆ ಸರ್ದಾರ್ ಅಂತಂದು ಹೇಳ್ಬಿಟ್ಟು ಒಂದು ಮಹಾತ್ಮ ಗಾಂಧೀಜಿಯವರು ಬಿರುದನ್ನ ಕೊಡ್ತಾರ. ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರನ್ನ ಇನ್ನೂ ಏನಂತ ಕರೀತಾರ ಅಂದ್ರೆ ಉಕ್ಕಿನ ಮನುಷ್ಯ ಅಂತ ಕರೀತಾರ. ಸೊ ಏನಂತ ಕರೀತಾರ? ಉಕ್ಕಿನ ಮನುಷ್ಯ ಅಂತಾನು ಕರೀತಾರ. ಆಮೇಲೆ ನಿಮ್ಗೆಲ್ರಿಗೂ ಗೊತ್ತೈತಲ್ಲ, ನಮ್ಮ ಭಾರತ ದೇಶವನ್ನ ಏನಂತಂದು ಹೇಳಿದ್ರೆ ಒಗ್ಗೂಡಿಸಿದಂತಹ ಒಬ್ಬ ವ್ಯಕ್ತಿಯವರು ಸೊ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು. ಸೊ ಈ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಇವಾಗ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಸರ್ದಾರ್ ವಲ್ಲಭಾಯಿ ಪಟೇಲ್ ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕತ್ತ. ಸ್ವಾತಂತ್ರ್ಯ ಸಿಕ್ಕ ನಂತರ ಎಲ್ಲಾ ದೇಶೀಯ ಸಂಸ್ಥಾನಗಳು ಎಲ್ಲಾನು ಏನಂತಂದು ಹೇಳಿದ್ರೆ ಭಾರತದ ಒಗ್ಗೂಡಕ್ಕೆ ಕೂಡ್ತಾವ. 3 ಅಷ್ಟ ಕೂಡಂಗಿಲ್ಲ. ಅವು ಯಾವ್ಯಾವ? 3 ಏನಪ್ಪಾ ಅಂತಂದು ಹೇಳಿದ್ರೆ ಪ್ರದೇಶಗಳು ಯಾವ? ವೆರಿ ಗುಡ್. ಹೈದರಾಬಾದ್. ಸೊ ನೆಕ್ಸ್ಟ್ ಒನ್ ಯಾವಪ್ಪ? ಓಕೆ, ಕಾಶ್ಮೀರ್. ವೆರಿ ಗುಡ್. ಸೊ ಇನ್ನೊಂದು ಯಾವ್ದಪ್ಪ ಅಂತಂದು ಹೇಳಿದ್ರೆ ಜುನಾಗಢ್. ಸೊ ಈ 3 ಪ್ರದೇಶಗಳು ಏನಂತಂದು ಹೇಳಿದ್ರೆ ನಾವು ಎಲ್ಲೂ ಸೇರಂಗಿಲ್ಲ. ನಾವು ಭಾರತಕ್ಕೂ ಸೇರಂಗಿಲ್ಲ, ಪಾಕಿಸ್ತಾನಕ್ಕೂ ಸೇರಂಗಿಲ್ಲ. ನೀವೇನ್ ಮಾಡ್ರಿಪ್ಪ ಅಂತಂದು ಹೇಳಿದ್ರೆ ನೀವು ಸಪ್ರೇಟ್ ಆಗಿರಿ, ನಾವು ಸಪ್ರೇಟ್ ಆಗಿರ್ತೀವಿ ಅಂತಂದು ಹೇಳಿ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ ಕಾಶ್ಮೀರ್ ಮೇಲೆ ದಾಳಿ ಆಗತ್ತ. ಸೊ ಕಾಶ್ಮೀರ್ ಮೇಲೆ ದಾಳಿ ಆಗತ್ತ, ಪಾಕಿಸ್ತಾನದಲ್ಲಿ ದಾಳಿ ಮಾಡ್ತಾರ. ಅಲ್ಲಿರುವಂಥ ರಾಜ ಯಾರು? ಹರಿ ಸಿಂಗ್ ಇದ್ದವ ಏನು ಮಾಡ್ತಾ ಅಂತಂದು ಹೇಳಿದ್ರೆ ಜವಾಹರ್ಲಾಲ್ ನೆಹರು ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡು ಅದನ್ನು ನಾವೇನಂತ ಕರಿತೀವಿ? ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತ ಕರಿತೀವಿ. ಅದ್ರ ಪ್ರಕಾರ ಭಾರತಕ್ಕೆ ಸೇರ್ತಾನೆ. ನೆಕ್ಸ್ಟ್ ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರು ಏನು ಮಾಡ್ತಾರ ಅಂತಂದು ಹೇಳಿದ್ರೆ ಹೈದರಾಬಾದ್ ನಿಜಾಮ ಒಟ್ಟ ಕೇಳಂಗಿಲ್ಲ, ನಾವು ಏನ ಮಾಡೋದನ್ನು ಕೂಡ ಏನಪ್ಪಾ ಅಂತಂದು ಹೇಳಿದ್ರೆ ಇಲ್ಲಂತ ಹೇಳ್ತಾನೆ. ಸೊ ಅವಾಗ ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಒಂದು ಸೈನಿಕ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು. ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಆಪರೇಷನ್ ಪೋಲೋ ಅಂತ ಕರಿತೀವಿ. ಎಲ್ರಿಗೂ ಗೊತ್ತೈತಾ ಇದು? ವೆರಿ ಗುಡ್. ಆಪರೇಷನ್ ಪೋಲೋ ಅಂತ ಕರಿತೀವಿ. ಅದ್ರ ಪ್ರಕಾರ ಹೈದರಾಬಾದ್ ಅನ್ನ ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ವಿಲೀನಗೊಳಿಸ್ಕೊಂತಾರ. ಇದಾದ ನಂತರ ಜುನಾಗಢದಲ್ಲಿ ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ಜನಮತದ ಪ್ರಕಾರ ಎಲ್ರಿಗೂ ಮತದಾನ ಹಾಕಂತ ಹೇಳ್ತಾರೆ. ಎಲ್ಲಿ ಸೇರ್ಬೇಕಂತ ಪಾಕಿಸ್ತಾನಕ್ಕೆ ಅಥವಾ ಭಾರತಕ್ಕೆ ಅಂದಾಗ ಎಲ್ರು ಎಲ್ಲಿ ಸೇರ್ತಾರ? ಭಾರತಕ್ಕೆ ಸೇರ್ತಾರ, ಜುನಾಗಢ್. ಈ ರೀತಿಯಾಗಿ ಏನಂತಂದು ಹೇಳಿದ್ರೆ 3 ಪ್ರದೇಶಗಳು ನಮ್ಮ ಭಾರತ ದೇಶವನ್ನ ಸೇರ್ತಾವ. ಸೊ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ಗಳಿದಾವ? ನಾನು ಇಲ್ಲಿವರೆಗೂ ಹೇಳಿರೋದ್ರಲ್ಲಿ ಯಾರಿಗಾದ್ರೂ ಏನಾದ್ರೂ ಡೌಟ್ ಐತಾ? ಸೊ ಯಾರಾದ್ರೂ ಎಕ್ಸ್ಪ್ಲನೇಷನ್ ಕೊಡೋರಿದ್ರೆ ಇನ್ನೂ ಹೆಚ್ಚಿಗೆ ಇದ್ರೆ ಹೇಳ್ರಿ. ಸೊ ಅದನ್ನ ಮಾಡಿಬಿಟ್ಟು ನೆಕ್ಸ್ಟ್ ಹೋಗುವ. ಸೊ
ಸೊ ಇವಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರದ್ದೊಂದು ದೊಡ್ಡ ಪ್ರತಿಮೆಯನ್ನು ಕಟ್ಟಿದ್ದಾರೆ. ಯಾವ ನದಿಯ ಹತ್ರ ಕಟ್ಟಿದಾರ? ಯಾರಿಗಾದ್ರೂ ಗೊತ್ತೈತಾ? ವೆರಿ ಗುಡ್. ನರ್ಮದಾ ನದಿಯ ಹತ್ರ ಏನಂತಂದು ಹೇಳಿದ್ರೆ ಅವ್ರದ್ದೊಂದು ದೊಡ್ಡ ಪ್ರತಿಮೆಯನ್ನ ಕಟ್ಟಿದ್ದಾರೆ. ಸೊ ಎಲ್ರು ಎಲ್ಲಿ ಹೋದ್ರು, ಉಳಿದವರೆಲ್ಲ ಯಾರು ಆನ್ಸರ್ ಮಾಡಕ್ ಹೋಗೋರಿ? ಅಲ್ಲ, ಇನ್ಫಾರ್ಮೇಶನ್ ಏನು ಭಾಳ ಆಗೈತೇನು ಸರ್? ಭಾಳ ಹೇಳಕತ್ತೀರಿ, ಇದನ್ನ ಕೇಳೋದ್ರೊಳಗೆ ಹೊಂಟೈತ್ರಿ ಅಂತಂದು ಹೇಳಿ. ಅದ್ರ ಹೈಟ್ ಎಲ್ಲ ಏನು ಮ್ಯಾಟ್ರ್ ಆಗಿಲ್ಲ, ಜಸ್ಟ್ ಎಲ್ಲಿ ಐತಿ, ಯಾವ ನದಿ ದಡದಾಗ ಐತಿ ಅಂತಂದೇಳಿ ಈ ರೀತಿಯ ಕ್ವಶನ್ಸ್ಗಳನ್ನ ನಿಮ್ಗೆ ಕೇಳ್ತಾರ. ಆಮೇಲೆ ಮಹಾತ್ಮ ಗಾಂಧೀಜಿ ಬಗ್ಗೆ ಏನಪ್ಪಾ ಅಂತಂದು ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಅದ್ರ ಮೇಲೆ ನಾನು 2 ವಿಡಿಯೋಸ್ ಮಾಡಿ ಹಾಕಿದ್ದೀನಿ, ಅದು ನೋಡ್ರಿ ಅಂತಂದು ಹೇಳಿದ್ರೆ ಅವ್ರು ಎಷ್ಟು ಚಳುವಳಿಗಳನ್ನ ಮಾಡಿದ್ರೆ ಅದೆಲ್ಲ ಗೊತ್ತಾಗತ್ತೆ. ಚಳುವಳಿಗಳು ಅಂತದಾವ ನೋಡ್ರಿ. ಎಸ್, ನೆಕ್ಸ್ಟ್ ಹೋಗೋಣ. ಏನು ಕ್ವಶನ್ ಇಲ್ಲಲ್ಲ? ಎಸ್, ಉಕ್ಕಿನ ಮನುಷ್ಯ ಅಂತಂದು ಹೇಳಿ ಎಲ್ಲ ಡಿಸ್ಕಷನ್ ಮಾಡಿವ್ರಿ ನಾವು. ನಾನು ಡಿಸ್ಕಷನ್ ಮಾಡೋದು ಏನಾದರೂ ಇತ್ತಂತ ಹೇಳ್ಬೇಕು. ಲಾಸ್ಟಿಗೆ ಕ್ವಶನ್ ಕೇಳಿದಾಗ ಎಲ್ಲದಕ್ಕೂ ಆನ್ಸರ್ ಮಾಡ್ಬೇಕು. ಅಕ್ಟೋಬರ್ 31 ಏಕತಾ ದಿನ ಅಂತ ಕರಿತೀವಿ. ಸೊ ಅಕ್ಟೋಬರ್ 31 ಏನಂತ ಕರಿತೀವಿ ಅಂದ್ರೆ ರಾಷ್ಟ್ರೀಯ ಏಕತಾ ದಿನ ಅಂತಂದೇಳಿ, ಅಂದ್ರೆ ಯೂನಿಟಿ, ಎಲ್ಲವನ್ನ ಕೂಡಿಸಿದ್ರು, ಒಗ್ಗಟ್ಟು ಅಂತಂದು ಹೇಳ್ತೀವಲ್ಲ, ಏಕತಾ ದಿನ ಅಂತಂದು ಹೇಳ್ಬಿಟ್ಟು. ಎಸ್, ನೆಕ್ಸ್ಟ್ ನೋಡ್ರಿ. 1923ರಲ್ಲಿ ನಾಗ್ಪುರದಲ್ಲಿ ಒಂದು ನಡೆದಂತಹ ಸತ್ಯಾಗ್ರಹ. ಈ ಸತ್ಯಾಗ್ರಹವನ್ನು ನಾವೇನಂತ ಕರಿತೀವಿ? ಉಪ್ಪಿನ ಸತ್ಯಾಗ್ರಹ, ವೈಯಕ್ತಿಕ ಸತ್ಯಾಗ್ರಹ, ಆಮೇಲೆ ರಿಯೋಟ್ಸ್ ಅಂತಂದು ಹೇಳ್ತೀವಿ. ರಿಯೋಟ್ಸ್ ಅಂತಂದು ಹೇಳಿದ್ರೆ ಗಲಭೆ ಹೇಳೋದು. ಸದಾದ ನಂತರ ಧ್ವಜ ಸತ್ಯಾಗ್ರಹ. ಸೊ ಉಕ್ಕಿನ ಮಹಿಳೆ ಅಂತಂದು ಹೇಳ್ಬಿಟ್ಟು ಯಾರನ್ನ ಕರೀತಾರೋ ನಂಗೆ ಗೊತ್ತಿಲ್ಲ, ನೀವೇ ಹೇಳ್ರಿ ಆನ್ಸರ. ಎಸ್, ಆನ್ಸರ್ಸ್ಗಳನ್ನೆಲ್ಲ ಹೇಳಕತ್ತೀರಿ, ಎ ಅಂತಂದು ಹೇಳಕತ್ತೀರಿ. ಹೇಳ್ರಿ, ಉಪ್ಪಿನ ಸತ್ಯಾಗ್ರಹ ಯಾವಾಗ ನಡೀತಿ ಹೇಳ್ರಿ ನೋಡೋಣ. ಉಪ್ಪಿನ ಸತ್ಯಾಗ್ರಹ ಅಂತಂದು ಹೇಳಿದ್ರೆ ಉಪ್ಪಿನ ರೇಟ್ ಜಾಸ್ತಿ ಆಗತ್ತಾ, ಟ್ಯಾಕ್ಸ್ ಜಾಸ್ತಿ ಆಗತ್ತಾ, ಕಟ್ಟಕ್ಕಾಗಿಲ್ಲ ಅಂತಂದೇಳಿ ಉಪ್ಪಿನ ಸತ್ಯಾಗ್ರಹವನ್ನ ಮಾಡ್ತಾರ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ದಂಡಿ ಸತ್ಯಾಗ್ರಹ ನಡೆಯುತ್ತಾ. ಅದು ಯಾವಾಗ ನಡೆಯುತ್ತಪ್ಪ ಅಂತಂದು ಹೇಳಿದ್ರೆ 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ. ಯಾರು ಸ್ಟಾರ್ಟ್ ಮಾಡ್ತಾರ? ಮಹಾತ್ಮ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಏನೈತಿ 1923ರಾಗೈತಿ. ಆ ಟೈಮಲ್ಲಿ ಯಾವ ಚಳುವಳಿ ನಡೀತಿತ್ತು? ಅಸಹಕಾರ ಚಳುವಳಿ ನಡೀತಿತ್ತು. ಆ ಟೈಮಲ್ಲಿ ಏನಂತಂದು ಹೇಳಿದ್ರೆ ಗಾಂಧೀಜಿಯವ್ರದ್ದು ಮತ್ತೊಂದು ಅಸಹಕಾರ ಚಳುವಳಿ ನಡೀತಾ ಇತ್ತು. ಸೊ 1923ರಲ್ಲಿ ನಾಗ್ಪುರದಲ್ಲಿ ನಡೆದಂತಹ ಸತ್ಯಾಗ್ರಹವನ್ನು ನಾವೇನಂತ ಕರಿತೀವಿ ಅಂದ್ರೆ ಧ್ವಜ ಸತ್ಯಾಗ್ರಹ ಅಂತ ಕರಿತೀವಿ. ಯಾಕಂತಂದು ಹೇಳಿದ್ರೆ ಸೊ ಅಲ್ಲಿ ನಾವು ಧ್ವಜವನ್ನ ಹಾರಿಸೋಣ, ಅಹಿಂಸಾತ್ಮಕವಾಗಿ ನಾವೇನ್ ಮಾಡೋಣ ಅಂತಂದು ಹೇಳಿದ್ರೆ ಚಳುವಳಿಯನ್ನ ಮಾಡೋಣ ಅಂತಂದು ಹೇಳ್ಬಿಟ್ಟು ಸೊ ಇದನ್ನ 1923 ನಡೆದಂತಹ ನಾಗ್ಪುರ್ ಚಳುವಳಿಯನ್ನ ಧ್ವಜ ಸತ್ಯಾಗ್ರಹ ಅಂತ ಕರಿತೀವಿ. ಆಮೇಲೆ ನಾನು ಲಾಸ್ಟ್ ಟೈಮ್ ನಿಮ್ಗೆಲ್ಲರನ್ನು ಕ್ವಶನ್ ಕೇಳಿದ್ದೀನಿ, ನಮ್ಮ ಇಂಡಿಯಾದಲ್ಲಿ ಒಂದೇ ಒಂದು ಪ್ಲೇಸು ಧ್ವಜವನ್ನ ನಿರ್ಮಾಣ ಮಾಡೋದಿಲ್ಲಪ್ಪ ಅಂತಂದು ಹೇಳಿದ್ರೆ ಅದು ಕರ್ನಾಟಕದೊಳಗ ಗರಗ್ ಒಳಗಡೆ. ಅದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಇಂಡಿವಿಜುವಲ್ ಸತ್ಯಾಗ್ರಹ ಅಂತಂದು ಹೇಳ್ಬಿಟ್ಟು ಅಂಥವೇನು ನಡೆದಿಲ್ಲ. ಗಲಭೆಗಳೆಲ್ಲ ಆಗಿದಾವ. ಗಲಭೆಗಳೆಲ್ಲ ಆಗಿದಾವಲ್ಲ, ನಿಮ್ಮೂರ್ರಿ ಭಾರಿ ಆಯ್ತು ಬಿಡ್ರಿ. ಗರಗ್ ಎಲ್ಲಿ? ಹುಬ್ಳಿ ಹತ್ರ ಅಲ್ವಾ? ಗದಗ ಹುಬ್ಳಿನಾರ್? ಹುಬ್ಳಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹುಬ್ಳಿ. ನೆಕ್ಸ್ಟ್ ಕ್ವಶನ್. ಇವಾಗ ಇದ್ರ ಬಗ್ಗೆ ಅಂತೂ ನಾನು ಭಾಳ ಹೇಳ್ಕೊಟ್ಟೆ ನಿಮ್ಗೆ. ಇವಾಗ ನೀವೇ ನನಗೆ ಹೇಳ್ಕೊಡ್ಬೇಕಿದ್ರೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್. ಬೌದ್ಧ ಧರ್ಮ ಅದು ಇದು ಎಲ್ಲ ಭಾಳ ಹೇಳ್ಕೊಟ್ರೆ. ಈ ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಧರ್ಮದ ಪಂಥವಲ್ಲ ಅಂತಂದೈತಿ. ಸೊ ನೋಡ್ರಿ, ಮತ್ತೆ ಆನ್ಸರ್ ರಾಂಗ್ ಹೇಳ್ತಿರಲ್ರೋ. ಇದ್ರೊಳಗೆ ನಿಮ್ಗೆ ಯಾವ ಆಪ್ಷನ್ ಗೊತ್ತದಾವ ಹೇಳ್ರಿ ನೋಡಿ. ಯಾವ್ದು ಬೌದ್ಧ ಧರ್ಮದ ಪಂಥ ಅಲ್ಲ ಅಂತಂದು ಹೇಳಿದ್ರೆ ನಿಮ್ಗೆ ಆಪ್ಷನ್ ಯಾವ ಗೊತ್ತದಾವ? ಎಲ್ರಿಗೂ ಮಹಾಯಾನ ಅಂತ ಗೊತ್ತೈತಿ ಸರ್, ಇದು ಬುದ್ಧರೊಳಗೆ ಬರುತ್ತೆ. ಎಸ್, ಇದು ಆಪ್ಷನ್ ಹೋಗುತ್ತೆ. ಅದಾದ ನಂತರ ನೆಕ್ಸ್ಟ್ ಹೀನಾಯಾನ ಎಲ್ರಿಗೂ ಗೊತ್ತೈತಿ ಸರ್. ಹೀನಾಯಾನ ಮಹಾಯಾನ ಏನಂತಂದ ಹೇಳಿದ್ರೆ ಬೌದ್ಧ ಧರ್ಮದ 2 ಭಾಗಗಳು. ಅದಾದ ನಂತರ ನೆಕ್ಸ್ಟ್ ದಿಗಂಬರರು ಅಂತಂದು ಎಲ್ಲಾದ್ರೂ ಕೇಳಿದಿರಿ? ದಿಗಂಬರರು ಎಲ್ಲಿ ಬರ್ತಾರ? ಜೈನರೊಳಗಡೆ ಬರ್ತಾರ. ಜೈನ ಧರ್ಮದಲ್ಲಿ ದಿಗಂಬರರು ಬರ್ತಾರ. ಶ್ವೇತಾಂಬರರು ಮತ್ತು ದಿಗಂಬರರು ಕೇಳಿದ್ರಿ ಹೆಸರ? ಶ್ವೇತಾಂಬರರು ಮತ್ತು ದಿಗಂಬರರು.
ತೇರ್ವಾಡ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಬೌದ್ಧ ಧರ್ಮದ ಪಂಗಡ ಅದು. ನಿಮ್ಗೆಲ್ರಿಗೂ ಗೊತ್ತೈತಾ ಹೆಂಗ ದಿಗಂಬರರು ಶ್ವೇತಾಂಬರರು ಹೆಂಗಾದ್ರು ದಿಗಂಬರರು ಹೆಂಗಾದ್ರು ಅಂತಂದು ಹೇಳ್ಬಿಟ್ಟು? ನನ್ನ ಕ್ಲಾಸಲ್ಲಿ ಹೇಳಿದ್ದೀನಿ. ಮೌರ್ಯ ಸಾಮ್ರಾಜ್ಯ ಹೇಳುವಾಗ ನಾನು ಹೇಳಿದ್ದೀನಿ ನೋಡ್ರಿ, ಮೌರ್ಯ ಸಾಮ್ರಾಜ್ಯದಲ್ಲಿ ಸೊ ಚಂದ್ರಗುಪ್ತ ಮೌರ್ಯ ಏನಂತಂದು ಹೇಳಿದ್ರೆ ಆಳ್ವಿಕೆ ನಡೆಸ್ತಾ ಇರ್ತಾನ. ಆ ಟೈಮಲ್ಲಿ ಏನಾಗತ್ತ ಅಂತಂದು ಹೇಳಿದ್ರೆ ಉತ್ತರ ಭಾರತದಲ್ಲಿ ಫುಲ್ ಬರಗಾಲ ಬೀಳುತ್ತ. ಬರಗಾಲ ಬಿದ್ದಾಗ ಏನಂತಂದು ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಮತ್ತು ಅವನ ಜೊತೆ ಇನ್ನೊಬ್ರು ಯಾರಪ್ಪ ಅಂತಂದು ಹೇಳಿದ್ರೆ ಅವ್ರ ಜೊತೆ ಇನ್ನೊಬ್ರು ಯಾರು ಬರ್ತಾರ? ಭದ್ರಬಾಹು. ಚಂದ್ರಗುಪ್ತ ಮೌರ್ಯ ಮತ್ತು ಭದ್ರಬಾಹು ಇವರಿಬ್ರು ಸೇರಿ ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ನಮ್ಮ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬರ್ತಾರ. ಸೊ ಇವ್ರ ಜೊತೆ ಬಂದಂತಹ ಅನುಯಾಯಿಗಳನ್ನ ನಾವು ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ದಿಗಂಬರರು ಅಂತ ಕರಿತೀವಿ. ಸೊ ಭದ್ರಬಾಹುವಿನ ಅನುಯಾಯಿಗಳನ್ನ ನಾವು ಏನಂತ ಕರಿತೀವಿ? ದಿಗಂಬರರು ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟು ಇಲ್ಲೇ ಒಬ್ರು ಉಳ್ಕೊಂತಾರ, ಜೈನ ಧರ್ಮ ಅಲ್ಲಿರುತ್ತಾ. ಸೊ ಜೈನ ಧರ್ಮದಲ್ಲಿ ಇನ್ನೊಬ್ರು ಯಾರಂತಂದು ಹೇಳಿದ್ರೆ ಮಹಾನ್ ಏನಂತಂದು ಹೇಳಿದ್ರೆ ಗುರು ಅಂತಂದು ಹೇಳ್ತೀವಿ, ಸ್ಥೂಲಬಾಹು ಅಂತಂದು ಹೇಳ್ತೀವಿ. ಸೊ ಭದ್ರಬಾಹು ಮತ್ತು ಸ್ಥೂಲಬಾಹು ಇವನನ್ನ ಅನುಯಾಯಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಶ್ವೇತಾಂಬರರು ಅಂತ ಕರಿತೀವಿ. ಇವನ ಅನುಯಾಯಿಗಳನ್ನ ಶ್ವೇತಾಂಬರರು. ಇವರೆಲ್ಲ ಏನಂತಂದು ಹೇಳಿದ್ರೆ ಬಿಳಿ ಬಟ್ಟೆಯನ್ನ ಧರಿಸ್ತಿರ್ತಾರ. ಇವ್ರು ದಿಗಂಬರರು ಏನಂತಂದು ಹೇಳಿದ್ರೆ ಬತ್ಲೆ ಇರ್ತಾರ. ಅದೊಂದು ಸ್ವಲ್ಪ ಇನ್ಫಾರ್ಮೇಶನ್ ನೋಡ್ಕೊಂಡು ಇಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಚಂದ್ರಗುಪ್ತ ಭದ್ರಬಾಹು ಇಲ್ಲಿಗೆ ಬಂದ್ ಏನ್ ಮಾಡ್ತಾರ? ಒಂದು ಬಸದಿಯನ್ನ ಕಟ್ಟಿಸ್ತಾರ. ಆ ಬಸದಿ ಯಾವ್ದಪ್ಪ ಅಂತಂದು ಹೇಳಿದ್ರೆ ಚಂದ್ರಗುಪ್ತ ಬಸದಿ ಅಂತಂದು ಹೇಳ್ಬಿಟ್ಟು ಇನ್ನೂ ಕೂಡ ಶ್ರವಣ ಬೆಳಗೊಳದಾಗ ಐತೆ. ನೀವು ಯಾರಾದ್ರೂ ಗೋಲ್ ಗುಮ್ಮಟ್ ನೋಡಕ್ ಹೋಗಿರಿ ಅಂತಂದು ಹೇಳಿದ್ರೆ ಅಲ್ಲಿ ಗೊತ್ತು. ಎಸ್, ಗೋಲ್ ಗುಮ್ಮಟ ಅಂದ ತಕ್ಷಣ ನೆನಪಾತ್ ನಂಗೆ. ಗೋಲ್ ಗುಮ್ಮಟ ಯಾರು ಕಟ್ಟಿಸಿದ್ರು? ಸಲ್ಲೇಖನ ವೃತ್ತವನ್ನ ತಗೊಂಡು ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಸತ್ತೋಗ್ತಾನ. ಚಾವುಂಡರಾಯ, ವೆರಿ ಗುಡ್. ಯಾರು ಅದು? ಆದಿಲ್ ಶಾ, ಚಾವುಂಡರಾಯ ಅವರೆಲ್ಲ ಏನ ಬಿಜಾಪುರ್ ಸುಲ್ತಾನ್ರವರೆಲ್ಲ ಆಮೇಲೆ ಬರ್ತಾರ. ಅವ್ರು ರೀಸೆಂಟ್ ಆಗಿ ಇವರು ಯಾರು ಮುಸ್ಲಿಮ್ರು ಅಂತಂದು ಹೇಳ್ಬಿಟ್ಟು ಯಾರು ಇದು ಮಾಡಕ್ ಹೋಗ್ಬೇಡ್ರಿ. ಅವ್ರೆಲ್ಲ ಏನಂತಂದು ಹೇಳಿದ್ರೆ ದೆಹಲಿ ಸುಲ್ತಾನರು, ಆದಿಲ್ ಶಾಗಳು ಅವರೆಲ್ಲ ಯಾವಾಗ ಬರ್ತಾರಪ್ಪ ಅಂತಂದ್ರೆ ಗೋಲ್ ಗುಮ್ಮಟ್ ಕೇಳಣ. ನಂದು ತಪ್ಪು. ಕರೆಕ್ಟ್ ಐತಿ. ಗೋಲ್ ಗುಮ್ಮಟ್ ಅಂತಂದು ಹೇಳಿದ್ರೆ ಕರೆಕ್ಟ್ ಐತಿ. ಬಿಜಾಪುರದ ಗೋಲ್ ಗುಮ್ಮಟ್ ನನಗೂ ಕನ್ಫ್ಯೂಸ್ ಆಯ್ತು. ಶ್ರವಣ ಬೆಳಗೊಳದಾಗ ಐತಲ್ಲ, ಅದಕ್ಕೇನಂತ ಕರೀತಾರ? ಆದಿಲ್ ಶಾ ಕರೆಕ್ಟ್ ಆಯ್ತಾ? ಆದಿಲ್ ಶಾ ಕರೆಕ್ಟ್ ಆಯ್ತಾ? ಗೊಮ್ಮಟೇಶ್ವರ ವಿಗ್ರಹ, ಅದು ನೆನಪು ಬರ್ಲಿಲ್ಲ, ಸಾರಿಪಾ. ಗೊಮ್ಮಟೇಶ್ವರ ವಿಗ್ರಹವನ್ನ ಯಾರು ಕಟ್ಟಿಸ್ತಾರ ಅಂತಂದು ಹೇಳಿದ್ರೆ ಚಾವುಂಡರಾಯ ಕಟ್ಟಿಸ್ತಾನ. ಯಾರೋ ಚಾವುಂಡರಾಯ ಗಂಗರ ಪ್ರಧಾನಮಂತ್ರಿ. ರಾಜ ಅಲ್ರೋ, ಗಂಗರ ಪ್ರಧಾನಮಂತ್ರಿ ಅವನು. ವೆರಿ ಗುಡ್. 4ನೇ ರಾಚಮಲ್ಲನ ಏನಂತಂದು ಹೇಳಿದ್ರೆ ಒಬ್ಬ ಪ್ರಧಾನಮಂತ್ರಿ ಯಾರಂತಂದು ಹೇಳಿದ್ರೆ 989 ಈ ಇಸ್ವಿದೊಳಗೆ ಬರ್ತಾನ. ನಂಗೆ ಅಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ 4ನೇ ರಾಚಮಲ್ಲನ ಪ್ರಧಾನಮಂತ್ರಿ ಯಾರಂತಂದು ಹೇಳಿದ್ರೆ ಚಾವುಂಡರಾಯ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ಗೊಮ್ಮಟೇಶ್ವರ ವಿಗ್ರಹವನ್ನ ಕಟ್ಟಿಸ್ತಾನ. ಆಮೇಲೆ ಒಂದು ಬುಕ್ ಅನ್ನ ಬರಿತಾನ, ಚಾವುಂಡರಾಯ ಪುರಾಣ ಅಂತಂದು ಹೇಳ್ಬಿಟ್ಟು, ಚಾವುಂಡರಾಯ ಪುರಾಣ ಅಂತಂದು ಹೇಳ್ಬಿಟ್ಟು ಒಂದು ಬುಕ್ ಅನ್ನು ಕೂಡ ಬರಿತಾನ. ನನಗೂ ಸ್ವಲ್ಪ ಗೊತ್ತೈತ್ರು, ನೆನಪು. ಎಸ್, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಪಟ್ ಅಂತ ಆನ್ಸರ್ ಹೇಳ್ಬೇಕು. ಈಗ ಯಾರಾದ್ರೂ ಕಡೆ ಸೌತ್ ಕರ್ನಾಟಕದ ಯಾರಾದ್ರೂ ಇದ್ರ ನಮ್ಮ ಲ್ಯಾಂಗ್ವೇಜ್ ಎಲ್ಲ ಅರ್ಥ ಆಗೈತಲ್ಲಪ್ಪ ನಿಮ್ಗ? ಯಾರಾದ್ರೂ ಇದ್ರ ಸೌತ್ ಕರ್ನಾಟಕದವರು ಈ ಕಡೆ, ಸೊ ಉಡುಪಿ ಮಂಗಳೂರು ಈ ಕಡೆ ಸೈಡ್ದವ್ರು ಯಾರಾದ್ರೂ ಇದ್ರೆ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗೈತಲ್ಲ ನಿಮ್ಗೆ? ಓಕೆ, ಮೈಸೂರು. ಓಕೆ, ಆನ್ಸರ್ ಹೇಳ್ರು. ನಾನು ಕರ್ನಾಟಕದ ಆನ್ಸರ್ ಹೇಳ್ರಿ.
ಒಂದೊಂದ್ಸರಿ ಏನಾಗತ್ತೆ ಅಂತಂದು ಹೇಳಿದ್ರೆ ನಮ್ದು ಉತ್ತರ ಕರ್ನಾಟಕ ಭಾಷೆ ಬಂದ್ಬಿಡುತ್ತೆ, ಅದಕ್ಕೆ ಅರ್ಥ ಆಗತ್ತಿಲ್ಲ ಅಂತಂದು ಕೇಳಿದ್ದಷ್ಟೇ. ಎಸ್, ಇಲ್ಲಿ ನೋಡ್ರಿ ಈ ಕ್ವಶನ್ದಾಗ ದೆಹಲಿ ಏನಂತಂದು ಹೇಳಿದ್ರೆ ಬ್ರಿಟಿಷರ ರಾಜಧಾನಿ ಆಗತ್ತೆ. ಮೊದಲೇನಿತ್ತಪ್ಪ ಅಂತಂದು ಹೇಳಿದ್ರೆ ಬ್ರಿಟಿಷರು ಏನು ಮಾಡಿದ್ರು, ಒಂದು ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಆ ಪ್ರದೇಶ ಯಾವುದು? ಕೋಲ್ಕತ್ತಾ ಅಂತಂದು ಹೇಳ್ತೀವಿ. ಮೊದಲು ಕೋಲ್ಕತ್ತಾ ಏನಂತಂತ ಹೇಳಿದ್ರೆ ರಾಜಧಾನಿ ಇತ್ತು. ನಿಮಗೆ ಕ್ವಶನ್ ಇವಾಗ, ಕೋಲ್ಕತ್ತಾ ಯಾವ ನದಿಯ ದಡದಲ್ಲೈತೆ? ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ ಕೋಲ್ಕತ್ತಾದಿಂದ ದೆಹಲಿಗೆ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಯಾವಾಗಪ್ಪ ಅಂತಂದು ಹೇಳಿದ್ರೆ 1911ರಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಟೈಮಲ್ಲಿ ಇದ್ದಂತಹ ಒಬ್ಬ ವೈಸ್ರಾಯ್ ಯಾರಪ್ಪ ಅಂತಂದು ಹೇಳಿದ್ರೆ ಲಾರ್ಡ್ ಹಾರ್ಡಿಂಜ್ ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಲಾರ್ಡ್ ಹಾರ್ಡಿಂಜ್. ಸೊ ವೆರಿ ಗುಡ್. ಸೊ ಯಾರು ಹೇಳಿದ್ರಿ? ಹುಗ್ಲಿ ನದಿ ಅಂತಂದು ಹೇಳ್ಬಿಟ್ಟು, ವೆರಿ ಗುಡ್. ಸೊ ಹುಗ್ಲಿ ನದಿ ದಡದಲ್ಲಿ ಏನಪ್ಪಾ ಅಂತಂತ ಹೇಳಿದ್ರೆ ಕೋಲ್ಕತ್ತಾ ಐತಿ. ಹುಗ್ಲಿ ನದಿ ಎಲ್ಲಿ ಹುಟ್ಟುತ್ತಂತ ಯಾರಿಗಾದ್ರೂ ಗೊತ್ತೈತಿ? ಹುಗ್ಲಿ ನದಿ ಲಾರ್ಡ್ ಹಾರ್ಡಿಂಜ್ 2. ಸೊ ಇಲ್ಲಿ ನಮ್ಗೆ ಆಪ್ಷನ್ದಾಗ ಲಾರ್ಡ್ ಹಾರ್ಡಿಂಜ್ 1 ಅಂತ ಇದು ಕೊಟ್ಟಿದಾರ, ಏನ್ ಪರವಾಗಿಲ್ಲ, ಲಾರ್ಡ್ ಹಾರ್ಡಿಂಜ್ ಅಂತ ಗೊತ್ತಾಗ, ಲಾರ್ಡ್ ಹಾರ್ಡಿಂಜ್ 2. ಸೊ ಹುಗ್ಲಿ ನದಿ ಎಲ್ಲಿ ಹುಟ್ಟುತ್ತಾರೆ? ಮಹಾರಾಷ್ಟ್ರ? ಲೋ, ಮಹಾರಾಷ್ಟ್ರ ಇಲ್ಲೋ. ಹುಗ್ಲಿ ನದಿಯಲ್ಲಿ ಹುಟ್ಟುತ್ತ? ಕೋಲ್ಕತ್ತಾ ವೆಸ್ಟ್ ಬೆಂಗಾಳದಾಗ ಐತಿ. ಅದಾದ ನಂತರ ನೀವು ಮತ್ತೆ ಹೇಳ್ತೀರಿ ಸರ್ ಜಾರ್ಖಂಡ್ದಾಗ ಅಂತಂದು ಹೇಳಿ, ಒಡಿಸ್ಸಾದಾಗ. ತಗೋ ಇಲ್ಲಿ ಹೆಂಗ್ರು ಹಿಂಗಾದ್ರೆ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಈ ತರ ಏನ ನೇಪಾಳ ಓದಪ್ಪ, ಬೇಡ್ರಿ ನಾನೇ ಹೇಳ್ತೇನೆ ಬಿಡ್ರಿ, ಬೇಡ್ಬಿಡ್ರಿ. ಇಲ್ಲಿ ನೋಡ್ರಿ ಈ ತರ ಏನಂತಂದು ಹೇಳಿದ್ರೆ ಗಂಗಾ ನದಿ ಹರಿಯುತ್ತ. ಗಂಗಾ ನದಿ ಹರಿದ ಏನಂತಂದು ಹೇಳಿದ್ರೆ ವೆಸ್ಟ್ ಬೆಂಗಾಲ್. ಇದೆಲ್ಲ ಏನಂತಂದು ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಅನ್ಕೊಡ್ರಿ. ಗಂಗಾ ನದಿ ಹರಿದ ಏನಂತಂದು ಹೇಳಿದ್ರೆ ಬಂಗಾಳ ಕೊಲ್ಲಿ ಸೇರುತ್ತೆ. ಬಂಗಾಳ ಇದು ಗಂಗಾ ನದಿ ಇದೆಲ್ಲ, ಗಂಗಾ ನದಿ ಏನಂತಂದು ಹೇಳಿದ್ರೆ ಒಂದು ಕೌಲು ಹೊಡಿಯುತ್ತೆ. ಕೌಲ್ ಅಂತಂದು ಹೇಳಿದ್ರೆ ಗೊತ್ತಾಗತ್ತಲ್ಲ, ಅಂದ್ರೆ ಅದ್ರದ್ದೊಂದು ಇನ್ನೊಂದು ಒಂದು ಜರಿಯಾಗಿ, ಅದ ಏನಂತಂದು ಹೇಳಿದ್ರೆ ದೊಡ್ಡ ಜರಿಯಾಗಿ ಏನಂತಂದು ಹೇಳಿದ್ರೆ ಒಂದು ನದಿ ಅಂತ ಕರಿತೀವಿ. ಅದು ಗಂಗಾ ನದಿ ಏನಂತಂದು ಹೇಳಿದ್ರೆ ಒಂದು ಕೌಲ್ ಹೊಡೆದಂತಹ ಭಾಗ. ಸೊ ಅದೇನಪ್ಪಾ ಅಂತಂದು ಹೇಳಿದ್ರೆ ಹುಗ್ಲಿ ನದಿ ಅಂತ ಕರಿತೀವಿ. ನೆನ್ಪಿಟ್ಕೊಡ್ರಿ. ಹುಗ್ಲಿ ನದಿ ಎಲ್ಲಿ ಹುಟ್ಟೈತಿ ಹಂಗಂತಂದು ಹೇಳಿ ಬರಂಗಿಲ್ಲ. ಸೊ ಹುಗ್ಲಿ ನದಿ ಏನಂತಂದು ಹೇಳಿದ್ರೆ ಒಂದು ಭಾಗ, ಗಂಗಾ ನದಿ ಏನಂತಂದು ಹೇಳಿದ್ರೆ ಡೈವರ್ಟ್ ಆದಂತಹ ಒಂದು ಭಾಗ ಅಂತಂದು ಹೇಳ್ತೀವಿ. ಜಿಯೋಗ್ರಫಿ ಒಳಗಡೆ ಬರುತ್ತೆ, ಭಾಳ ಇಂಪಾರ್ಟೆಂಟ್ ಅದು. ಎಸ್, ಇಲ್ಲಾದ ನಂತರ ಲಾರ್ಡ್ ಕರ್ಜನ್ ಬಗ್ಗೆ ಹೇಳ್ರಿ ನಂಗೆ, ಅರ್ಜೆಂಟಾಗಿ ಹೇಳ್ಬೇಕು, ಟೈಮ್ ಇಲ್ಲ, ಭಾಳ ಗೊತ್ತು. ಲಾರ್ಡ್ ಕರ್ಜನ್ ಯಾರಿಗಾದ್ರೂ ಗೊತ್ತೈತಿ? ಲಾರ್ಡ್ ಕರ್ಜನ್ ಸೊ ಇಲ್ಲಿ ನೋಡ್ರಿ, ಮೊದ್ಲೇನಪ್ಪಾ ಅಂತಂದು ಹೇಳಿದ್ರೆ ಎಲ್ಲರೂ ಕರೆಕ್ಟಾಗೇ ಇದ್ರು. ಸೊ ಇಲ್ಲೇನ್ ಮಾಡ್ತಾ ಅಂತಂದು ಹೇಳಿದ್ರೆ ಲಾರ್ಡ್ ಕರ್ಜನ್ ಇದ್ದವ 1905ರಲ್ಲಿ ಬಂಗಾಳವನ್ನ ವಿಭಜನೆ ಮಾಡ್ತಾನ. ಸೊ ಒಂದ್ ಕಡೆ ಹಿಂದೂಗಳಿರ್ರಿ, ಇನ್ನೊಂದ್ ಕಡೆ ಏನಂತಂದು ಹೇಳಿದ್ರೆ ಮುಸ್ಲಿಮರಿರ್ರಿ ಅಂತಂದು ಹೇಳಿ ಬಂಗಾಳದ ವಿಭಜನೆಯನ್ನ ಮಾಡ್ತಾನ 1905ರಲ್ಲಿ. ತುಂಬಾ ಇಂಪಾರ್ಟೆಂಟ್. ಅವ್ನು ಯಾರಪ್ಪ ಅಂತಂದು ಹೇಳಿದ್ರೆ ಲಾರ್ಡ್ ಕರ್ಜನ್. ಈ ಬಂಗಾಳದ ವಿಭಜನೆಯನ್ನ ಮತ್ತೆ ರಿಟರ್ನ್ ತಗೊಂತಾರ. ಯಾರು ಇದು ವಿಭಜನೆ ಮಾಡಂಗಿಲ್ಲ, ಅದನ್ನ ರಿಟರ್ನ್ ವಾಪಸ್ ತಗೊಂತಾರ. ಯಾವಾಗಪ್ಪ ಅಂತಂದು ಹೇಳಿದ್ರೆ 1911ರಲ್ಲಿ. ಈ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಟ್ರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟು, ಲಾರ್ಡ್ ಕರ್ಜನ್ ಅಂತ ಬಂದಾಗ ಯೂನಿವರ್ಸಿಟಿ ಆಕ್ಟ್ ಅಂತ ಬರುತ್ತೆ ನೋಡ್ರಿ. ನಮ್ಮ ಭಾರತ ದೇಶದಲ್ಲಿ ಅಂತಂದು ಹೇಳಿದ್ರೆ ಯೂನಿವರ್ಸಿಟಿಗಳ ನಿರ್ಮಾಣ ಆಗಬೇಕು, ವಿಶ್ವವಿದ್ಯಾಲಯಗಳ ಕಾಯ್ದೆ ಅಂತ ಬರುತ್ತೆ. ಸೊ ಅದನ್ನು ಸ್ಟಾರ್ಟ್ ಮಾಡಿದವನು ಯಾರು ಅಂತಂದು ಹೇಳಿದ್ರೆ ಲಾರ್ಡ್ ಕರ್ಜನ್. ಆಮೇಲೆ ನೆಕ್ಸ್ಟ್ ಪುರಾತತ್ವ ಇಲಾಖೆ ಅಂತ ಬರುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತೈತೆ ಪುರಾತತ್ವ ಇಲಾಖೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಇಂಗ್ಲಿಷ್ನಾಗ. ಪುರಾತತ್ವ ಇಲಾಖೆಯನ್ನು ಕೂಡ ಯಾರು ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಲಾರ್ಡ್ ಕರ್ಜನ್ ಸ್ಟಾರ್ಟ್ ಮಾಡ್ತಾನ. ತುಂಬಾ ಇಂಪಾರ್ಟೆಂಟ್. ಆಮೇಲೆ ಲಾರ್ಡ್ ಮಿಂಟೋ ಅಂತ ಬರ್ತಾನ. ಮಿಂಟೋ ಮಾರ್ಲೆ ಆಕ್ಟ್ 1919ರ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರಿತೀವಿ. ಇಲ್ಲಿ ಏನ್ ಬರತ್ತಾ ಅಂತಂದು ಹೇಳಿದ್ರೆ ಸಪರೇಟ್ ಆಗಿ ಮುಸ್ಲಿಮರಿಗೆ ಮತದಾರರ ಇದು ಬರುತ್ತೆ, ಮತದಾರ ಪಟ್ಟಿ. 1919 ಅದು ಮಾಂಟೆಗೋ ಚೇಮ್ಸ್ಬರ್ಗ್. ಎಸ್, ಇಲೆಕ್ಷನ್ ಇದು ಬರುತ್ತೆ ಇಲ್ಲಿ 1919ರಲ್ಲಿ. ಕೋಮುವಾದ ಗಲಭೆ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಏನಂತಂದು ಹೇಳಿದ್ರೆ ನೀವು ಮುಸ್ಲಿಮ, ಇಲ್ಲಿವರೆಗೂ ನಾವೆಲ್ಲ ಏನಂತಂದು ಹೇಳಿದ್ರೆ ಹಿಂದೂಸ್ತಾನ ಅಂತಂದು ಕರೆಕ್ಟಾಗಿ ಇದ್ವಿ. ಬ್ರಿಟಿಷರು ಏನಂತಂದು ಹೇಳಿದ್ರೆ ತಂದಿಟ್ಟಂತಹ ಒಂದು ಬೆಂಕಿ. ಸೊ ಕೋಮುವಾದ ಸ್ಟಾರ್ಟ್ ಆಗತ್ತೆ. ಕೋಮುವಾದದ ಪಿತಾಮಹ ಯಾರನ್ನ ಕರಿತೀವಿ ಅಂದ್ರೆ ಲಾರ್ಡ್ ಮಿಂಟೋನ ಕರಿತೀವಿ. ಎಸ್, ಇಷ್ಟೆಲ್ಲ ಆಯ್ತಾ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಯೂಸ್ ಆಗೈತಲ್ರ ಅದೊಂದು ಮತ್ತೆ ಹೇಳ್ರಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮ್ಮದು ಎಲ್ಲ ಯೂಸ್ ಆಗೈತಲ್ಲ, GK ಕ್ಲಾಸ್ ಬರೋಬ್ಬರ ನಡೆಯಕತ್ತೈತಿ.
ನಿಮ್ಮ ಅನಿಸಿಕೆಗಳು. ಎಸ್, ಕೆಲವು ಜನ ಆನ್ಸರ್ ಹೇಳ್ರಿ. ಸೊ ಮುಲ್ತಾನ್ ನಗರವನ್ನ ಏನಂತ ಕರೀತಾರಪ್ಪ ಅಂತಂದು ಹೇಳಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ, ಸಿಟಿ ಆಫ್ ಗೋಲ್ಡ್ ಅಂತ ಕರೀತಾರ. ಇವಾಗ ನಿಮಗೆ ಕ್ವಶನ್ ನಂದೇನಪ್ಪ ಅಂತಂದು ಹೇಳಿದ್ರೆ, ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತಹ ಮೊದಲ ವ್ಯಕ್ತಿ ಯಾರು? ಮೊದಲ ವ್ಯಕ್ತಿ ನಮ್ಮ ಭಾರತ ದೇಶ ಮೇಲೆ ಮಾಡಿದಂತಹ ಮೊದಲ ವ್ಯಕ್ತಿ ದಾಹಿರ್. ನೆಕ್ಸ್ಟ್, ವೆರಿ ಗುಡ್, 712 ಮೊಹಮ್ಮದ್ ಬಿನ್ ಕಾಸಿಮ್, ವೆರಿ ಗುಡ್ ಅಪ್ಪ. ಸೊ ನಮ್ಮ ಭಾರತ ದೇಶದ ಮೇಲೆ ವಿದೇಶದವ ಬೇರೆ ಕಡೆ ಏನಂತ ಅಲ್ಲಾವುದ್ದೀನ್ ಖಿಲ್ಜಿ ಅವ 712 ಬರಂಗಿಲ್ಲ. ಅಲ್ಲಾವುದ್ದೀನ್ ಖಿಲ್ಜಿ 1240 ಇದ್ರಲ್ಲಿ ಬರ್ತಾರೆ, 1220 ಆತ ಟೈಮಲ್ಲಿ. ಸೊ 712 ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ, ಫಸ್ಟ್ ಟೈಮು ಇಂಡಿಯಾ ಮೇಲೆ ದಾಳಿ ಆಗುತ್ತಾ. ಅವ್ನು ಯಾರಪ್ಪ ಅಂತಂದು ಹೇಳಿದ್ರೆ ಮೊಹಮ್ಮದ್ ಬಿನ್ ಕಾಸಿಮು. ಇವು ಏನು ಮಾಡ್ತಾವಪ್ಪ ಅಂತಂದು ಹೇಳಿದ್ರೆ, ಸೊ ಪಾಕಿಸ್ತಾನ ಅಂದ್ರೆ ಪಂಜಾಬ್, ಈಗ ಏನೈತಲ್ಲ ಪಂಜಾಬ್ ಪ್ರಾವಿನ್ಸ್ ಐತಲ್ಲ ಪಾಕಿಸ್ತಾನ ಕಡೆ, ಅಲ್ಲೊಂದು ಏನಂತಂದು ಹೇಳಿದ್ರೆ ಒಂದು ನಗರ ಐತೆ ಮುಲ್ತಾನ್ ನಗರ ಅಂತಂದು ಹೇಳಿ. ಅಲ್ಲೇನಪ್ಪ ಅಂತಂದು ಹೇಳಿದ್ರೆ ಸೂರ್ಯ ದೇವಸ್ಥಾನ ಐತಲ್ಲಿ, ತುಂಬ ಇಂಪಾರ್ಟೆಂಟು ಸೂರ್ಯ ದೇವಸ್ಥಾನ. ಸೊ ಅಲ್ಲಿ ಇರೋಂತಹ ದೇವಸ್ಥಾನಗಳನ್ನ ನೋಡ್ಬಿಟ್ಟು ಅದು ಹೊಳಪನ್ನು ನೋಡ್ಬಿಟ್ಟು ಅದನ್ನ ಏನಂತ ಕರಿತಾ ಅಂತಂದು ಹೇಳಿದ್ರೆ, ಸೊ ಇದು ಸಿಟಿ ಆಫ್ ಗೋಲ್ಡು, ಚಿನ್ನದ ನಗರ ಅಂತಂದು ಹೇಳ್ಬಿಟ್ಟು ಮೊಹಮ್ಮದ್ ಬಿನ್ ಕಾಸಿಮ್ ಕರಿತಾನೆ. ಅದಾದ ನಂತರ ನೆಕ್ಸ್ಟ್ ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡಿದವ ಯಾರಪ್ಪ ಅಂತಂದು ಹೇಳಿದ್ರೆ ಮೊಹಮ್ಮದ್ ಗಜ್ನಿ. ಟೋಟಲ್ ಆಗಿ ಎಷ್ಟು ಬಾರಿ ದಾಳಿ ಮಾಡ್ತಾನ? 17 ಬಾರಿ ದಾಳಿ ಮಾಡ್ತಾನ. ನಮ್ಮ ಭಾರತ ದೇಶದ ಮೇಲೆ 17ನೇ ಬಾರಿ ದಾಳಿ ಮಾಡ್ತಾನ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ದಾಳಿಗಳು ಯಾವ್ಯಾವ ಅಂತಂದು ಹೇಳಿ ನೀವು ನೋಡ್ಕೊಬೇಕು. ನಾನು ಒಂದು ಹೇಳ್ತೀನಿ, ಯಾವ್ದಂತಂದು ಹೇಳಿದ್ರೆ ಸೋಮನಾಥ ಟೆಂಪಲ್ ವನ್ನ ಏನಂತಂದು ಹೇಳಿದ್ರೆ ಧ್ವಂಸಗೊಳಿಸೋದು. ಸೋಮನಾಥ ಟೆಂಪಲ್, ಮೊಹಮ್ಮದ್ ಗಜ್ನಿ. ಆಮೇಲೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ಬರ್ತಾವ, ಸೊ ಅವುಗಳನ್ನೆಲ್ಲ ನೋಡ್ಕೊಳ್ರಿ. ಅದಾದ ನಂತರ ಮೊಹಮ್ಮದ್ ಗಜ್ನಿ ಆದ ನಂತರ ನೆಕ್ಸ್ಟ್ ಬಂದವ ಯಾರಪ್ಪ ಅಂತಂದು ಹೇಳಿದ್ರೆ ಮೊಹಮ್ಮದ್ ಗೋರಿ ಅಂತ ಬಂದಾಗ ನಿಮ್ಗೆಲ್ರಿಗೂ ಗೊತ್ತೈತಿ, ಎರಡು ಯುದ್ಧಗಳು ತುಂಬಾ ಇಂಪಾರ್ಟೆಂಟ್. ಸೊ ವೆರಿ ಗುಡ್. ಯಾವ್ಯಾವು ಆನ್ಸರ್ ಹೇಳ್ರಿ ಎಲ್ರು. 1ನೇ ತರಾಯಿನ್ ಯುದ್ಧ, ಆಮೇಲೆ 2ನೇ ತರಾಯಿನ್ ಯುದ್ಧ. 1ನೇ ತರಾಯಿನ್ ಯುದ್ಧ ಮತ್ತು 2ನೇ ತರಾಯಿನ್ ಯುದ್ಧ. 1ನೇ ತರಾಯಿನ್ ಯುದ್ಧ 1191ರಲ್ಲಿ. ಸೊ 2ನೇ ತರಾಯಿನ್ ಯುದ್ಧ ಏನಂತಂದು ಹೇಳಿದ್ರೆ 1192ರಲ್ಲಿ. 1911 ಅಲ್ಲ, 1191. ನನಗೂ ಕನ್ಫ್ಯೂಸ್ ಆಗೋಯ್ತು. 1191ರಲ್ಲಿ ಮೊದಲನೇ ತರಾಯಿನ್ ಯುದ್ಧ ನಡೆಯುತ್ತೆ. ಯಾರ್ಯಾರ ನಡುವೆ? ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ. ಯಾರ ನಡುವೆ? ರಜಪೂತ ದೊರೆಯಾದಂತಹ ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯುತ್ತೆ. 1ನೇ ತರಾಯಿನ್ ಯುದ್ಧದಾಗ ಮೊಹಮ್ಮದ್ ಗೋರಿ ಸೋತ್ಬಿಟ್ಟು ನಮ್ಮ ಇಂಡಿಯಾದಾರ ಅದ ಮಾಡಿದ್ರು ತಪ್ಪುಗಳು. ಏನಂತಂದು ಹೇಳಿದ್ರೆ, ಸೋತಿದೆ ಅವ ಸರೆಂಡರ್ ಆಗ್ತಾನ. ಸರೆಂಡರ್ ಆದ ನಂತರ ಇವ್ ಪೃಥ್ವಿರಾಜ್ ಚೌಹಾಣ್ ಏನ್ ಮಾಡ್ತಾ, ಹೋಗ್ ಮಗನ ಬದುಕೋಗ ಅಂತಂದು ಹೇಳಿ ಬಿಟ್ಬಿಡ್ತಾನೆ. ಬಟ್ ಆದ್ರೆ ಅವ್ ಹಂಗ ಇರಂಗಿಲ್ಲ. ಮೊಹಮ್ಮದ್ ಗೋರಿ ದೊಡ್ಡ ಸೈನ್ಯವನ್ನು ತಗೊಂಡು ಮತ್ತೇನಂತಂದು ಹೇಳಿದ್ರೆ ಪೃಥ್ವಿರಾಜ್ ಚೌಹಾಣ್ ಮೇಲೆ ದಾಳಿ ಮಾಡಕ್ ಬರ್ತಾನ. ಅದ 1192 2ನೇ ತರಾಯಿನ್ ಯುದ್ಧ. ಈ ಯುದ್ಧದಲ್ಲಿ ಏನಂತಂದು ಹೇಳಿದ್ರೆ ಮಾರಣಾಂತಕವಾಗಿ ಪೃಥ್ವಿರಾಜ್ ಚೌಹಾಣ್ ಅನ್ನ ಕೊಂದಾಕ್ತಾನ. ಸೊ ಕೊಂದ್ ಹಾಕಿದ ನಂತರ ಇಬ್ಬರು ಕಮಾಂಡರ್ಸ್ಗಳನ್ನ, ಮಹಾದಂಡ ನಾಯಕರನ್ನ ಅಂತಂದು ಹೇಳ್ತೀವಿ, ಕಮಾಂಡರ್ಸ್ಗಳನ್ನ ಮೊಹಮ್ಮದ್ ಗೋರಿ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ದಾಳಿ ಮಾಡಕ್ ಕಳಿಸ್ತಾನ. ಒಬ್ಬನನ್ನ ದೆಹಲಿ ಕಡೆಗೆ ಕಳಿಸ್ತಾನ, ಇನ್ನೊಬ್ಬನನ್ನ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ಬಂಗಾಳದ ಕಡೆಗೆ, ವೆಸ್ಟ್ ಬೆಂಗಾಲ್ ಐತಲ್ಲ ಆ ಕಡೆ ಕಳಿಸ್ತಾನ. ಆ ಇಬ್ರು ಯಾರ್ಯಾರು? ಓಕೆ, ಒಬ್ರು ಕುತುಬುದ್ದೀನ್ ಐಬಕ್. ಸೊ ಕುತುಬುದ್ದೀನ್ ಐಬಕ್ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ದೆಹಲಿ ಕಡೆಗೆ ಬರ್ತಾನ. ಅಲ್ಲಿರೋ ಎಲ್ಲರನ್ನು ಸೋಲಿಸ್ಬಿಟ್ಟು ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನ ಸ್ಟಾರ್ಟ್ ಮಾಡ್ತಾನ. ಅದನ್ನ ನಾವು ಗುಲಾಮಿ ಸಂತತಿ ಅಂತ ಕರಿತೀವಿ. ಸೊ ಇನ್ನೊಬ್ನ ಯಾರು ತುಂಬಾ ಇಂಪಾರ್ಟೆಂಟ್ ಆಗ್ತಾನ, ಬಂಗಾಳದ ಕಡೆ ಹೋಗ್ಬಿಟ್ಟು ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ದಾಳಿ ಮಾಡ್ತಾನ. ಅವನ್ ಯಾರಪ್ಪ ಅಂತಂದು ಹೇಳಿದ್ರೆ ಬಕ್ತಿಯಾರ್ ಖಿಲ್ಜಿ. ಯಾರಪ್ಪ ಅಂತಂದು ಹೇಳಿದ್ರೆ ಬಕ್ತಿಯಾರ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲ, ಬಕ್ತಿಯಾರ್ ಖಿಲ್ಜಿ ಅಂತ ಬರ್ತಾನ. ಸೊ ಅವನನ್ನ ಏನಂತಂದು ಹೇಳಿದ್ರೆ ಬಂಗಾಳದ ಕಡೆಗೆ ದಾಳಿ ಮಾಡಕ್ ಕಳಿಸ್ತಾನ. ಇಷ್ಟೆಲ್ರಿಗೂ ಪಾಯಿಂಟ್ಸ್ ಕ್ಲಿಯರ್? ಏನಾದ್ರೂ ಡೌಟ್ಸ್ ಇದೆಯಾ? ಎನಿ ಡೌಟ್ಸ್?
ವೆರಿ ಗುಡ್. ಪಿಂಕ್ ಸಿಟಿ ಅಂತ ಯಾರನ್ನ ಕರೀತಾರ? ಪಿಂಕ್ ಸಿಟಿ ಎಲ್ರು ಕೈ ಅದು ನುಸಾಕೈತೇನ್ರು? ನಳಂದ ವಿಶ್ವವಿದ್ಯಾಲಯವನ್ನ, ವೆರಿ ಗುಡ್, ಅದೊಂದು ಪಾಯಿಂಟ್. ಬಕ್ತಿಯಾರ್ ಖಿಲ್ಜಿ ಏನ್ ಮಾಡ್ತಾ ಅಂತಂದು ಹೇಳಿದ್ರೆ ಫಸ್ಟ್ ಬಂಗಾಳದ ಕಡೆ ಹೋಗ್ಬಿಟ್ಟು ನಳಂದ ವಿಶ್ವವಿದ್ಯಾಲಯವನ್ನ ಏನ್ ಮಾಡ್ತಾ ಅಂತಂದು ಹೇಳಿದ್ರೆ ಧ್ವಂಸ ಮಾಡ್ತಾನ. ಅಲ್ಲಿವರೆಗೂ ನಳಂದ ವಿಶ್ವವಿದ್ಯಾಲಯ ಮಸ್ತಾಗೆ ಇತ್ತು, ಬಟ್ ಆದ್ರೆ ಬಕ್ತಿಯಾರ್ ಖಿಲ್ಜಿ ಅದನ್ನ ನಾಶ ಮಾಡ್ತಾನ. ಅದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ನನಗೊಂದು ಕ್ವಶನ್, ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದವ್ರು ಯಾರು? ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದವ್ರು ಯಾರು? ಸೊ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ 1ನೇ ಕುಮಾರಗುಪ್ತ ಏನಪ್ಪಾ ಅಂತಂದು ಹೇಳಿದ್ರೆ ನಳಂದ ವಿಶ್ವವಿದ್ಯಾಲಯವನ್ನ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ಸ್ಥಾಪನೆ ಮಾಡ್ತಾನ. 1ನೇ ಕೃಷ್ಣ ಅವನು ಇದಕ್ಕೋ ರಾಷ್ಟ್ರಕೂಟರ ದೊರೆ. ಅವನು 1ನೇ ಕೃಷ್ಣ ಏನಂತಂದು ಹೇಳಿದ್ರೆ ರಾಷ್ಟ್ರಕೂಟರ ದೊರೆ ಕೈಲಾಸನಾಥ ಟೆಂಪಲ್ ಅನ್ನ ಕಟ್ಟಿಸ್ತಾನೆ, ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸ್ತಾನೆ. ಇವನು 1ನೇ ಕುಮಾರಗುಪ್ತ ಗುಪ್ತರ ದೊರೆ. ಸೊ ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾನೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬೇರೆ ಬೇರೆ ಇವಾಗ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತಂದೇಳಿ ಬೆಂಗಳೂರನ್ನ ಕರೀತಾರ. ಸೇಮ್ ಅದೇ ತರ ಬೇರೆ ಬೇರೆ ಸಿಟಿಗಳನ್ನ ಕರೀತಾರೆ. ನಮ್ಗೆ ಅಷ್ಟೊಂದೇನು ಕ್ವಶನ್ಸ್ಗಳನ್ನ ಕೇಳಂಗಿಲ್ಲ, ಬಟ್ ಅದರ ಹಿಸ್ಟ್ರಿ ಒಳಗಡೆ ಯಾವ್ದನ್ನ ಏನು ಕರೆದ್ರು ಅಂತಂದೇಳಿ. ಇವಾಗ ಫಸ್ಟ್ ಎಕ್ಸಾಂಪಲ್ ನೀವು 10th ಕಲ್ತಾರೆ ನೋಡ್ರಿ. ಆಟೋಮನ್ ಟರ್ಕರು 1453ರಲ್ಲಿ ಒಂದು ಪ್ರದೇಶವನ್ನ ವಶಪಡಿಸ್ಕೊಳ್ತಾರ, ಕಾನ್ಸ್ಟಾಂಟಿನೋಪಲ್ ಅಂತ ಕರಿತೀವಿ. ಸೊ ಅದನ್ನ ಇವಾಗ ಏನಂತ ಕರೀತಾರ? ಇಸ್ತಾನ್ಬುಲ್ ಅಂತ ಕರೀತಾರಲ್ಲ, ಟರ್ಕಿ ಒಳಗಡೆ ಐತೆ. ಸೇಮ್ ಅದೇ ತರ ಪಾಟ್ನಾ, ಸೊ ಬಿಹಾರ ಪಾಟಲಿಪುತ್ರವನ್ನ ಇವಾಗ ಏನಂತ ಕರೀತಾರ? ಪಾಟ್ನಾ ಅಂತ ಕರೀತಾರ. ಸೊ ಆ ತರ ಬರ್ತಾವ ನೋಡ್ರಿ. ಅವುಗಳನ್ನ ಸ್ವಲ್ಪ ಏನಂತ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಏನಂತಂದು ಹೇಳಿದ್ರೆ ಕ್ವಶನ್ ಸ್ವಲ್ಪ ಕನ್ನಡದಾಗ ಆ ಕಡೆ ಈ ಕಡೆ ಐತಿ, ನಾನೇ ಹೇಳ್ತೀನಿ. ಸೊ ಯಾವ ಒಬ್ಬ ಜನರಲ್ ಏನಂತಂದು ಹೇಳಿದ್ರೆ ಮೊದಲವ್ರು ಏನಂತಂದು ಹೇಳಿದ್ರೆ ಅಮೆರಿಕಾದಾಗ ಯುದ್ಧ ಮಾಡ್ತಿದ್ರು. ಸೊ ಬ್ರಿಟಿಷ್ ಪಡೆಗಳಿಗೆ ಏನ್ ಮಾಡ್ತಾ ಅಂತಂದು ಹೇಳಿದ್ರೆ ಒಂದು ಆಜ್ಞಾಪನೆ ಹೊರಡಿಸ್ತಾನ, ನೀವೇನ್ ಮಾಡ್ರಿ ಅಮೆರಿಕಾದವ್ರ ಜೊತೆ ಏನಂತಂದು ಹೇಳಿದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡ್ರಿ ಸೊ ಅಂತಂದು ಹೇಳ್ಬಿಟ್ಟು ಹೇಳ್ತಾನ. ಅದಾದ ನಂತರ ನೆಕ್ಸ್ಟ್ ಅವ ಏನ್ ಮಾಡ್ತಾ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಅಲ್ಲಿ ಯುದ್ಧವನ್ನ ಮುಗಿಸ್ಕೊಂಡು ಭಾರತದ ಗವರ್ನರ್ ಜನರಲ್ ಆಗಿ ಬರ್ತಾನ. ಮೊದಲು ಅವ ಏನಂತಂದು ಹೇಳಿದ್ರೆ ಬ್ರಿಟಿಷ್ ಪಡೆಗಳಿಗೆ ಏನ್ ಮಾಡ್ತಾ ಅಂತಂದು ಹೇಳಿದ್ರೆ ಒಂದು ಆರ್ಡರ್ ಕೊಡ್ತಾನ, ನೀವೇನಂತಂದು ಹೇಳಿದ್ರೆ ಅಮೆರಿಕನ್ ಜೊತೆ ಯುದ್ಧ ಮಾಡ್ರಿ ಅಂತಂದು ಹೇಳ್ಬಿಟ್ಟು. ಅಂತವನು ಯಾವ ಜನರಲ್ ಭಾರತದ ಗವರ್ನರ್ ಜನರಲ್ ಆಗಿ ಬರ್ತಾರ ಅಂತಂದು ಹೇಳಿ ಕ್ವಶನ್. ಲಾರ್ಡ್ ವಿಲಿಯಂ ಬೆಂಟಿಕ್ ಯಾವಾಗ ಬಂದಿದ್ದ ಅಂತಂದು ಹೇಳಿದ್ರೆ 1828 ಆ ಟೈಮಲ್ಲಿ ಬಂದಿದ್ದವನು ಲಾರ್ಡ್ ವಿಲಿಯಂ ಬೆಂಟಿಕ್. ಆಮೇಲೆ ಲಾರ್ಡ್ ಡೌಲ್ ಹೌಸಿ ಏನಂತಂದು ಹೇಳಿದ್ರೆ 1854 ಟೈಮಲ್ಲಿ. ಬಟ್ ಅದ್ರ ನಮಗೇನಂತಂದು ಹೇಳಿದ್ರೆ 1770-76 ಟೈಮಲ್ಲಿ ಏನಂತಂದು ಹೇಳಿದ್ರೆ ಇದು ಆಗಿರುತ್ತೆ, ನಮಗೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ನಡೀತಿರುತ್ತೆ. ಸೊ ಅವಾಗ ಯಾರಂತಂದು ಹೇಳಿದ್ರೆ ಲಾರ್ಡ್ ಕಾರ್ನ್ ವಾಲಿಸ್. ಲಾರ್ಡ್ ಕಾರ್ನ್ ವಾಲಿಸ್ ಇವನೇನಂತಂದು ಹೇಳಿದ್ರೆ ಅಮೆರಿಕಾದಲ್ಲಿ ಯುದ್ಧ ಮಾಡ್ತಿರ್ತಾನ. ಅಲ್ಲಿ ಯುದ್ಧದಲ್ಲಿ ಜಯ ಗಳಿಸೋದ್ರಿಂದ, ಸೊ ಅಲ್ಲಿ ಕರೆಕ್ಟಾಗಿ ವರ್ಕ್ ಮಾಡೋದ್ರಿಂದ ಇವನನ್ನ ಭಾರತದ ಗವರ್ನರ್ ಜನರಲ್ ಆಗಿ ಕಳಿಸ್ತಾರೆ. ನನಗೀಗ ತುಂಬಾ ಇಂಪಾರ್ಟೆಂಟು ಲಾರ್ಡ್ ಕಾರ್ನ್ ವಾಲಿಸ್. ಇವು ಏನ್ ಮಾಡ್ತಾ ನಮ್ಮ ಭಾರತ ದೇಶದೊಳಗಡೆ ಯಾರಾದ್ರೂ ಹೇಳ್ತೀರಾ? ಏನ್ ಮಾಡ್ತಾನ? ಸೊ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಅಪ್ಪ. ಜಮೀನ್ದಾರಿ ಪದ್ಧತಿಯನ್ನ ಸ್ಟಾರ್ಟ್ ಮಾಡ್ತಾನ. ಜಮೀನ್ದಾರಿ ಪದ್ಧತಿಯನ್ನ, ಸೊ ಇವನ್ ಪೊಲೀಸ್ ಪದ್ಧತಿಯನ್ನು ಸ್ಟಾರ್ಟ್ ಮಾಡ್ತಾನ, ಬಟ್ ಅದ್ರ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ ಜಮೀನ್ದಾರಿ ಪದ್ಧತಿಯನ್ನ ಸ್ಟಾರ್ಟ್ ಮಾಡ್ತಾನ. ಸಿವಿಲ್ ಸರ್ವಿಸ್ ಅನ್ನ ಸ್ಟಾರ್ಟ್ ಮಾಡ್ತಾನ. ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಗಳನ್ನ ಏನಂತಂದು ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾನ. ಇಲ್ಲಿ ಜಮೀನ್ದಾರಿ ಪದ್ಧತಿ ಅಂದ್ರೆ ಏನು? ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರ ನಮ್ಮ ಭಾರತ ದೇಶದ ಒಳಗಡೆ ಎಲ್ಲ ರೈತರು ಇರ್ತಾರ. ಈ ರೈತರು ಏನಪ್ಪಾ ಅಂತಂದು ಹೇಳಿದ್ರೆ ಬೆಳೆಗಳನ್ನ ಬೆಳಿತಿರ್ತಾರ. ಸೊ ಇವರೆಲ್ಲ ಏನ್ ಕೊಡ್ಬೇಕು? ತೆರಿಗೆಗಳನ್ನ ಕೊಡ್ಬೇಕು. ಸೊ ಈ ತೆರಿಗೆನ ಯಾರು ಕಲೆಕ್ಟ್ ಮಾಡ್ತಾ ಇದ್ರು? ಬ್ರಿಟಿಷರು ಕಲೆಕ್ಟ್ ಮಾಡ್ತಾ ಇದ್ರು. ಬಟ್ ಅದ್ರ ಬ್ರಿಟಿಷರು ಏನ್ ಮಾಡ್ತಾರೋ ನಮಗ್ ಕಲೆಕ್ಟ್ ಮಾಡಕ್ ಆಗಂಗಿಲ್ಲ. ನಡುವೆ ಯಾರನ್ನ ನೇಮಕ ಮಾಡ್ತಾರ ಅಂತಂದು ಹೇಳಿದ್ರೆ ಜಮೀನ್ದಾರರನ್ನ ನೇಮಕ ಮಾಡ್ತಾನ. ಇವ್ರ ರೈತರು ಜಮೀನ್ದಾರರಿಗೆ ಟ್ಯಾಕ್ಸ್ ಕಟ್ಟಬೇಕು. ಎದನ್ನ ತಗೊಂಡೋಗಿ ಏನಂತಂತ ಹೇಳಿದ್ರೆ ಜಮೀನ್ದಾರು ಬ್ರಿಟಿಷರಿಗೆ ಕಟ್ಟಬೇಕು. ಇಂಥ ಒಂದು ಪದ್ಧತಿಯನ್ನ ಜಮೀನ್ದಾರ್ ಪದ್ಧತಿ. ಅದಾದ ನಂತರ ಅವ್ರದ್ದೇನು ಹೊಲ ಇರುತ್ತಲ್ಲ, ರೈತರ ಹೊಲ, ಅದೆಲ್ಲ ಯಾರ ಅಂಡರ್ ಬರುತ್ತಂದ್ರ ಜಮೀನ್ದಾರ ಅಂಡರ್ ಬರುತ್ತೆ. ಇಂಥ ಒಂದು ಪದ್ಧತಿ ಜಮೀನ್ದಾರಿ ಪದ್ಧತಿ. ಸೊ ಇದನ್ನ ಸ್ಟಾರ್ಟ್ ಮಾಡ್ದವನು ಯಾರು ಅಂತಂತ ಹೇಳಿದ್ರೆ ಲಾರ್ಡ್ ಕಾರ್ನ್ ವಾಲಿಸು. ಅದು ಎಲ್ಲಿ ಸ್ಟಾರ್ಟ್ ಮಾಡ್ತಾಪ ಅಂತಂತ ಹೇಳಿದ್ರೆ ಬಿಹಾರ್, ವೆಸ್ಟ್ ಬೆಂಗಾಲ್ ಮತ್ತು ಒಡಿಸ್ಸಾ. ಸೊ ನೆನ್ಪಿಟ್ಕೊಡ್ರಿ, ಪಶ್ಚಿಮ ಬಂಗಾಳ, ಬಿಹಾರು, ಪಶ್ಚಿಮ ಬಂಗಾಳು, ಅದಾದ ನಂತರ ಒಡಿಸ್ಸಾದಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಜಮೀನ್ದಾರ್ ಪದ್ಧತಿಯನ್ನ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತ ಮಹಲ್ವಾರಿ ಪದ್ಧತಿ ಅಂತಂತ ಹೇಳಿ ಬರುತ್ತೆ. ಮಹಲ್ವಾರಿ ಪದ್ಧತಿ.
ಸೊ ಒಂದು ತಾಲೂಕಲ್ಲಿ ಏನಂತಂದು ಹೇಳಿದ್ರೆ ಮಹಲ್ದಾರ್ ಅದ್ರ ಹೆಡ್ ಇರ್ತಾರ, ಅವ್ರು ಏನಂತಂದು ಹೇಳಿದ್ರೆ ಟ್ಯಾಕ್ಸ್ ಅನ್ನ ಕಟ್ಟೋದು. ಅದರಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟು ರೈತವಾರಿ ಪದ್ಧತಿ ಬರುತ್ತೆ. ಎಲ್ಲರೂ ಕೇಳಿದರೆ ಈ ಕ್ವಶನ್ ಅನ್ನ ಕೇಳ್ತಾರೆ, ಜಮೀನ್ದಾರ್ ಪದ್ಧತಿ, ರೈತವಾರಿ ಪದ್ಧತಿ. ಯಾರು ರೈತವಾರಿ ಪದ್ಧತಿ? ಥಾಮಸ್ ರೋ ಅವನು ಜಹಾಂಗೀರ್ನ ಆಸ್ಥಾನಕ್ಕೆ ಬಂದವನು. ಅಲ್ಲೇ ಆ ಕಡೆ ಈ ಕಡೆ ಐತ್ ನೋಡ್ರಿ, ಮನ್ರೋ. ಸೊ ವೆರಿ ಗುಡ್, ಮನ್ರೋ ಅಂತ ಬರ್ತಾನೆ, ಹೆಕ್ಟರ್ ಮನ್ರೋ. ಸೊ ಇವನೇನ್ ಮಾಡ್ತಾ ಅಂತಂದು ಹೇಳಿದ್ರೆ ಮದ್ರಾಸ್ ಒಳಗಡೆ, ಮದ್ರಾಸು, ಮೈಸೂರು ಈ ಕಡೆ ಈ ಪ್ರದೇಶದಲ್ಲಿ, ದಕ್ಷಿಣ ಭಾರತದಲ್ಲಿ ಏನಂತಂದು ಹೇಳಿದ್ರೆ ಸೊ ಇವನೇನ್ ಮಾಡ್ತಪ್ಪ ಅಂತಂದು ಹೇಳಿದ್ರೆ ರೈತವಾರಿ ಪದ್ಧತಿಯನ್ನ ಸ್ಟಾರ್ಟ್ ಮಾಡ್ತಾನ. ಸೊ ಈ ಪಾಯಿಂಟ್ಸ್ಗಳನ್ನ ನೀವೇನ್ ಮಾಡ್ಕೋಬೇಕಂತಂದು ಹೇಳಿದ್ರೆ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನಿಮ್ಗೆಲ್ರಿಗೂ ಗೊತ್ತೈತಿ ಲಾರ್ಡ್ ವಿಲಿಯಂ ಬೆಂಟಿಕ್. ಇವನ್ ಬಗ್ಗೆ ಅಂತೂ ನಿಮ್ಗೆಲ್ರಿಗೂ ಗೊತ್ತೈತಿ, ಸತಿ ಸಹಗಮನ ಪದ್ಧತಿಯನ್ನ ನಾಶ ಮಾಡ್ತಾನ. ಅದಾದ ನಂತರ ಶಿಕ್ಷಣಕ್ಕಾಗಿ ಏನಂತಂದು ಹೇಳಿದ್ರೆ 1 ಲಕ್ಷ ರೂಪಾಯಿಗಳನ್ನ ಸೈಡ್ಗೆ ಇಡ್ತಾನ. ಆಮೇಲೆ ಲಾರ್ಡ್ ಡೌಲ್ ಹೌಸಿ ಬಗ್ಗೆ ಅಂತೂ ನಿಮ್ಗೆಲ್ರಿಗೂ ಗೊತ್ತೈತ. ಹೇಳ್ರಿ ನೋಡೋಣ ಏನೇನ್ ಮಾಡ್ದ ಲಾರ್ಡ್ ಡೌಲ್ ಹೌಸಿ. ನಮ್ಮ ಭಾರತ ದೇಶದ ಒಂದು ಹೊಸ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದಂತಹ ಒಂದು ವೈಸ್ರಾಯ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದು ಹೇಳ್ಬಿಟ್ಟು ತಗೊಂಬಂದ. ನಾನು ಈಗ ಇನ್ನೊಂದು ಕ್ವಶನ್ ಬಂದ ನನಗೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದು ಹೇಳಿ ಒಂದು ಕಾಯ್ದೆಯನ್ನ ತಗೊಂಡ್ ಬರ್ತಾನ. ಆ ಕಾಯ್ದೆ ಪ್ರಕಾರ ಯಾವ ಸಾಮ್ರಾಜ್ಯ ಮೊದಲು ಬ್ರಿಟಿಷರ ಅಧೀನಕ್ಕೆ ಹೋಗ್ಬಿಡುತ್ತೆ ನೋಡ್ರಿ. ಎಸ್, ವೆರಿ ಗುಡ್. ಎಲ್ಲಾನು ಡಿಸ್ಕಷನ್ ಮಾಡೋಣ. ತುಂಬಾ ಜನ ಆನ್ಸರ್ ಹೇಳಿದಿರಿ, ವೆರಿ ಗುಡ್. ಸತಾರ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದು ಹೇಳ್ಬಿಟ್ಟು ಸೊ ಅವ್ರದ್ದು ಏನಂತಂದ್ರೆ ಸಾಮ್ರಾಜ್ಯವನ್ನ ಕಸ್ಕೊಳ್ಳೋದು. ಸೊ ಅಂತ ಅದ್ರಲ್ಲಿ ಏನಂತಂದ ಹೇಳಿದ್ರೆ ಮೊದಲನೇ ಸಾಮ್ರಾಜ್ಯ ಯಾವ್ದನ್ನ ಕಸ್ಕೋತಾರಪ್ಪ ಅಂತಂದ ಹೇಳಿದ್ರೆ ಬ್ರಿಟಿಷರು ಸತಾರ ಸಾಮ್ರಾಜ್ಯವನ್ನ ತಗೊಂಡ್ಬಿಡ್ತಾರೆ. ಹಂಗೆ ನಮ್ಮ ಇದು ಕರ್ನಾಟಕದಲ್ಲಿ ತಗೊಳಕ್ ಬರ್ತಾರ ಯಾರ್ದು? ಕಿತ್ತೂರು ಸಾಮ್ರಾಜ್ಯ, ಕಿತ್ತೂರು ಸಂಸ್ಥಾನ. ಸೊ ಅವಾಗ ಏನ್ ಮಾಡ್ತಾರ ಅಂದ್ರೆ ರಾಣಿ ಚೆನ್ನಮ್ಮ ಅವ್ರ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಯುದ್ಧವನ್ನ ಮಾಡ್ತಾರ. ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ಬರ್ತಾರ ನೋಡ್ರಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಬಂದಾಗ ಸತಾರ. ಇನ್ನೊಂದು ಕ್ವಶನ್ ಐತೆ, ಸಹಾಯಕ ಸೈನ್ಯ ಪದ್ಧತಿ ಬರುತ್ತೆ. ಯಾರಿಗಾದ್ರೂ ಗೊತ್ತೈತಿ ಸಹಾಯಕ ಸೈನ್ಯ ಪದ್ಧತಿ? ಸಹಾಯಕ ಸೈನ್ಯ ಪದ್ಧತಿ ಪ್ರಕಾರ ಅದ್ರ ಮೂಲಕ ಯಾವ ಮೊದಲ ಸಾಮ್ರಾಜ್ಯವನ್ನ ಅಂದ್ರೆ ಅವರು ಅಧೀನಕ್ಕೆ ಹೋಗ್ಬಿಡುತ್ತೆ. ಲಾರ್ಡ್ ವೆಲ್ಲೆಸ್ಲಿ. ಮೈಸೂರಲ್ಲ, ಮೈಸೂರಿಗಿಂತ ಮುಂಚೆ ಹೈದರಾಬಾದ್ ನಿಜಾಮ. ಸೊ ಹೈದರಾಬಾದ್ ನಿಜಾಮ ಏನಂತಂದ ಹೇಳಿದ್ರೆ ಮೊದಲ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಂತಾನ. ನಾವು ಏನ್ ಡಿಸ್ಕಷನ್ ಮಾಡತ್ತಿದ್ದು, ಎಲ್ಲಿ ಹೋಯ್ತು? ಎಸ್, ಬರ್ರಿ ರಿಟರ್ನ್ ಬರ್ರಿ, ಲಾರ್ಡ್ ಡೌಲ್ ಹೌಸಿಗೆ ಬರ್ರಿ ಹೇಳ್ತೀನಿ. ಸೊ ಈ ಲಾರ್ಡ್ ಡೌಲ್ ಹೌಸಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ ಹೇಳಿ ಸ್ಟಾರ್ಟ್ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ರೈಲನ್ನ ನಿರ್ಮಾಣ ಮಾಡ್ತಾನ. ರೈಲು, ಫಸ್ಟ್ ರೈಲು ಎಲ್ಲಿಂದ ಎಲ್ಲಿವರೆಗೂ? ಎಸ್, 34 ಕಿಲೋಮೀಟರ್ ಉದ್ದದ ಮಾರ್ಗವನ್ನ ಸ್ಥಾಪನೆ ಮಾಡ್ತಾರ. ಎಲ್ಲಿಂದ ಎಲ್ಲಿವರೆಗೂ? ಸೊ ವೆರಿ ಗುಡ್, ಮುಂಬೈ ಟು ತಾನೆ. ಎಲ್ಲಿಂದ ಎಲ್ಲಿವರೆಗೋಪ್ಪ ಅಂತಂದ ಹೇಳಿದ್ರೆ ಮುಂಬೈ ಟು ತಾನೆವರೆಗೂ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೊ ರೈಲು ಮಾರ್ಗವನ್ನ ನಿರ್ಮಾಣ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ಟೆಲಿಗ್ರಾಫ್ ಅನ್ನ ಇದು ಮಾಡ್ತಾರ. ಟೆಲಿಗ್ರಾಫ್ ಈಗ ಮೊದಲು ಲ್ಯಾಂಡ್ ಲೈನ್ ಇರ್ತಾವಲ್ಲ, ಸೊ ಅದನ್ನ ಏನ್ ಮಾಡ್ತಪ್ಪ ಅಂತಂದ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾನ. ಆಮೇಲೆ ಅಂಚೆ ಕಚೇರಿಯನ್ನ ಸ್ಥಾಪನೆ ಮಾಡ್ತಾನ. ಅಂಚೆ ಕಚೇರಿ ಇಷ್ಟೇನಪ್ಪ ಅಂತಂದ ಹೇಳಿದ್ರೆ ಮೇನ್ ಇಂಪಾರ್ಟೆಂಟು ಇದು. ಸೊ ಅದಾದ ನಂತರ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಕೂಡ ಏನಂತಂದ ಹೇಳಿದ್ರೆ ಫಸ್ಟ್ ಟೈಮ್ ರೈಲು ಮಾರ್ಗ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಎಲ್ಲಿ ಅಂತ ನೋಡ್ರಿ, ನನಗೆ ಅಷ್ಟೊಂದು ಗೊತ್ತಿಲ್ಲ, ಇದನ್ನ ನೀವು ಸರ್ಚ್ ಮಾಡಬೇಕು. ಹುಬ್ಳಿ ಅಲ್ರು, ಬಂಗಾರ ಟು ಜೋಲಾರ್ಪೇಟೆ, ನಾಲ್ವಡಿ ವಿರ್ಜ. ಸೊ ಅಲ್ಲಿ ದಿವಾನ್ರು ಬರ್ತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ ಹಿಂದಿಂದ್ರೊಳಗಡೆ ಡಿಸ್ಕಷನ್ ಮಾಡುವಾಗ? ರಾಷ್ಟ್ರಕೂಟರ ರಾಜನಾದ ಅಮೋಘ ವರ್ಷ ಬರೆದಂತಹ ಸೊ ಒಂದು ಕೃತಿ ಯಾವ್ದಪ್ಪ ಅಂತಂತ ಹೇಳಿದ್ರ, ಸೊ ಇದನ್ನ ಅಮೋಘ ವರ್ಷನ ಬರೆದ ಅಥವಾ ಬೇರೆ ಯಾರಾದ್ರೂ ಬರೆದ್ರ? ಅಮೋಘ ವರ್ಷನೇ ಬರೆದ ಅಥವಾ ಯಾರಾದ್ರೂ ಬರೆದ್ರ? ಎಸ್, ಅಮೋಘ ವರ್ಷನ ಆಸ್ಥಾನದ ಕವಿಯಾದಂತಹ ಶ್ರೀ ವಿಜಯ ಏನ್ ಮಾಡ್ತಾನಪ್ಪ ಅಂತಂದ ಹೇಳಿದ್ರೆ ಈ ಕೃತಿಯನ್ನ ಬರಿತಾನ. ಸೊ ಅದೇನಪ್ಪ ಅಂತಂದ ಹೇಳಿದ್ರೆ ಕವಿರಾಜ ಮಾರ್ಗ.
ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ರಾಷ್ಟ್ರಕೂಟರು ಅಂತ ಬಂದಾಗ ನಿಮ್ಗೆ ಏನೇನು ಗೊತ್ತೈತಿ ಅಂತ ನನಗೆ ಹೇಳ್ರಿ. ಅದಾದ ನಂತರ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಇಂಟ್ರೆಸ್ಟಿಂಗ್ ಐತಿಲ್ರೋ ಯಾರಿಗೆ ಎಲ್ಲರೂ ಏನೋ ಆನ್ಸರ್ ಮಾಡ್ವಾರ್ರಿ. ನೀವು ನನಗೇನಂತಂದ್ರೆ ಕಾಡಿಸ್ಬೇಕು ಆನ್ಸರ್ಸ್ಗಳು ಹೇಳಿ. ನಾನು ನಿಮ್ಮದು ಮೆಸೇಜಸ್ಗಳು ನೋಡಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಓಕೆ, ನೆಕ್ಸ್ಟ್ ರಾಷ್ಟ್ರಕೂಟರ ಸ್ಥಾಪಕ ಯಾರಪ್ಪ ಅಂತಂದು ಹೇಳಿದ್ರೆ ಯಾರು? ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. ರಾಷ್ಟ್ರಕೂಟರ ಸ್ಥಾಪಕ ಯಾರಪ್ಪ ಅಂತಂದು ಹೇಳಿದ್ರೆ ದಂತಿದುರ್ಗ. ಸೊ ಅದಾದ ನಂತರ ನೆಕ್ಸ್ಟ್ ಓಕೆ ವೆರಿ ಗುಡ್. 3ನೇ ಗೋವಿಂದ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಯಾಕಂತಂದು ಹೇಳಿದ್ರೆ ಆಲ್ಮೋಸ್ಟ್ ಇಡೀ ಭಾರತವನ್ನ ವಶಪಡಿಸ್ಕೊಂಡು ಏನ್ ಮಾಡ್ತಾನೆ ಅಂತಂದು ಹೇಳಿದ್ರೆ ಗಂಗಾ ನದಿಯ ನೀರನ್ನ ತಗೊಂಡ್ ಬರ್ತಾನೆ. ಅದಕ್ಕೊಂದು ಅಲ್ಲಿ ಈ ಕತೆ ಐತೆ ನೋಡ್ರಿ, ಶಾಸನ ಒಳಗಡೆ ಐತೆ. ಸೊ ಅವನ ಕುದುರೆಗಳು ಆನೆಗಳು ಏನಂತಂದು ಹೇಳಿದ್ರೆ ಗಂಗಾ ನದಿಯ ನೀರನ್ನು ಕುಡಿದು ಬಂದುವು ಅಂತಂದು ಹೇಳ್ಬಿಟ್ಟು ಅಂತ ಐತೆ. 3ನೇ ಗೋವಿಂದ ತುಂಬಾ ಇಂಪಾರ್ಟೆಂಟು. 3ನೇ ಗೋವಿಂದ ರಾಷ್ಟ್ರಕೂಟರ ದೊರೆ. ಅದಾದ ನಂತರ 1ನೇ ಕೃಷ್ಣ ತುಂಬಾ ಇಂಪಾರ್ಟೆಂಟ್ ಆಗ್ತಾನ. ಯಾಕೆ ಇಂಪಾರ್ಟೆಂಟು? ಕೈಲಾಸನಾಥ ದೇವಾಲಯವನ್ನು ಇದು ಮಾಡ್ತಾನ, ನಿರ್ಮಾಣ ಮಾಡ್ತಾನ. ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರ? ಸೊ ಇವ್ರ ರಾಜಧಾನಿ ಏನಾಗಿರುತ್ತಪ್ಪ ಅಂತಂದು ಹೇಳಿದ್ರೆ ಮಾನ್ಯಕೇಟ. ಮಾನ್ಯಕೇಡ ಅಥವಾ ಮಾನ್ಯಕೇಟ. ಇವಾಗ ಇದೆಲ್ಲಪ್ಪ ಅಂತಂದು ಹೇಳಿದ್ರೆ ಎಲ್ಲಿ ಬರುತ್ತೆ? ಕರ್ನಾಟಕದ ಗುಲ್ಬರ್ಗ ಒಳಗಡೆನಾ? ಎಸ್. ಅಮೋಘ ವರ್ಷ ಏನ್ ಮಾಡ್ತಪ್ಪ ಅಂತಂದು ಹೇಳಿದ್ರೆ ಬರಗಾಲ ಬಿದ್ದಾಗ ಸೊ ಮಳೆ ಆಗ್ಬೇಕಂತಂದು ಹೇಳ್ಬಿಟ್ಟು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬಟ್ಟನ್ನ ಏನಂತಂದು ಹೇಳಿದ್ರೆ ಕಾಣಿಕೆಯನ್ನಾಗಿ ನೀಡ್ತಾನ. ಸೊ ಅದು ಓಕೆ. ನಮಗೆ ಎಕ್ಸಾಮ್ದಾಗ ಏನ್ ಕೇಳ್ತಾರ? ಸರಿ, ಅಮೋಘ ವರ್ಷ ನೃಪತುಂಗ. ಓಕೆ, ಬಿರುದೇನಪ್ಪ ಅಂತಂದು ಹೇಳಿದ್ರೆ ನೃಪತುಂಗ. ವೆರಿ ಗುಡ್. ಬಿರುದೇನಪ್ಪ ಅಂತಂದು ಹೇಳಿದ್ರೆ ನೃಪತುಂಗ. ನೆಕ್ಸ್ಟ್ ಬೇರೆ ಏನಾದ್ರು ಹೇಳ್ರು ರಾಷ್ಟ್ರಕೂಟರ ಬಗ್ಗೆ. ಸರ್ ಅಮೋಘ ವರ್ಷ ಪ್ರಸಿದ್ಧ ದೊರೆ ರೀ. ಅದಾದ ನಂತರ ನೆಕ್ಸ್ಟ್ ರೀ ಗೊತ್ತಿಲ್ಲ. ಅದೇಂಗ್ ಗೊತ್ತಿಲ್ಲ? ನೀವು ಕರ್ನಾಟಕದವರು ಏನಲ್ಲ, ನಿಮ್ಮ ರಾಷ್ಟ್ರಕೂಟರ ಬಗ್ಗೆ ಗೊತ್ತಿತ್ತೋ ಇಲ್ಪ? ಹಿಂಗಾದ್ರೆ ನೀವು ಎಕ್ಸಾಮ್ ಯಾವಾಗ ಕ್ಲಿಯರ್ ಮಾಡೋರು? ಕೈಲಾಸನಾಥ ದೇವಾಲಯವನ್ನ 1ನೇ ಕೃಷ್ಣ ಆಯ್ತು, ದಂತಿದುರ್ಗ ಸ್ಥಾಪಕ ಆದ. ಅವ್ರದ್ದು ರಾಜಧಾನಿ ಏನಪ್ಪಾ ಅಂತಂದ ಹೇಳಿದ್ರೆ ಅದಾಯ್ತು. 3ನೇ ಗೋವಿಂದ ಇಡೀ ಭಾರತವನ್ನ ಸೋಲ್ಸಾಕ್ ಹೋಗಿದ್ದ. ಸೊ ಕೈಲಾಸನಾಥ ದೇವಾಲಯ ಎಲ್ಲೈತಪ್ಪ ಅಂತಂದು ಹೇಳಿದ್ರೆ ಎಲ್ಲೋರದಾಗೈತೆ, ನೆನ್ಪಿಟ್ಕೊಡೋದ್ನ. ದಕ್ಷಿಣ ಭಾರತದ ಮೊದಲ ಸ್ವಾತಂತ್ರ್ಯ ಮನೆತನ. ಸೊ ಅದಕ್ಕಿಂತ ಮುಂಚೆ ಯಾರಿದ್ರು? ಶಾತವಾಹನರು. ಆ ಟೈಮಲ್ಲಿ ಬರುತ್ತೆ ಅದು, ಶಾತವಾಹನರು. ರಾಷ್ಟ್ರಕೂಟರು ಆಮೇಲೆ ಬರ್ತಾರೆ. ಬಾದಾಮಿ ಚಾಲುಕ್ಯರು ಆದ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ರಾಷ್ಟ್ರಕೂಟರು ಬರ್ತಾರೆ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಕೃಷ್ಣ ಆದ ನಂತರ ತುಂಬಾ ಇಂಪಾರ್ಟೆಂಟ್ ದೊರೆ ಯಾರಪ್ಪ ಅಂತಂದ ಹೇಳಿದ್ರೆ ಧ್ರುವ. ಧ್ರುವ ತುಂಬಾ ಇಂಪಾರ್ಟೆಂಟ್ ಆಗ್ತಾನ. ಸೊ ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಗೋವಿಂದ 3ನೇವನ್ ಆಗ್ತಾನ. ಆಮೇಲೆ ಅಮೋಘ ವರ್ಷ ನೃಪತುಂಗ ಆಗ್ತಾನ. ಸೊ ಅದಾದಂತ ಅಮೋಘ ವರ್ಷ ನೃಪತುಂಗನ ಏನ್ ಹೇಳ್ತಾರ ಅಂತಂದ ಹೇಳಿದ್ರೆ ಪ್ರಪಂಚದ 4 ದೊರೆಗಳಲ್ಲಿ ಒಬ್ಬ ಶ್ರೇಷ್ಠ ದೊರೆ ಅಂತ ಹೇಳ್ತಾನ. ಆಮೇಲೆ ಇವ್ರ ಆಸ್ಥಾನಕ್ಕೆ ಯಾರು ಬರ್ತಾರ ಅಂತಂದ ಹೇಳಿದ್ರೆ ಸುಲೇಮಾನ್ ಅಂತಂದ ಹೇಳ್ಬಿಟ್ಟು ಒಬ್ಬ ಯಾತ್ರಿಕ ಬರ್ತಾನ. ಇದೆಲ್ಲರಿಗೂ ಗೊತ್ತೈತಾ? ಸುಲೇಮಾನ್ ಅಂತಂದ ಹೇಳಿ ಒಬ್ಬ ಯಾತ್ರಿಕ ಬಂದ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕ. ಅವನು ಹೇಳ್ತಾನ 4 ಪ್ರಸಿದ್ಧ ಸಾಮ್ರಾಜ್ಯಗಳಲ್ಲಿ ಒಂದೈತೆ ಅಂತಂದ ಹೇಳಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ದೊರೆ ಯಾರಂತಂದ ಹೇಳಿದ್ರೆ 3ನೇ ಕೃಷ್ಣ. ಇಂಪಾರ್ಟೆಂಟ್ ದೊರೆ ಯಾರಂತಂದ ಹೇಳಿದ್ರೆ 3ನೇ ಕೃಷ್ಣ. ಒಂದು ಯುದ್ಧ ನಡೆಯುತ್ತಾ ತಕ್ಕೋಳಂ ಕದನ ಅಂತಂದ ಹೇಳ್ಬಿಟ್ಟು ಕೇಳಿದ್ರೆ ಯಾರಾದ್ರು? ತಕ್ಕೋಳಂ ಕದನ. ಚೋಳರ ದೊರೆ ಆದಂತಹ ಪರಾಂತಕನನ್ನ ಸೋಲಿಸ್ತಾರ. ತಕ್ಕೋಳಂ ಕದನ. ಇದನ್ನ ಕ್ವಶನ್ ಜಾಸ್ತಿ ಕೇಳಿದ್ರು, ತಕ್ಕೋಳಂ ಕದನ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಬೇರೆಯವರೆಲ್ಲ ಬರ್ತಾರ, ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ಇವ್ರ ಆಸ್ಥಾನದಲ್ಲಿ ಯಾರ್ಯಾರು ಬರ್ತಾರ ಅಂತಂದ ಹೇಳಿದ್ರೆ ಪಂಪ, ಪೊನ್ನ, ಆಮೇಲೆ ರನ್ನ ಅಂತ ಬರ್ತಾರ.
ಪಂಪ, ಪೊನ್ನ, ರನ್ನ ಅಂತಂದು ಹೇಳ್ಬಿಡ್ತಾರೆ. ಆಮೇಲೆ ಓಕೆ, ವೆರಿ ಗುಡ್, ಬಂಕಾಪುರ್ ನಗರವನ್ನ ಸ್ಥಾಪನೆ ಮಾಡ್ತಾನೆ. ಯಾಕೆ ಹೇಳು? ಯಾಕ ಬಂಕಾಪುರ್ ನಗರವನ್ನ ಸ್ಥಾಪನೆ ಮಾಡ್ತಾರ? ಯಾಕಪ್ಪ ಅಂತಂದು ಹೇಳಿದ್ರೆ ಅಮೋಘ ವರ್ಷ ನೃಪತುಂಗನ ಮಹಾದಂಡನಾಯಕ ಬಂಕೇಶ, ಸೊ ಅವರ ಸವಿನೆನಪಿಗೋಸ್ಕರ ಬಂಕಾಪುರವನ್ನ ಸ್ಟಾರ್ಟ್ ಮಾಡ್ತಾರ. ತಕ್ಕೋಳಂ ಕದನ ಯಾರ ನಡುವೆ ಅಂತಂದು ಹೇಳಿದ್ರ ಮೂರನೇ ಕೃಷ್ಣ ಮತ್ತು ಚೋಳರ ದೊರೆಯಾದಂತಹ ಪರಾಂತಕ. ಚೋಳರ ದೊರೆಯಾದಂತಹ ಪರಾಂತಕ ಏನಂತಂದು ಹೇಳಿದ್ರೆ ಇದು ನಡೆಯುತ್ತೆ. ನಾವು ಏನು ಹೇಳ್ತೀವಿ ಅಂತಂದು ಹೇಳಿದ್ರೆ ಇವಾಗ ನೀರಿಗೋಸ್ಕರ ಬಡ್ದಾಡಕತ್ತಾರೆ. ಈಗ ತಮಿಳುನಾಡು, ಕರ್ನಾಟಕ ಏನಂತಂದು ಹೇಳಿದ್ರೆ ನೀರಿಗೋಸ್ಕರ ಬಡ್ದಾಡ್ತಾರೆ. ಇವಾಗಿಂದ ಅವಾಗಿಂದ ಅಲ್ಲ ಇದು. ತಮಿಳುನಾಡು, ಕರ್ನಾಟಕ, ನಾನು ಅದ್ರ ಬಗ್ಗೆ ಹೇಳತ್ತಿಲ್ಲ, ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್, ಹಿಸ್ಟ್ರಿ ಇನ್ಫಾರ್ಮೇಶನ್ ಕೊಡಾಕದ ಸರ್. ಮತ್ತು ಕರ್ನಾಟಕ ತಮಿಳುನಾಡು ಜಗಳ ಬಗ್ಗೆ ಅಂತ ಇಲ್ಲ, ಓನ್ಲಿ ಹಿಸ್ಟ್ರಿ ಇನ್ಫಾರ್ಮೇಶನ್ ಫಾರ್ ದ ಎಜುಕೇಶನ್ ಪರ್ಪಸ್. ಕ್ಲಿಯರ್? ಯಾವಾಗಿಂದ ಜಗಳ ಅಂತಂದು ಹೇಳಿದ್ರೆ ಕದಂಬರ ಕಾಲದಿಂದ, ಕದಂಬರು, ಪಲ್ಲವರು. ಅದಾದ ನಂತರ ನೆಕ್ಸ್ಟ್ ಯಾರಪ್ಪ ಅಂತಂದು ಹೇಳಿದ್ರೆ ಬಾದಾಮಿ ಚಾಲುಕ್ಯರು ಹೋರಾಟ ನಡೆಸ್ತಾರ. ಅದಾದ ನಂತರ ರಾಷ್ಟ್ರಕೂಟರು ಅವ್ರ ಜೊತೆ ಹೋರಾಟ ನಡೆಸ್ತಾರ. ಆಮೇಲೆ ಕಲ್ಯಾಣಿ ಚಾಲುಕ್ಯರು ಹೋರಾಟ ನಡೆಸ್ತಾರ. ಹಂಗ ಕಂಟಿನ್ಯೂಸ್ ಆಗಿ ಬಂದೈತೆ ಇದು, ನೆನ್ಪಿಟ್ಕೊಡ್ರಿ. ಇವಾಗಿಂದ ಅವಾಗಿನ ಜಗಳಲ್ಲ, ಭಾಳ ಹಿಂದಿನ ಜಗಳ. ನನಗೆ ಇವಾಗ ಹೇಳ್ರಿ, ಪಂಪ ಯಾವ ಕೃತಿಗಳನ್ನ ಬರೀತಾನ? ಪಂಪ ಯಾವ ಕೃತಿಗಳನ್ನ ಬರೀತಾನ? ಒಂದ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಆದಿಪುರಾಣ, ಇನ್ನೊಂದು ಯಾವ್ದಪ್ಪ ಅಂತಂದು ಹೇಳಿದ್ರೆ ವಿಕ್ರಮಾರ್ಜುನ ವಿಜಯ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಸೊ ಅದಾದ ನಂತರ ನೆಕ್ಸ್ಟ್ ರನ್ನ ಯಾವ ಬುಕ್ ಅನ್ನ ಬರೀತಾನ? ಗದಾಯುದ್ಧವನ್ನ ಬರೀತಾನ. ಗದಾಯುದ್ಧ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ದ. ಸೊ ಒಂದನೇ ಕೃಷ್ಣ ಏನ್ ಮಾಡ್ತಪ್ಪ ಅಂತಂದು ಹೇಳಿದ್ರ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸ್ತಾನ. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸ್ತಾನ. ಸೊ ನಿಮ್ಗೆಲ್ರಿಗೂ ಗೊತ್ತೈತೆ ಮಹೇಂದ್ರ ವರ್ಮ, ಪಲ್ಲವರ ದೊರೆಯಾದಂತಹ ಮಹೇಂದ್ರ ವರ್ಮ ಎಲ್ರಿಗೂ ಗೊತ್ತೈತ, ತುಂಬಾ ಇಂಪಾರ್ಟೆಂಟ್. ಇವನೇನ್ ಮಾಡ್ತಪ್ಪ ಅಂತಂದು ಹೇಳಿದ್ರೆ ಯಾರ ಜೊತೆಗೆ ಯುದ್ಧ ಮಾಡ್ತಾ ಹೇಳ್ರಿ ನೋಡೋಣ. ಎಸ್, ವೆರಿ ಗುಡ್. ಸೊ ಎರಡನೇ ಪುಲಿಕೇಶಿ ಜೊತೆಗೆ ಏನಪ್ಪಾ ಅಂತಂದು ಹೇಳಿದ್ರೆ ಯುದ್ಧವನ್ನ ಮಾಡಿಬಿಟ್ಟು ಸೋಲ್ತಾನ. ಅದಾದ ನಂತರ ನೆಕ್ಸ್ಟ್ ಇವನನ್ನ ಕೊಲ್ತಾನ. ಎರಡನೇ ಪುಲಿಕೇಶಿ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ಮಹೇಂದ್ರ ವರ್ಮನನ್ನ ಕೊಲ್ತಾನ. ಅದಾದ ನಂತರ ಇವನ ಮಗ ಯಾರಪ್ಪ ಅಂತಂದು ಹೇಳಿದ್ರೆ ನರಸಿಂಹವರ್ಮ ಬರ್ತಾನ. ನರಸಿಂಹವರ್ಮ ಬರ್ತಾನ. ಇವು ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ಎರಡನೇ ಪುಲಿಕೇಶಿಯನ್ನ ಸೋಲಿಸ್ತಾನ. ಸೋಲಿಸ್ಬಿಟ್ಟು ಬಾದಾಮಿಯನ್ನ 13 ವರ್ಷ, ಬಾದಾಮಿಯನ್ನ ವಾತಾಪಿ ಅಂತ ಕರಿತೀವಲ್ಲ, ಒಂದನೇ ನರಸಿಂಹವರ್ಮ ಇದ್ದ ಏನ್ ಮಾಡ್ತಾನ ಅಂತಂದು ಹೇಳಿದ್ರ ಸೊ 13 ವರ್ಷ ಏನಂತಂದು ಹೇಳಿದ್ರೆ ಇರ್ತಾನ. ಅಂದ್ರೆ ಬಾದಾಮಿಯನ್ನ ವಶಪಡಿಸ್ಕೊಳ್ತಾನ. ಇದಾದ ನಂತರ ಸೊ ಮತ್ತೆ ಒಂದನೇ ನರಸಿಂಹವರ್ಮನನ್ನ ಕೊಂದಾಕ್ಬಿಟ್ಟು ಬಾದಾಮಿಯನ್ನು ವಶಪಡಿಸಿಕೊಂಡಂತಹ ದೊರೆ ಯಾರು? ಯಾರಿಗಾದ್ರೂ ಗೊತ್ತೈತೆ? ಆರನೇ ವಿಕ್ರಮಾದಿತ್ಯ ಇಲ್ಲ. ಆರನೇ ವಿಕ್ರಮಾದಿತ್ಯ ಅವನು ಬೇರೆ ಕಡೆ ಬರ್ತಾನ. ನನಗೂ ಗೊತ್ತಿಲ್ರೋ ಇದು ಆನ್ಸರ, ನೀವು ಹೇಳ್ಬೇಕು. ಒಂದನೇ ಮೊಹಮ್ಮದ್ ಶಾ, ಪುಲಿಕೇಶಿ ಮಗ ನರಸಿಂಹವರ್ಮನನ್ನ ಸೋಲಿಸ್ಬಿಟ್ಟವ. ಯಾವ ಟೈಮಲ್ಲಿ ಯಾರು ಆಳ್ವಿಕೆ ನಡೆಸಿದ್ ನೋಡ್ರು. ಇದನ್ನ ನೋಡ್ರಿ, ನನಗೂ ಗೊತ್ತಿಲ್ಲ. 13 ವರ್ಷ ಆದ ನಂತರ ಏನಂತಂದ ಹೇಳಿದ್ರೆ ಪುಲಿಕೇಶಿಯನ್ನ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಇವನ್ ಮಗ ಪುಲಿಕೇಶಿ ಮಗ ಒಂದನೇ ನರಸಿಂಹವರ್ಮನನ್ನ ಸೋಲಿಸ್ತಾನ. ವಿನಯಾದಿತ್ಯನೋ ಅಥವಾ ವಿಜಯಾದಿತ್ಯನೋ ಅಥವಾ ಯಾರೋ ಒಬ್ಬನ್ ಬರ್ತಾನ ನೋಡ್ರಿ, ಸೊ ಅವ್ನ್ ಸೋಲಿಸ್ತಾನ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಇದರಲ್ಲಿ ನೆನ್ಪು. ಆಮೇಲೆ ಒಂದನೇ ನರಸಿಂಹವರ್ಮ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಈ ಮಹಾಬಲಿಪುರಂ ಕೇಳಿದಿರಿ, ಚೀನಾದ ಪ್ರಧಾನ ಮಂತ್ರಿ ಬಂದಿದ್ದ. ಸೊ ಮಹಾಬಲಿಪುರಂ ಒಳಗಡೆ ಏನಂತಂದ ಹೇಳಿದ್ರೆ ಸೊ ಅಲ್ಲಿ ರಥಗಳಿದಾವ, ಪಾಂಡವರ ರಥಗಳು ಅಂತಂದು ಹೇಳ್ತೀವಿ. ಎಲ್ಲರೂ ನೀವು ನೋಡಿರ್ಬೇಕು ಫೋಟೋಸ್ ಎಲ್ಲ, ಪಾಂಡವರ ರಥಗಳಂತ ಬರ್ತಾವ. ಅದನ್ನೆಲ್ಲ ನಿರ್ಮಾಣ ಮಾಡಿದವ ಯಾರಪ್ಪ ಅಂತಂದು ಹೇಳಿದ್ರೆ ಒಂದನೇ ನರಸಿಂಹವರ್ಮ. ಯಾಕಂತಂದು ಹೇಳಿದ್ರೆ ಈಗ ರೀಸೆಂಟ್ ಆಗಿ ಇದು ನ್ಯೂಸ್ದಾಗ ಐತ. ಸೊ ಅದಕ್ಕೋಸ್ಕರ ಮಹಾಬಲಿಪುರಮು ನರಸಿಂಹವರ್ಮ ಆ ರಿಲೇಟೆಡ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ. ಇವರೆಲ್ಲ ಏನಂತಂದು ಹೇಳಿದ್ರೆ ಪಲ್ಲವರ ದೊರೆಗಳು. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದೊಂದು ಕ್ವಶನ್ ಏನಪ್ಪಾ ಅಂತಂದು ಹೇಳಿದ್ರೆ ನಾವು ಡಿಸ್ಕಷನ್ ಮಾಡೋಣ.
ಸೊ ಇಲ್ಲೇನಂತಂದು ಹೇಳಿದ್ರೆ ಜಾಸ್ತಿ ಅಷ್ಟೊಂದು ಕ್ವಶನ್ ಇದ್ರ ಮೇಲೆ ಇರಲ್ಲ, ಬಟ್ ಆದರೆ ಈ ಕ್ವಶನ್ ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಐತೆ, ಅದಕ್ಕೆ ಲಾಸ್ಟ್ ಇದಕ್ಕೆ ನಿಮ್ಗೆ ವರ್ಕ್ ಕೊಡಬೇಕು, ಅದ್ರ ಸಂಬಂಧ ಇದನ್ನು ತೊಗೊಂಡಿದ್ದು. 33ನೇದು ಆನ್ಸರ್ ಹೇಳ್ರಿ. ನಾವು ಡಿಸ್ಕಷನ್ ಮಾಡಿದೀವಿ, ಯಾವುದೋ ಒಂದು ಡಿಸ್ಕಷನ್ ಮಾಡಿದೀವಿ ನೋಡ್ರಿ, ಈ ಶಾಸನದ ಬಗ್ಗೆ ಡಿಸ್ಕಷನ್ ಮಾಡಿದೀನಿ. ಉತ್ತರ ಮೇರೂರು ಶಾಸನ ಅಂತ ಬಂದಾಗ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ಚೋಳರ ಗ್ರಾಮೀಣ ಆಡಳಿತದ ಬಗ್ಗೆ ಹೇಳುತ್ತೆ, ಚೋಳರ ಗ್ರಾಮೀಣ ಆಡಳಿತದ ಬಗ್ಗೆ ಉತ್ತರ ಮೇರೂರು ಶಾಸನ. ಸೊ ಇಲ್ಲಿ ಯಾವ್ದು ಇಂಪಾರ್ಟೆಂಟು ನೋಡ್ರಿ, ಕುಡಿ ಎಲಮೈ ಅಂತಂದು ಬರುತ್ತಾ, ಕುಡಿಮಿ ಮಲೈ ಅಂತಂದು ಹೇಳ್ಬಿಟ್ಟು ಕಸ ಕುಡಿ ತಾಮ್ರ ಫಲಕಗಳು ಅಂತ ಬರ್ತಾವ. ಇಲ್ಲಿ ನಮ್ದು ಆನ್ಸರ್ ಏನಪ್ಪಾ ಅಂತಂದು ಹೇಳಿದ್ರೆ ಫಸ್ಟ್ ಒನ್ ತಲವೈಪುರಂ ಶಾಸನ. ತಲವೈಪುರಂ ಶಾಸನ ಏನಪ್ಪಾ ಅಂತಂದು ಹೇಳಿದ್ರೆ ಪಾಂಡ್ಯ ಸಾಮ್ರಾಜ್ಯದ ಭೂಮಾಪನಗಳ ಬಗ್ಗೆ ಹೇಳುತ್ತೆ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳಿದ್ದೆ, ಭೂಮಾಪನಗಳಂತ ಬಂದಾಗ ಸೊ ಇನ್ನೊಬ್ಬನ್ ತಗೊಂಡು ಬರ್ತಾನೆ, ಸಿಕಂದರಿ ಇ ಗಜ್ ಅಂತಂದು ಬರುತ್ತೆ ನೋಡ್ರಿ, ಸಿಕಂದರಿ ಇ ಗಜ್. ಸೊ ಇದು ಕೂಡ ಏನಂತಂದು ಹೇಳಿದ್ರೆ ಭೂಮಿಯನ್ನ ಅಳಿಯುವಂತ ಒಂದು ಮಾಪನ ಸ್ಟಾರ್ಟ್ ಮಾಡಿದವ್ರು ಯಾರು? ಲೋಧಿ ಸಂತತಿಯ ಒಬ್ಬ ಸುಲ್ತಾನ ಸಿಕಂದರ್ ಲೋಧಿ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಆಗ್ರಾ ನಗರವನ್ನು ಕೂಡ ಏನಂತಂದು ಹೇಳಿದ್ರೆ ಇವನ ಸ್ಥಾಪನೆ ಮಾಡ್ತಾನೆ. ಇಲ್ಲಿ ನೋಡ್ರಿ, ಇವಾಗ ನೀವು ಏನ್ ಮಾಡ್ಬೇಕಂತಂದು ಹೇಳಿದ್ರೆ ತಲವೈಪುರಂ ಶಾಸನ, ಉತ್ತರ ಮೇರೂರು ಶಾಸನ, ಆಮೇಲೆ ಕುಡಿಮಿಯಾಮಲೈ ಶಾಸನ, ಕಸಕುಡಿ ಶಾಸನ, ಆಮೇಲೆ ನೆಕ್ಸ್ಟ್ ಇನ್ನೂ ಏನ್ ಬರ್ತಾವ ಅಂತಂದು ಹೇಳಿದ್ರೆ ಜುನಾಗಢ ಶಾಸನ ಅಂತ ಬರ್ತದೆ, ನಾವು ಗಿರ್ನಾರ್ ಶಾಸನ ಅಂತಾನು ಕರಿತೀವಿ. ಆಮೇಲೆ ಅಶೋಕನ ಶಾಸನಗಳು ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದು ಹೇಳಿದ್ರೆ ನೋಡ್ಕೊಂಡು ಇಟ್ಕೊಡ್ರಿ ಯಾವ್ದಕ್ಕೆ ಯಾವ ಸಂಬಂಧ ಅಂತಂದು ಹೇಳ್ಬಿಟ್ಟು. ಸೊ ಇಷ್ಟಲಿಗೆ ಏನಪ್ಪಾ ಅಂತಂದು ಹೇಳಿದ್ರೆ ಇವತ್ತಿನ ಕ್ಲಾಸ್ ನಾನು ಕಂಪ್ಲೀಟ್ ಮಾಡಕತ್ತೇನೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ನಾಳೆ ಮತ್ತೆ ಸೊ ಈ ತರ ಡಿಸ್ಕಷನ್ ನಿಮ್ಗೆ ಇಷ್ಟ ಆಯ್ತು ಅಂತಂದು ಹೇಳಿದ್ರೆ ಡೈಲಿ ತಗೊಳ್ಳುವ. ಸೊ ಎಲ್ರಿಗೂ ಇಷ್ಟ ಅಲ್ಲ ಅಥವಾ ಇನ್ನು ಬೇಡ?